ಟೋಟಲ್ 6 ಕಾನ್ಸೆಪ್ಟ್ ರೀ. ಒಂದು ಇನ್ಫ್ರಾಸ್ಟ್ರಕ್ಚರ್ ಮೇನ್ ಬಂದ್ಬಿಡು, ಆಮೇಲೆ ಡಿ ಮಿನಿಟ್ಸ್ ಬೇಕಾದ್ರೆ ಆಮೇಲೆ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಶೆಡ್ ನಿರ್ಮಾಣ ಹೆಂಗೆ ಮಾಡೋದು ಮೊದಲನೇದ್ರಿ. ಸೆಕೆಂಡ್ ಅವನ ಬ್ರೀಡಿಂಗ್ ಅಂತೇಳಿ. ಬ್ರೀಡಿಂಗ್ ಅಂದ್ರೆ ತಳಿ ಆಯ್ಕೆ, ಯಾವ ತಳಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ. 100 ತಳಿ ಇದಾವೆ, ಆಯ್ಕೆ 116, 120 ತಳಿ ಇದಾವೆ. ಕುರಿಗಳಿಗೆ ಒಂದು 50-60 ತಳಿ ಇದಾವೆ. ಯಾವುದನ್ನ ಆಯ್ಕೆ ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ. ಇನ್ನು ಮೂರಿಂದ ಫೀಡಿಂಗ್ ಅಂತ ಆಹಾರ ಪದ್ಧತಿ, ನಾವು ಕೊಡ್ತಕ್ಕಂಥ ಆಹಾರ ಪದ್ಧತಿ ಹೆಂಗಿರ್ಬೇಕು, ಯಾವ ಥರ ಕೊಟ್ಟರೆ ನಾವು ಗ್ರೋತ್ ಆಗ್ತೀವಿ, ಮುಂದೆ ನಮಗೆ ಅಂದ್ರೆ ಯಾವ ಥರ ಒಳ್ಳೆ ಇದು ಬರುತ್ತಂತೆ. 4 ವ್ಯಾಕ್ಸಿನೇಷನ್, ಔಷಧ ಉಪಚಾರ. ಎಲ್ಲದಕ್ಕೂ ಡಾಕ್ಟರ್ಗೆ ಸೀಮಿತ ಆಗಬಾರ್ದು, ಡಾಕ್ಟರ್ನ ಮುಂದೊಂದು ಟೈಮ್ ಸಿಗೋದಿಲ್ಲ. ಸೊ ಅದನ್ನು ನಾವು ಕೂಡ ಪ್ರಿಪೇರ್ ಮಾಡೋದ್ರಿಂದ ಆ ಡಾಕ್ಟರ್ ಕೊಡ್ತಕ್ಕಂಥ ಏನು ಪೇಮೆಂಟ್ ಇದೆಯೋ ಅಥವಾ ಏನು ಅಮೌಂಟ್ ಇದೆಯೋ ಅದು ಉಳಿಸ್ಬೋದು. ಅದು ಬಟ್ ನಮಗಿನ್ನೂ ಅದ್ರ ಹೆಚ್ಚಿನ ಆಳವಾದ ಮಾಹಿತಿ ಇದ್ರೆ ಸೊ ಅದನ್ನು ನಾವು ಕೂಡ ನಾವು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಬೋದು. ಇನ್ನು 5 ನಂಬರ್ ಮಾರುಕಟ್ಟೆ, ಮಾರ್ಕೆಟಿಂಗ್. ನೀವು ಯಾವುದಾದ್ರು ತಳಿ ಮಾಡಿ ಅದಕ್ಕೆ ಸರಿಯಾದ ಮಾರುಕಟ್ಟೆ ಐತೋ ಇಲ್ಲ, ಇದು ಎಲ್ಲದ್ರ ಜೊತೆ ಮ್ಯಾನೇಜ್ಮೆಂಟ್. ಇವೇನು 5 ಸಬ್ಜೆಕ್ಟ್ ಇದಾವೋ ಈ ಟೋಟಲ್ ಕಾನ್ಸೆಪ್ಟ್ ಒಳಗೆ ಮ್ಯಾನೇಜ್ಮೆಂಟ್ ಅನ್ನೋದು ಭಾಳ ಅತಿ ಹೆಚ್ಚು ಪ್ರಾಮುಖ್ಯತೆ. ಅಥವಾ ನೀವು ಹೈಯೆಸ್ಟ್ ಆಗಿ ನಾವು ಏನೋ ಮಾಡ್ಬೇಕಂದ್ರೆ ಮ್ಯಾನೇಜ್ಮೆಂಟ್ ಎಲ್ಲ ಫೇಲ್ ಆದ್ರೆ ಥ್ರೋಟ್ ಇದೆಲ್ಲ ಫೇಲ್. ನೀವು ಇನ್ಫ್ರಾಸ್ಟ್ರಕ್ಚರ್ದಾಗೂ ಫೇಲ್ ಆದರೂ ಮ್ಯಾನೇಜ್ಮೆಂಟ್ ಫೇಲ್. ಮೇನ್ ಮ್ಯಾನೇಜ್ಮೆಂಟ್ ಮುಖಾಂತರ ನಮ್ಗೆ ಟೋಟಲಿ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಯಾಕಂತಂದ್ರೆ ಈಗ ಶೆಡ್ ನಿರ್ಮಾಣ ಬಗ್ಗೆ ಮಾತಾಡೋದು. ಶೆಡ್ ನಿರ್ಮಾಣ ಅಂತಂದ್ರೆ ನಮ್ಮ ಹತ್ರ ದುಡ್ಡು ಐತಿ, ಆಲ್ರೆಡಿ ಕೋಟ್ಯಾಧೀಶ್ವರ ಅಂತ ತಿಳ್ಕೊಂಡ್ಬಿಡ್ರಿ. ಕುರಿ ಸಾಗಾಣಿಕೆ ಅನ್ನೋದು ಒಂದು ದೊಡ್ಡ ಈ ಇಡೀ ವರ್ಲ್ಡ್ ಅಲ್ಲಿ ಒಂಥರ ಜಾಸ್ತಿ ಟಾಪ್ 1 ಇರೋದು ಗೋಲ್ಡನ್ ಸೀಕ್ರೆಟ್. ಕಳೆದ 10 ವರ್ಷದಿಂದ ನೋಡ್ತಾ ಇದೀವಿ. IT BT ಬಿದ್ದೈತಿ, ರಿಯಲ್ ಎಸ್ಟೇಟ್ ಬಿದ್ದೈತಿ, IT BT ಬಿದ್ದೈತಿ, ಶೇರ್ ಮಾರ್ಕೆಟ್ ಬಿದ್ದೈತಿ. ಇಡೀ ಜಾಗತಿಕ ತಾಪಮಾನ ಆಗಿರ್ಬೋದು ಅಥವಾ ಆರ್ಥಿಕ ಪರಿಸ್ಥಿತಿ ಎಲ್ಲ ಕುಸಿದು 0 ಬಂದೈತಿ. GDP 7.0 ಅಷ್ಟು ಮೈನಸ್ ಬಂದಿದೆ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಇಡೀ ಜಗತ್ತಿನ ನೋಡ್ರಿ, ಮನೆ ಕೋವಿಡ್ ಆದಾಗ ಎಲ್ಲ ಬ್ಲಾಕ್ ಆಗಿತ್ತಲ್ರಿ. ಕುರಿ ಮಟನ, ಮುಂತಿನ ಮಟನ. ಸೊ 500 ರೂಪಾಯಿ ಕೆಜಿ 1200 ರೂಪಾಯಿ ಸೇಲ್ ಆಗಿದೆ. ಇಡೀ ಜಗತ್ತಿನ ಎಲ್ಲ ಬಂದದ್ರು ಅದೇ ಟಾಪ್ ಆತ. ಸೊ ಅವತ್ತ ಹೊರಗಡೆ ಈ ಲಾಕ್ಡೌನ್, ಒಂದೇ ಲಾಕ್ಡೌನ್ದೊಳಗೆ 2 ತಿಂಗಳು ಏನು ಎಲ್ಲೂ ಸೇಲ್ ಆಗಿದೆ. ಬಟ್ ಹೈಯೆಸ್ಟ್ ಸೇಲ್ ಆದದ್ದು ಮಟನ್. ಒಪ್ಕೋತೀವಿ ಆಗಿದ್ದಿಲ್ಲ? ಹಂಗೆ ಏನಾಗುತ್ತೆ ಕಂಪ್ಯಾರಿಸನ್ ಕೇಳ್ರಿ, ಕ್ವಶನ್ ಅಲ್ಲೇ ಆನ್ಸರ್ ಮಾಡ್ತೀನಿ ನಿಮ್ಗೆ. ಆಮೇಲೆ ಮಾತ್ರ ಕ್ಲಿಯರ್ ಇದಾಗಲ್ಲ. ಅತಿ ಹೆಚ್ಚು ಬಳಕೆಗಿದ್ದದ್ದು ಕುರಿ ಮಟನ್ ಅಥವಾ ಮೇಕೆ ಮಟನ್. ಎಲ್ಲ ಬಂದಿದ್ರು ಕೂಡ ಅದರ ಅತಿ ಹೆಚ್ಚು ನಮ್ಗೆ ಲಾಭಾಂಶ ಅಥವಾ ರನ್ ಆದ್ರೆ ಇದು ಮಾಂಸಾಹಾರ. ಇನ್ನು ಇಡೀ ಜಗತ್ತಿನಾಗ್ರಿ ಈ ಇಡೀ 99% ನೋಡಿದ್ರೆ ಅರಬ್ ಕಂಟ್ರೀಸ್ ಎಲ್ಲ ಅತಿ ಹೆಚ್ಚು ಯೂಸ್ ಮಾಡೋ ಮಾಂಸಾಹಾರ. ಇವತ್ತು ಇಲ್ಲಿಂದ ಎಕ್ಸ್ಪೋರ್ಟ್ ಹೆಂಗಾಗುತ್ತಂದ್ರೆ ಇಡೀ ಜಗತ್ತಿಗೆ ಸ್ವಿಟ್ಜರ್ಲ್ಯಾಂಡು ಮತ್ತು ಆಸ್ಟ್ರೇಲಿಯಾ 2 ಸ್ಟ್ಯಾಂಡರ್ಡ್ ಅದ ವಹಿಸುತ್ತೆ. ಅಂದ್ರೆ ಹೊರದೇಶಕ್ಕೆ ಸಪ್ಲೈ ಮಾಡುವಂಥದ್ದು. ನಾವು ಸಪ್ಲೈ ಮಾಡೋದು ಒಪ್ಪರ ಇರಲಿ, ನಮ್ಮ ದೇಶದಾಗ ಸಾಕಾಗ್ತಾ ಇಲ್ಲ ನಮ್ಮಲ್ಲಿ ಮಾಡ್ತಕ್ಕಂಥ ಮಟನ್. ಇಲ್ಲಿ ವ್ಯವಸ್ಥೆ ಏನಾಗಿತ್ತು ಅಂತಂದ್ರೆ ಇಲ್ಲಿ ನಮ್ಗೆ ಸರಿಯಾದ ಮಾರುಕಟ್ಟೆ ಇಲ್ಲ. ನಮ್ಮ ಕೈ ಎಲ್ಲ ಮಾಡ್ಬೇಕಂತ ರೆಡಿಯಾಗಿ ನಿಂತಿರ್ತೀವಿ, ಬಸ್ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ. ಏನೋ ಗೊತ್ತಿಲ್ಲ ಹಂಗೆ ಆಟೋಮೆಟಿಕ್ ಕೆಲಸ ಮಾಡೋದ್ರಿಂದ ನೇರವಾಗಿ ನನ್ನ ಹತ್ರ ದುಡ್ಡು ಐತಂತ ಏನು ಮಾಡಿಬಿಡ್ತಾರೆ, ಒಂದು 20-30 ಲಕ್ಷ ಶೆಡ್ಗೆ ಹಾಕಿಬಿಡ್ತಾರೆ. ಸೊ ಇದು ಮೊದಲನೇ ದೊಡ್ಡ ತಪ್ಪಂದ್ರೆ ಇಲ್ಲ. ನಮ್ಮ ಹತ್ರ ಒಂದು 20 ಲಕ್ಷ ರೂಪಾಯಿ ಐತಿ, ನಾ ಹೈಟೆಕ್ ಎಕ್ಸ್ಟೆಂಡ್ ಮಾಡ್ತೀನಿ, ಆ ಥರ ಆಳ ಹೆಚ್ಚು ಕೆಲಸ ಮಾಡ್ತೀನಿ, ನಮಗೂ ಒಂದು ಬಿಂಬ ಇದ್ರೊಳಗೆ ಸ್ಟಾರ್ಟಿಂಗ್ ಚಾಲೂ ಮಾಡ್ತಾರೆ. ಅಲ್ಲಿ ಏನು ಮಾಡಿಬಿಡ್ತಾರೆ, ಸ್ಟೀಲ್ ಆಗಿರ್ಬೋದು ಪ್ರತಿಯೊಂದು ಹೆವಿ ಆಗಿಬಿಡ್ತಾರೆ. ಆಟದ ಮಾದರಿ ಮಾಡೋದು, ಬೆಟ್ಟ ಕೋಳಿ ಮಾಡ್ತೀವಿ, ನಾನು ಕುರಿ ಅಥವಾ ಮೇಕೆ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಟ್ ಆ 20 ಲಕ್ಷ ಹೆಂಗಿರ್ತಾವೆ, 20 ಲಕ್ಷದ ಇಂಟ್ರೆಸ್ಟ್ ಏನಾಗೈತಿ. ಸೊ ಹಂತವಾಗಿ ಹೋಗೋದೇ ಬೇರೆ. ದುಡ್ಡು ಐತಂತ ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗೋದು ಭಾಳ ಚೆನ್ನಾಗಿದೆ. ಸೊ ನಾನು ಕೇಳಂಗೆ 20-25 ಲಕ್ಷ ಹಾಕಿ ಲಾಸ್ ಆಗಿ ಇವತ್ತಿಗೆ ನಮ್ಮ ಹತ್ರ ನಾವು ರಿಕವರಿ ಮಾಡ್ತಾ ಇದ್ದೀವಿ. ಬೇಕಾದ್ರೆ ಅಂಥವ್ರು ನೇರವಾಗಿ ನಿಮಗೆ ಭೇಟಿ ಕೊಡೋಕ್ಕೂ ಅಡ್ರೆಸ್ ಕೊಡ್ತೀವಿ, ಹೋಗ್ತೀವಿ. ಸೊ ಇಲ್ಲೇ ಸುತ್ತಮುತ್ತ ಇದ್ದಾವೆ. ಏನು ಪ್ರಾಬ್ಲಮ್ ಆಗೈತೆ ಅಂತಂದ್ರೆ ಈ 20 ಲಕ್ಷ ಕೊಟ್ಟು ನೀವು ಶೆಡ್ ಹಾಕೋದ್ರಿಂದ 20 ಲಕ್ಷ ಕೊಟ್ಟು ಶೆಡ್ ಹಾಕ್ತಾರೆ. ಶೆಡ್ ಹಾಕಿದ್ಮೇಲೆ ಎರಡನೇದು ಯಾವ ಥರ ಆಯ್ಕೆ ಮಾಡಬೇಕು ಅನ್ನೋ ಗೊಂದಲದೊಳಗೆ ಲೋಕಲ್ ಟಗರ್ಮರಿ ಮಾಡಿ ಅಥವಾ ಮೊತ್ತಮರಿ ಮೇಜ್ ಮಾಡೋದು ಇಂಥವೆಲ್ಲ ಮಾಡಿಬಿಡ್ತಾರೆ. ಇಲ್ಲ ಲೋಕಲ್ ಉಸ್ಮಾನಾಬಾದ್ ಅಂದ್ರೆ ನಮ್ಮ ಲೋಕಲ್ ಬ್ಲ್ಯಾಕ್ ಆರ್ಡರ್ ಬರುತ್ತೆ. ಈ ನಮ್ಮ ಕಂಟ್ರಿ ಎಲ್ಲ ನಮ್ಮ ನಿಮ್ಮ ಅನುಭವ ಪ್ರಕಾರ ಯಾವ ಆರ್ಡರ್ನು ಸಾಕು ಅಂತ ಹೇಳ್ತಾರೆ. ಈಗ ಮೊದಲು ಶೆಡ್ಡಿನ ಬಗ್ಗೆ ಈಗ ಹೋಗಿಲ್ಲ 10 ಆದ್ರೆ ನಿಮ್ಗೆ ಬರುತ್ತೆ ಯಾವ ತಳಿ ಆಯ್ಕೆ ಮಾಡಬೇಕು ಅನ್ನೋದು ಅಲ್ಲಿ ಹೇಳ್ತಾರೆ.
ಈಗ ನೋಡಿ 20 ಲಕ್ಷ ಕೊಟ್ಟು ಶೆಡ್ ಹಾಕಿರ್ತಾರ, ಯಾವ್ದು ತಳಿ ಆಯ್ಕೆ ಮಾಡ್ಬೇಕಂತ ಗೊತ್ತಾಗಿಲ್ಲ. ಮತ್ತೆ ಇನ್ನೊಂದು, ನೀವು ಯಾವ ತಳಿ ಆಯ್ಕೆ ಮಾಡ್ತಿರಲ್ಲ, ಒಳ್ಳೆ ಸೆಲೆಕ್ಟೆಡ್ ಬ್ರೀಡ್ ಸೆಲೆಕ್ಟ್ ಮಾಡಿದ್ರೆ 80% ಅಲ್ಲೇ ಸಕ್ಸಸ್ ಆದಂಗೆ. ಅಲ್ಲಿ ಏನಾರ ನೀವು ಈ ಲೋಕಲ್ ತಳಿ ಹಾಕಿ ಅಥವಾ ಈ ಟಗರ್ ಮರಿ ಸಾಕಿ 3 ತಿಂಗಳು ಟಗರ್ ಮರಿ ಸಾಕಿ 6 ತಿಂಗಳಿಗೆ ಮಾರ್ತೀನಿ. ಒಂದಷ್ಟು ಜನ ನಮ್ಮ ಕಡೆ ಊರಾಗ ಹಿರಿಯರು ಇರ್ತಾರೆ, ನಾವು 3 ತಿಂಗಳು ಡಬಲ್ ಮಾಡ್ಕೊಂಡಿರ್ತಾರೆ. ಹೆಂಗೆ ಡಬಲ್ ಆಗುತ್ತೆ? 5,000 ಕೊಟ್ಟು ಟಗರ್ ಮರಿ ತರ್ತಾರ. ಟಗರ್ ಮರಿ ಸಾಕೋರು ಯಾರು ಇದ್ರಿ? ನೀವು ಇದ್ರಿ. ಹಾಂ, ಈಗ 5,000 ಕೊಟ್ಟು ಟಗರ್ ಮರಿ ತರ್ತೀರಿ, 3 ತಿಂಗಳು ಮೇಯಿಸಿ ಅಥವಾ 4 ತಿಂಗಳು ಮೇಯಿಸ್ತೀರಿ. ಎಷ್ಟಕ್ಕೆ ಮಾರುತ್ತೆ? ಒಂದು 10,000 ಮಾತ್ರ, 9ಕ್ಕೆ ಮಾರುತ್ತೆ. 10,000 ಸರಾಸರಿ 10,000 ಮಾಡಿದ್ರೆ ಹಾಕಿದ ಅಮೌಂಟ್ ತೆಗಿಬೇಕಿಲ್ಲ. ನೀವು ಹಾಕಿದ 5,000 ತೆಗಿಬೇಕು. ಇನ್ನು ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ 4 ತಿಂಗಳಿಗೆ. ಅದೊಂದು 2,500 ತೆಗಿರಿ, ಉಳಿದಷ್ಟೇ 2,500. 4 ತಿಂಗಳು ಒಬ್ಬರು ಮಂಚಾನ ಪೇಮೆಂಟ್ ಇಲ್ಲ, 200 ತೆಗೆದು ಬಿಡೋದಿಲ್ಲ. ಎಷ್ಟಾದ್ರೆ ಒಳ್ಳೆ ನಿಮ್ಮ ಹಾಕ್ಬೇಕಿಲ್ಲ ಅಂದ್ರೆ ನೀವು ಪುಕ್ಸೆಟ್ಟಿ ದುಡ್ದಂಗೆ ಅಲ್ಲ. ಅದನ್ನೇ ಹೇಳ್ತೀನಿ ಸರ್, ಸರಾಸರಿ ತೆಗಿರಿ ನೀವು. ಆದ್ರೆ ಈ ಪೆಟ್ಟಿಂಗ್ ಒಳಗೆ ಲಾಭ ಇಲ್ಲ. ನೀವೇನು ಪಬ್ಬಿಸಿ ಮಾರ್ತೇನೆ ಅಂತಿಲ್ಲ, ಇದು ಲಾಸ್. ಮತ್ತು ನೀವು ನಿಮ್ಮಲ್ಲಿ ಮಾರ್ಕೆಟ್ ಹೊಡೆದು ಭಾಳ ಬರ್ತೈತಿ. ಈಗ 30 kg ಟಗರ ನೀವು ಸೇಲ್ ಮಾಡ್ತೀರಿ ಅಂತಂದ್ರೆ ಹೆಸರು ಮೇಲೆ ನೀವು ಮೇಯಿಸ್ತೀರಿ. ಈಗ ತರಕಾರಿ ಒಂದು 10-12 kg ತರ್ತೀರಿ, 10ರಿಂದ 12-15 kg. 15 kg ತಂದು ಮರಿ ತಂದ್ರೆ 30 kg ವೇಟ್ ಮಾಡ್ತೀರಿ. ನಿಮ್ಗೆ ಅಲ್ಲಿ ಮಾರ್ಕೆಟ್ದಾಗ ದೊಡ್ಡ ಹೊಡೆದು ಹೆಂಗೆ ಬೀಳ್ತೈತಿ ಅಂತಂದ್ರೆ, ದಲ್ಲಾಳಿ ಬರ್ತಾನೆ, ಕಟಕಂತ ಬರ್ತಾನ, ಹೆಚ್ಚಕ್ತಾನ. 30 kg ಮರಿ ಇರ್ತೈತಿ. ಎಟ್ಟಕ್ಕೆ ನೀವು ಹೇಳಿದಂಗೆ ಅದನ್ನು ಒಂದು 10,000 ರೂಪಾಯಿ ತಗೋತಾನೆ. ಸೊ ಅದಕ್ಕೆ ಜೀವಂತ ತೂಕದ ಆಧಾರದ ಮೇಲೆ ಲೈವ್ ಸ್ಟಾಕ್ ಮಾರ್ಕೆಟಿಂಗ್ ಅಂತ ಐತಿ. ಈಗ ಆಲ್ರೆಡಿ ಆಸ್ಟ್ರೇಲಿಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್ದಾಗ ರನ್ನಿಂಗ್ ಐತಿ. ಜೀವಂತನ ತೂಕ ಮಾಡೋದು. ಜೀವಂತ ತೂಕ ಮಾಡಿ ಇವತ್ತಿನ ಮಾರ್ಕೆಟ್ ರೇಟ್ ಐತಿ. ಮಟನ್ ರೇಟ್ 650, 700 ಐತಿ. ಬೇಡ ನಮ್ಗೆ 450 ಕೊಡ್ಬೇಕು, ಇಲ್ಲ 500 ಕೊಡ್ರಿ. 30 kg ಎಷ್ಟಾದ್ರೆ 15,000. ನೀವು ಮಾರಾತಿರ್ಲಿ, ನಿಮಗೆ ಎಷ್ಟು ಸಿಗತ್ತೈತ್ರಿ? ಮೈ ಇನ್ನು 5,000 ಎಲ್ಲಿ ಹೋಗ್ರಿ? ಕಷ್ಟಪಡೋರು ಯಾರು? 6 ತಿಂಗಳು ಮಳೆ ಗಾಳಿ ಚಳಿ ಅವ್ರಿಗೆ ಏನು ಬೇಕಲ್ಲ ಎಲ್ಲ ನಾವು ರೈತರ ಬಗ್ಗೆ ಹೇಳ್ತೇವೆ. ಪರ್ಟಿಕ್ಯುಲರ್ ನೀವು ಒಬ್ಬರು ಅಂತಲ್ಲ. ಸೊ ಎಲ್ಲರೂ ಇವತ್ತು ಹುಡುಗಾರ ಆಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ಗೋಕಾಕ್ ಬರ್ತಾ ಹೋದ್ರೆ ಒಂದು ಮನೆಗೆ 3-4 ಇರ್ತಾವೆ. ಬಟ್ ಈ ಸೈಡ್ದಾಗ ನಮ್ಗೆ ಅಷ್ಟು ಸಿಗೋದಿಲ್ಲ. ನಮ್ಮಲ್ಲಿ ಆಡ ಮೇಕೆ ಪ್ರತಿಯೊಂದು ಮನೆಗೆ 3-4 ಆಡು ಇರ್ತಾವೆ. ಟಗರು ಮರಿ 3-4 ಟಗರು ಮರಿ ಸಾಕಿರ್ತಾವೆ. ಸೊ ಇದರಿಂದ ಏನಾಗುತ್ತೆ, ಅಲ್ಲಿ 5,000 ರೂಪಾಯಿ 10 ನಿಮಿಷನಾಗ ಒಂದು ದಿನದಾಗ ಒಂದು ತಾಸಿನಾಗ ತೊಗೊಂಡು ಹೋಗ್ಬಿಡ್ತಾನೆ. ಬಟ್ ಈಗ ಲಾಸ್ ಆದವ್ರು ನಾವು ಬೆಳೆದವ್ರು ಯಾರಿಗೆ ಕಟ್ಟಕ್ಕಿರ್ತಲ್ಲ. ಇವತ್ತು ಅವ್ರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮನೆ ಹಾಕ್ಯಾರ. ಬಟ್ ಈಗ ಏನು ಕಷ್ಟಪಡತ್ತಾರ ರೈತ, ಇನ್ನೂ ಕಷ್ಟಪಡತ್ತಾರ. 5,000 ರೂಪಾಯಿ ಹೋದ್ರಿ. ಅದು ಈ ಜೀವಂತ ತೂಕರ ಆಧಾರದ ಮೇಲೆ ಏನಾಗುತ್ತೆ, ಸರ್ಕಾರ ಇನ್ಮೇಲೆ ಬರ್ತು ಇಂಪ್ಲಿಮೆಂಟ್ ಆಗುತ್ತೆ. ಮೇಬಿ ಇನ್ನೊಂದು 4-5 ವರ್ಷದಾಗ ಸಿದ್ದರಾಮಯ್ಯ ಸರ್ಕಾರದಾಗ ಆಗಿತ್ತು. ಆಲ್ಮೋಸ್ಟ್ ಅಲ್ಲಿ ಒಂದು 3-4 ಕಡೆ APMC ಒಳಗೆ ಈ ಒಂದು ಕಾಯ್ದೆನ ತಂದಿದ್ರು. ಏನಾಗುತ್ತೆ ಅಂತಂದ್ರೆ, ಒಂದು APMC ಮಾರ್ಕೆಟ್ಗೆ ಒಂದು 20 ಕಾಟ ಇಟ್ಬಿಡ್ತಾರೆ. ಅದು ಗೌರ್ಮೆಂಟಲ್ಲಿ ನಿಭಾಯಿಸಿ ಆ 20 ಕಾಟದೊಳಗೆ ತೂಕದ ಆಧಾರದ ಮೇಲೆ ಒಂದು ಟ್ಯಾಗ್ ಹಾಕ್ತಾರೆ. ಸೊ ಇವತ್ತಿನ ದರ, ಇವತ್ತು ಮಾರ್ಕೆಟ್ ರೇಟ್ ಏನಿಲ್ಲ ಆ ದರ ಹಸ್ತರು ತೂಕ ಮಾಡ್ತಾರೆ. ಒಂದು 30 kg ಐತೆ ಅಂತಂದ್ರೆ 500 ಆಗಿರೋದು 15,000 ಮೇಲೆ ಟ್ಯಾಗ್ನಾಗ ಹಾಕಿಬಿಡ್ತಾರೆ. ನಾವು ಬೇಕಾಗ್ತವೋ ಬೇಡ. ಸೊ ಅಲ್ಲಿ ನಾವು ದುಡ್ದಂಥದಕ್ಕೆ ಸರಿಯಾದ ಪ್ರತಿಫಲ ಸಿಗಲಿ ಅಂತೇನೆ ನಾವು ನೋಡ್ರಿ, ಸರ್ಕಾರಕ್ಕೆ ನಮಗೆ ಬೆಂಬಲ ಬೆಲೆ ಕೊಡಬೇಡ ಅಂತ ಹೇಳ್ತೀನಿ. ಎಲ್ಲ ರೈತರಿಗೆ ಬೆಂಬಲ ಬೆಲೆ ಕೊಡ್ತಾರೆ, ಕಬ್ಬಿಗೆ ಕೊಡ್ತಾರೆ, ಹುಳಿಗೆ ಕೊಡ್ತಾರೆ, ಎಲ್ಲದಕ್ಕೂ ಬೆಂಬಲ ಬೆಲೆ ಕೊಡ್ತಾರೆ. ಕುರಿಗಾರ ಕೊಡಬೇಡ್ರಿ. ನಾನು ನಿಯತ್ಲೆ ದುಡಿದು ನಾನು ಅಷ್ಟ ಕೊಡ್ರಿ. ಈಗ ನಾನು 30 kg ಇತ್ತಲ್ಲ, 30 kgಗೆ ವೇಸ್ಟೇಜ್ ಒಂದು 200 ರೂಪಾಯಿ ತೆಗೆದುಬಿಟ್ರು ಪರ್ kg. 700 ರೂಪಾಯಿ ನಡೆದಾಗ ಅಲ್ಲ. ನಾವು ಹೇಳೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದೈತಿಲ್ಲ. ನಾ ಹೇಳೋದು ಸರಿಯಾದ ನಮ್ಗೆ ತೂಕಕ್ಕೆ ನನ್ನ ಶ್ರಮಕ್ಕೆ ಸರಿಯಾದ ತಕ್ಕ ಪ್ರತಿಫಲ ಸಿಕ್ಕರೆ ಮತ್ತೆ ಇನ್ನೇನು ಬೇಕು ಅದಕ್ಕೆ ಕೇಳೋದು. ಸೊ ಹೀಗಾಗೋದ್ರಿಂದ ಈ APMC ಒಳಗೆ ಏನಾಗುತ್ತೆ, 1 ತಿಂಗಳು ಅಥವಾ 2 ತಿಂಗಳು ವೇರಿಯೇಷನ್ ಆಗುತ್ತೆ. ಥ್ರೋಟ್ ಮಾರ್ಕೆಟನ್ನ ವೇರಿಯೇಷನ್ ಆಗುತ್ತೆ. 1 ತಿಂಗಳು ಆದಮೇಲೆ ಆಟೋಮೆಟಿಕ್ ನಿಮ್ಮ ಕಡೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ನಾನು ಬೆಳೆದ ಬೆಲೆ ನನಗೆ ಸರಿಯಾದ ಸಿಗ್ತಲ್ಲ, ಬೆಲೆ ಸಿಗ್ತಲ್ಲ. ಸೊ ಆ ಮಾರ್ಕೆಟ್ ಅವಾಗ ಅಲ್ಲಿವರೆಗೂ ಟಗರು ಸಾಗಾಣಿಕೆಗೆ ಏನೂ ಲಾಭ. ಅಂಡರ್ಸ್ಟ್ಯಾಂಡ್ ಆಗ್ತದೆ ಸರ್? ಈ ಥರ ಇರೋದ್ರಿಂದ ಎರಡನೇದಾದ ಅದಕ್ಕೆ ನಿಮ್ಗೆ ತಳಿ ಐತಿ ಅಂತ ಬಂದಿದ್ದೆ. ಶೆಡ್ನಾಗ ಒಣ್ಣೆಗೂ ಶೆಡ್ ಮಾಡಿ ಅಮೌಂಟ್ ಹಾಕಿರ್ತಾರೆ. ಈ ಥರ ಟಗರು ಸಾಗಾಣಿಕೆ ಅಥವಾ ಲೋಕಲ್ ಆಹಾರ ಹಾಕೋದ್ರಿಂದ ಅಲ್ಲಿ ಅರ್ಧ ಲಾಸ್ ಆಗ್ತದೆ. ಇನ್ನು ಆಮೇಲೆ 2-3 ವರ್ಷಕ್ಕೆ ಹೋಗಿ ಯಾವುದೂ ಕಡಿಮೆ ರಿಟರ್ನ್ ಆಗಲಿ ನಿಭಾಯಿಸಕ್ಕೆ ಆಗೋದಿಲ್ಲ. ಯಾಕೆ ನಿಭಾಯಿಸಕ್ಕೆ ಆಗೋದಿಲ್ಲ ಅಂತಂದ್ರೆ ಇಲ್ಲಿ ಹಾಕಿದ ಅಮೌಂಟು ಸರಿಯಾಗಿ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ. ಆಮೇಲೆ 20 ಲಕ್ಷದ ಇಂಟ್ರೆಸ್ಟ್ ಒಂದಾಗಿರ್ತೈತಿ. ಮನುಷ್ಯ ತಾಳ್ಮೆ ಕಳ್ಕೊಂಡ್ಬಿಡ್ತಾನೆ, ಪೇಷನ್ಸ್ ಕಡಿಮೆ ಆಗಿಬಿಡ್ತೈತಿ. ಅವಾಗ ಏನಾಕೈತೆ ಅಂದ್ರೆ ನಾ ಲಾಸ್ ಆಗಿ ಬಾಗಿಲು ಹಾಕಿಬಿಡ್ತಾನೆ. ಹೋಗೋ ಮರಿ ದೊಡ್ಡ 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಂಟ್ರೆಸ್ಟ್ ಬಡ್ಡಿ ಸಂಬಂಧ ಬರುವಂತ. ಸೊ ಇದು ಒಂದೇ ಫೇಲ್ಯೂರ್. 100 ಜನ ಫೇಲ್ ಆದ್ರೆ ಇವರು ಹಿಂಗೆ ಸಿಕ್ಕಾಪಟ್ಟೆ ದುಡ್ಡು ಇರುತ್ತೆ. ಆಮೇಲೆ ಇಲ್ಲಿ ಮ್ಯಾನೇಜ್ಮೆಂಟ್ ಒಂದು ಬರ್ತೈತೆ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಆಮೇಲೆ ಡಿಪೆಂಡ್ ಆಗಿಬಿಡ್ತಾರೆ.
ಆಳು ಹೆಂಗಂತಂದ್ರೆ ಸರ್ ಒಬ್ಬ ಎಕ್ಸಾಂಪಲ್ ಸರ್ ಹರೀಶ್ ದೇಶಪಾಂಡೆ ಅಂತೇಳಿ ತಾಳಿಕೋಟೆಯವರು. ಅವರು ಆಸ್ ಎ ಡಾಕ್ಟರ್ 15 ಲಕ್ಷ AC ರೂಮ್ ಮಾಡ್ತಾರೆ. ಕುರಿ ಫಾರ್ಮ್ ಫುಲ್ ಹೈಟೆಕ್, CC ಕ್ಯಾಮ್ರಾ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಫುಲ್ ಹೈಟೆಕ್. ಅವ್ರ ಬಂದು ನಮ್ಗೊಂಥರ ಉದ್ರಿ ನಾನು ನೋಡಕ್ಕೆ ಹೋದ್ರೆ ಅಷ್ಟು ಹಾಕಿದ್ರು. ನಮ್ಮಲ್ಲಿ ಒಬ್ಬರು ಪಿ ಡಿ ಅವ್ರ ಫ್ರೆಂಡ್ ಅವ್ರು ನಮ್ಗೆ ಪರಿಚಯ ಮಾಡಿಸಿದ್ರು. ಸರ್ ಹಿಂಗಿಂಗ ಮತ್ತು ಅವರು ಹೊಸ ಫಾರ್ಮ್ ಮಾಡ್ಯಾರ, ಒಂದು ಸ್ವಲ್ಪ ಗೈಡೆನ್ಸ್ ಕೊಡ್ರಿ ಅಂತ ಹೇಳಿ 80 ಮರಿ ತಂದಾರ. ಹೆಂಗೆ ತರ್ಬೇಕು ಇಲ್ಲಿ ಅವ್ರಿಗೆ ಗೊತ್ತಿಲ್ಲ. ಅವ್ರ ಕುರಿ ಅಂದರೆ ಏನು ಗೊತ್ತಿಲ್ಲ ಅವ್ರಿಗೆ. ಕುರಿ ಒಳಗೆ ಎಷ್ಟು ಬ್ರೀಡ್ ಅದಾವು, ಆಡಂದ್ರೆ ಗೊತ್ತಿಲ್ಲ, ಆಡಿಗೆ ಎಷ್ಟು ಬ್ರೀಡ್ ಅದಾವು ಗೊತ್ತಿಲ್ಲ. ಅವ್ರು ಏನು ಮಾಡಿಬಿಟ್ಟಾರು, ಒಬ್ರು ಕಟಕ್ ಹಿಡ್ಕೊಂಡ್ಬಿಟ್ಟಾರೆ. ಅವಾಗ 4-5 ವರ್ಷದ ಹಿಂದ್ರಿ ಅದು 3 ರಿಂದ 4 ಸಾವಿರ ರೂಪಾಯಿ, 3,500 ಸಿಕ್ಕಿದ ಮರಿ ಅವ್ನು 4,500 ಹಾಕಿ ನಾವು ಒಂದ ತಾಸಾಗಿ 80,000 ರೂಪಾಯಿ ತೊಗೊಂಡ್ರಿ ಕಟಕ. ಅಲ್ಲಿ ಇವ್ರಿಗೆ ಮೋಸ ಮಾಡಿದ್ರು. 3,500 ಮರಿ ತಂದರು. ಇವ್ರು 4 ರಿಂದ 5 ತಿಂಗಳು ಮೇಷಾರಿ. ಇಲ್ಲಿ ಇಟ್ಟಾರೆ ಸಾಹೇಬರು. ಹೆಂಗಂತಂದ್ರೆ ಡಾಕ್ಟರ್ 10 ಗಂಟೆಗೆ ಬರೋರು 10 ಗಂಟೆಗೆ ಒಂದು ರೋಡ್ ಹಚ್ಚಿ ಹೋಗ್ಬಿಡೋರು. ಹೆಂಗಂತಂದ್ರೆ ಅವ್ರು ಬಂದಾಗಟ್ಟ ಹೊಡೆಯೋದು. ಅವ್ರು ಹೋದ್ರಂದ್ರೆ ಅವ್ರು ಅವತ್ತಿರ್ಬೇಕು, ಹೊರ ತನ್ನ ಪ್ರತ್ಯೇಕ ತಾವು ಇರ್ಬಿಡ್ತಾರೆ. ಹಿಂಗಾದ್ರೆ ಹೆಂಗೆ ಸರಿ ಅಂತ ಹೇಳಿ ಸರಿಯಾದ ಒಂದು 7-8 ಈದ್ ಸತ್ತರು ಮರಿ ಸರಿಯಾದ ಇದಿಲ್ಲ, ಮ್ಯಾನೇಜ್ಮೆಂಟ್ ಇಲ್ಲ. ಇದಕ್ಕೆ ಎಲ್ಲ ತಂದಿಡ್ತಿದ್ರು ಅವರು. ಅವ್ರು ಆ ಕಡೆ ಏನು ಬಗ್ಗೆ ಎಲ್ಲ ತಂದಿಡ್ತಾರೆ. ಬಟ್ ಅವ್ರು ಸರಿ ಇಲ್ಲ, ಹೊಟ್ಟಿಗೆ ಸರಿಯಾಗಿ ಆಗಲಿಲ್ಲ ಅಂದ್ರೆ ಏನು ಬರ್ತಾವೆ. ಹಿಂಗಾಗಿ ಒಂದು 7-8 ಮರಿ ಸತ್ತು ರೀ. ಆಮೇಲೆ ಸರಿಯಾಗಿ ಮರಿ ಗ್ರೋತ್ ಬರಲಿಲ್ಲ. ಹೊಳ್ಳಿ ಎಷ್ಟಕ್ಕೆ ಮಾಡ್ಬೇಕು, 6,500 ರೂಪಾಯಿ ಮಾಡಿ. ಸರ್ ನೀವು ಭಾಳ ಆಗಿಲ್ಲ. ಈಗ ನಾವು ಒಂದ ಮರಿಯಲ್ಲಿ 80 ಲಕ್ಷ ನಿಮ್ಮ ಲೆಕ್ಕಕ್ಕೆ ಬರೋಣ್ರಿ. 80 ಮರಿ ಹಾಕಿದ್ರೆ ಈ ಥರ ಮಾಡಿದ್ರೆ ಏನು ಲಾಭ ಆಗ್ತೈತಿ? 4,500 ರೂಪಾಯಿ ತಂದಾರೆ, 6,500 ಮಾಡಿದ್ರಿ, 2,000 ರೂಪಾಯಿ ಲಾಭ ಆಗ್ತೈತಿ. ಇನ್ನು ಮೇಂಟೈನ್ಮೆಂಟ್ ಕಷ್ಟ ಇಲ್ಲಿ 2,000 ಮತ್ತು ಹಿಂಗೆ ಲಾಭ ಇರುತ್ತೆ. ಮತ್ತೊಂದು 7 ಮರಿ ಸತ್ತವ್ರಿ ಸರ್. ಒಂದನೇ ಸಲ 7-8 ಲಕ್ಷ ರೂಪಾಯಿ ಲಾಸ್ ಆದ್ರಿ. ಶೆಟ್ಟಿಗೆ 15 ಲಕ್ಷ ರೂಪಾಯಿ ಲಾಸ್ ಆದ್ರು. ನಾ ಹೇಳ್ತಿರಂತ 2ನೇ ಸಲ ಬ್ಯಾಡ್ ಅಂತ ಮತ್ತೆ 80 ಮರಿ ಮಾಡಿ. ಯಾಕಂದ್ರೆ ಶೆಡ್ ಹಾಕಿರಬೇಕು, ಖಾಲಿ ಬಿಡಬಾರ್ದು ಅಂತೇಳಿ 2ನೇ ಸಲ ನಾ ಹೇಳಿದೆ. ನನಗೆ ಹೇಳ್ತಾನೆ ತರಬೇಡ ಅಂತ ಹೇಳಿದ್ದೀನಿ. ಪ್ಯಾಟೆಗೆ ಹೋಗಿ ಫೋನ್ ಹಚ್ಚತ್ತಾರೆ ನನಗೆ. ಇಲ್ಲರಿ ಮತ್ತು ನಂಗೆ ಬಂದನಿ ಪ್ಯಾಟೆಗೆ ಬಂದನಿ ತೊಗೊಂಡ್ಬಿಡ್ತೇನೆ. ತೊಗೊಳ್ರಿ ಎಂಥವು ತೊಗೋತಾ ಇದ್ರಿ, ರೇಟ್ ಕೇಳ್ತಾರೆ. ಇಲ್ಲರಿ ಒಂದು ಸ್ವಲ್ಪ ಅಡ್ಜಸ್ಟ್ ಹಿಂಗೆ ಬರ್ದಾರ ಅಂತ. ಸರ್ ಅವಾಗ ಮತ್ತೆ 1,000 ಬಡ್ದಾನ. ಅವ್ನು 4,500 ರೂಪಾಯಿ ಕೊಡಿಸ್ಯಾನ. 4,500 ಕೊಡಿಸಿಲ್ಲ, 5,200 ರೂಪಾಯಿನೂ ರೇಟ್ ಮಾಡಿ ತೊಗೊಂಡ. ದೊಡ್ಡ ಮರಿ ತೊಗೊಂಡು ಇಲ್ಲರಿ ಸಣ್ಣ ಮರಿ ನಮ್ಮ ಮ್ಯಾನೇಜ್ಮೆಂಟ್ ಸರಿಯಾಗಿಲ್ಲ, ನಮ್ಮಲ್ಲಿ ಹೊಂದ್ಕೊಳ್ಳಿಲ್ಲ, ಅದಕ್ಕೆ ದುಡ್ಡು ತೊಗೋತೀವಿ. ತೊಗೊಂಡು ಹೋಗಿ ಪ್ಯಾಟೆಗೆ ಹೋಗಿ ತೊಗೊಂಡು ಅವ್ರಿಗೆ ಇನ್ನೇನು ಹೇಳ್ಬೋದು. ನೋಡ್ರಿ ಒಂದು ಯಾವಾಗ ಆಳವಾಗಿ ಬಾಣ್ಯಾಗ ಜಿಗ್ ಬಂದಾಗ ಗೊತ್ತಾಗೋದು ಆಳ ಎಷ್ಟೈತೆ ಅಂತೇಳಿ. ಮತ್ತು ಅವ್ರು ನಾವೇನು ಅವ್ರಿಗೆ ನಮ್ಮ ಬಗ್ಗೆ ಏನು ತಿಳ್ಕೊಂಡಿರಂದ್ರೆ ಅವ್ರಿಗೇನು ಬಿಡಿ ಏನೋ ಹೇಳ್ತಾರೆ ಅಂತ ತಿಳ್ಕೊಂಡು ಅವಾಗೂ ಕೂಡ ಅಲ್ಲಿ 700 ರೂಪಾಯಿ ಒಂದು ಮರಿಗೆ 700 ರೂಪಾಯಿ ಕಮಿಷನ್ ತೊಗೊಂಡ ಅವಾಗ ಮರಿ ಕೊಟ್ಟರು. ಅವಾಗೂ ಸೇಮ್ ಇದೆ. ಆ ಮನುಷ್ಯ ಟೋಟಲ್ 8 ಲಾಸ್ ಆದ್ರಿ. ಅದ್ರಿ ಒಂದು 30 ಲಕ್ಷ ಲಾಸ್ ಆದ್ರಿ. ಸರಿ. ಇದಾದ್ಮೇಲೆ ನನ್ನ ಕಡೆ ಶಿರೋಯಿ ಸೌಜತ್ ಅಂತ ಆಡ ಮಾಡಿದ್ದೆ. ನನ್ನ ಕಡೆ ಬಂದ್ರೆ ಅವ್ರ ನನ್ನ ಕಡೆ ಒಂದು 50-60 ಆಡ ಇದ್ರಿ. ಇಲ್ಲ ಪ್ರೆಗ್ನೆನ್ಸಿ ಒಂದು 10 ಆಡ ಕೊಡ್ರಿ, ಒಂದು ಹೊಂತ ಕೊಡ್ರಿ ಅಂತ. ಓಕೆ ಅಂತಂದೆ. ಒಳ್ಳೆ ಕ್ವಾಲಿಟಿ ಎಲ್ಲ ನಮ್ಮ ಕಡೆ ಎಲ್ಲ. ಅಂದರೆ ಈಗ ಶಿರೋಯಿ ಸಬ್ಜೆಕ್ಟ್ ಅಂದ್ರೆ ರಾಜಸ್ಥಾನ ಬ್ರೀಡು. ಸೊ ಅಲ್ಲಿ ಇಲ್ಲಿ ಬರ್ತಾರೆ ಅಂದ್ರೆ ವ್ಯಾಕ್ಸಿನೇಷನ್ ಆಗಬೇಕು. ವ್ಯಾಕ್ಸಿನೇಷನ್ ಹೆಂಗಂದ್ರೆ PPR HS ಮಾಡಿದ್ರೆ ಅಷ್ಟ ಇದಲ್ರಿ. ಅವಕ್ಕೆ ವ್ಯಾಕ್ಸಿನೇಷನ್ ಅಂತಂದ್ರೆ ಇಲ್ಲಿಂದ 2,200 ಕಿಲೋಮೀಟರ್ ಇರ್ತೈತಿ. ಅಲ್ಲಿಂದ ಇಲ್ಲಿ ಬರ್ತೀನಪ್ಪ ಅಂತಂದ್ರೆ 2-3 ದಿನ ಬೇಕು. ಬಟ್ ಏನು ಹಾಕಂಗಿಲ್ಲ, ನೀರು ಸಮೇತ ಕುಡ್ಸಂಗಿಲ್ಲ. ಕುಡ್ಸೋದ್ರಿಂದ ಯಾವುದೂ ಜೀರ್ಣ ಆಗಂಗಿಲ್ಲ. ಸೊ ಎಲ್ಲ ಅಳಕಾಗಿ ಎತ್ಕೊಂಡ್ಬಿಡ್ತು. ಸೊ ಈ ಪ್ರಾಬ್ಲಮ್ ಆದಾಗ ಅವರು ಏನು ಮಾಡಿದ್ರು ರೀ, 2,10,000 ರೂಪಾಯಿ ಫೈನಲ್ ಮಾಡಿದ್ರು. 10 ಆಡ ಒಂದು ಹೊಂತೀವಿ ಬಂದರು. ಮಾತಾಡಿದ್ರು. ಇಲ್ಲಿ ಸರ್ ನಾಳೆ ಗಾಡಿ ಕಳಿಸ್ತೀನಿ ರೀ, ಹಾಕಿ ಕಳಿಸ್ಬಿಡ್ರಿ ಅಂತ. ಓಕೆ ಅಂದರೆ ಸರ್ ಮರುದಿನ ಅವ್ನು ಫೋನ್ ಹಚ್ಚಿದ್ರು ಅಂದರೆ ಇಲ್ರಿ ಕೊಲ್ಲಾಪುರದಾಗ ರಾಜಸ್ಥಾನದಿಂದ ಒಂದು 50 ಆಡು ಬಂದಾವ ಅಂತ ತೊಗೊಂಡ್ಬಿಡ್ತಾನೆ ಸರ್, 7,5 ಲಕ್ಷ ರೂಪಾಯಿ ತೊಗೊಂಡ್ರಿ ಅಂತ. ಆಯ್ತು ಹೊಡಿರಿ ಗಾಡಿ ನಮಗೆ ಬಿಟ್ಟರೆ. ಬಟ್ ನಾವು ಹೆಂಗಂತಂದ್ರೆ ನನಗೆ ಅದ್ರ ಬಗ್ಗೆ ನನ್ನ ಆಡೆಲ್ಲ ಸೆಟ್ ಆಗಿದ್ದು, ನಂಗೆ ವ್ಯಾಕ್ಸಿನೇಷನ್ ಬಗ್ಗೆ ನಂಗೆ ಐಡಿಯಾಸ್ ಎಲ್ಲ ಇತ್ತು. ಸೊ ಅದನ್ನ ಹೆಂಗೆ ಒಂದು ಲೆವೆಲ್ ತರಬೇಕು ಅಂತ ನಮ್ಗೆ ಐಡಿಯಾಸ್ ಇತ್ತು, ನಾವು ಮಾಡ್ಕೊಂಡ್ವಿ. ಅಲ್ಲ ಇದನ್ನೆಲ್ಲ ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸೊ ಇವು ವೇರಿಯೇಷನ್ ಗೊತ್ತಾಗಬೇಕು. ಮಾರ್ಕೆಟ್ ಹೆಂಗೈತಿ, ಸೊ ಮಾರ್ಕೆಟ್ದಾಗ ಏನು ನಡೀತೈತಿ, ಸೊ ಅವ್ರ ಮ್ಯಾನೇಜ್ಮೆಂಟ್ ಹೆಂಗೈತಿ. ಅಲ್ಲ ಈಗ ನೀವು ಹೊಸದಾಗಿ ಮಾಡೋಲ್ಲ ಮುಂದೆ ನೀವು ಎಲ್ಲೂ ಎಡಬಾರ್ದು ಅನ್ನೋದಕ್ಕಾಗಿ ಈ ವಿಷಯ ಹೇಳ್ತಾ ಇದ್ದೀವಿ. ತೊಗೊಂಡು ಹೋದ್ರಿ 50 ಆಡ ತಂದ್ರಿ. 50 ಆಡ ತಂದು 25 ದಿನ ಬಿಟ್ಟಾರೆ. ಒಮ್ಮೆ 25 ಆಡ ಸತ್ತು ಕೊಟ್ಟಾಗ ಏನು ಮಾಡ್ತಂದ್ರೆ ಈಗ ಒಂದು ಎಮ್ಮೆ ಪ್ಯಾಟಿಗೆ ಎಮ್ಮೆ ಹೋಗ್ತೀರಿ ಮುಗಿತಿರು ನಾಳೆ ನಾ ಎಮ್ಮೆ ಕೊಟ್ಟು ನೀವು ರೊಕ್ಕ ಕೊಟ್ರಿ ಹೊಳ್ಳಿ ಮಾತಾಡ್ಸಂಗಿಲ್ಲ ರೀ. ಹೌದ್ರಿ. ಈಗ ಹೊಸ ಫಾರ್ಮರ್ಸ್ ಬೇರೆ ರೀ. ಅವನು ಡೈರೆಕ್ಟ್ ಒಂದು ರೋಡ್ ತಂದಾನ, ಪ್ಯಾಟಿಗೆ ಕೊಟ್ಟು ಅವ್ನು ಕೈ ಬಿಟ್ಟ ಮುಗಿದು ಹೋದ. ಅವ್ನು ಯಾರು ಗೊತ್ತಾಯಿಲ್ಲ ರೀ. 7,5 ಲಕ್ಷ ರೂಪಾಯಿ ಕೊಟ್ಟು ಮತ್ತೆ ಆಡತ್ತಂದ್ರಿ. 7,5 ಲಕ್ಷ ಆಡತ್ತಂದ್ರೆ 25 ಆಡ ಸತ್ತು ಒಂದು ತಿಂಗಳದಾಗ. ಎಲ್ಲ ಕೊಮ್ಮ ಸ್ಟೇಜ್ ಇದಾವೆ. ನನಗೆ ಫೋನ್ ಹಚ್ಚಿದ್ರು ಬಂದರೆ ಮರೆತವ್ರು ಹೆಂಗೆ ಐತೆ ಬೈ ಬರೀ ನಾವು
ಕಡೆಗೆ ಟ್ರೀಟ್ಮೆಂಟ್ ಹೇಳ್ರಿ ಅಂತ ಬೇಕಾದ್ರೆ ಕಾರ್ ಕೊಟ್ಟು ಕಳಿಸಿ ನೀವು ಬರ್ರಿ ಅಂತ ಕೋಮಾ ಸ್ಟೇಜ್ ಇದ್ದಾಗ ನಮಗೂ ಬದುಕಿಸೋಕ್ಕಾಗಿಲ್ಲ. ಈಗ ಕೋಮಾ ಸ್ಟೇಜ್ ಹೋಗ್ಯಾವ, ಸ್ಟಾರ್ಟಿಂಗ್ ಸ್ಟೇಜ್ ಇದ್ದಾಗ ನಾನು ಏನಾದ್ರು ಮಾಡಬಲ್ಲೆ. ಮುಂಚೆ ತಂದನೆಲ್ಲ ಸರ್ ನಾನು ಫೋನ್ ಹಚ್ಚಿ ಸರ್ ವ್ಯಾಕ್ಸಿನ್ ಯಾವ ಥರ ಮಾಡ್ಬೇಕು ಕೇಳ್ಬೇಕ್ರಿ ಸರ್. ನನ್ನ ಕಡೆ ಮಾರ್ಕೆಟ್ ಮಾಡ್ಬೇಕಂತಲ್ಲ, ನಮ್ಮ ಉದ್ದೇಶ ಮಾರ್ಕೆಟ್ ಅಲ್ಲ. ಇವತ್ತು 250 ಫಾರ್ಮ್ದವ್ರು ನಾನು ಹೊಂಟಿರ್ತಾರೆ. ಸೊ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ನಾಗ ನಮ್ಮ ಕಡೆ ಎಷ್ಟು ಐಡಿಯಾ ಸಿಗ್ತಾ ಅಷ್ಟು ಐಡಿಯಾ ಹಂಚ್ಕೋತೇವೆ. ಅದಾದಮೇಲೆ ಅಲ್ಲಿ 7 ಲಕ್ಷ ಲಾಸ್ ಆದ್ರೆ ಕಡೆಗೆ ದಿನ ಒಂದೊಂದು ಪ್ಯಾಟಿಗೆ ಒಂದು 5-10 ಉಳ್ದಾವು, ಪ್ಯಾಟಿಗೆ ಹೋಗೋದು ಮಾಡ್ಕೊಂಡ್ಬಂದ್ಬಿಟ್ರೆ 5,000 ಟೋಟಲ್ ಎಷ್ಟು ಲಾಸ್ ಆದಾಗತ್ರಿ? ಒಂದು 30-40 ಲಕ್ಷ ರೂಪಾಯಿ ಆದ. ಈಗ ಮೊನ್ನೆ ಫೋನ್ ಹಚ್ಚೋರು ಸರ್ ಇಡೀ ನಾನು ಒಟ್ಟು ನನ್ನ ಶೆಡ್ ಯಾರಿಗಾರು ಬುದ್ಧಿಗೆ ಲೀಸ್ ಮೇಲೆ ಕೊಟ್ಟು ಬರುತ್ತೆ, ಕಡೆಗೆ ನೀವು ಮ್ಯಾನೇಜ್ ಮಾಡ್ತೀರಿ ಅಂತ ಸರ್. ಇಲ್ಲಿಂದ ಹೋಗಿ ನಂಗೆ ಅಲ್ಲಿ ಮಾಡೋಕ್ಕಾಗಲ್ಲ ಸರ್. ಈಗ ನಾನೀಗ ನನ್ನ ಶೆಡ್ಗೆ ಸದ 25 ಲಕ್ಷ ರೂಪಾಯಿ 500 ಪ್ಲ್ಯಾನ್ ಮಾಡೋಣ. ನಂದು ಐತಿ ಈಗ ನಂದು 500 ಯಾಕಿತ್ತಂದ್ರೆ ಸರ್ ನಮ್ಮ ಫಸ್ಟ್ ಬಂದಾಗ ಭಾಳ ಚಿಕ್ಕ ನಾನು 20-30 ಇವತ್ತು ಈಗ ಸದ್ದರೆ ಟೋಟಲ್ ನನ್ನ ಪ್ರಾಜೆಕ್ಟ್ನ 25 ಲಕ್ಷ ಹಾಕೇನ್ರಿ. ಈಗ ಸದ್ಯ ನನ್ನ ಹತ್ರ 120 ಕುರಿ ಇದಾವೆ. ಹಂತ ಹಂತವಾಗಿ ಹೋದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗ್ತೈತಿ. ಮಾಹಿತಿ ಜೊತೆಗೆ ಏನಾಗಿತ್ತು ಅಂದ್ರೆ ಅನುಭವ ಬೇಕು ಮೊದಲು. ಸರ್ ಯಾವ ಯೂನಿವರ್ಸಿಟಿನೂ ನಿಮ್ಗೆ ಈ ಅನುಭವನ ಈ ಡಿಗ್ರಿನೂ ಕೊಟ್ಟರು ಈ ಅನುಭವ ಸಿಗಂಗಿಲ್ಲ. ಈ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ಬೋದು, ನಿಮ್ಗೆ ಅನುಭವ ಯಾರು ಕೊಡೋರು? ಅನುಭವ ನಾ ಸತ್ರ ನಮ್ಗೆ ಸ್ವರ್ಗ ಕಾಣೋದು. ಸುಮ್ಮನೆ ಯಾರೋ ಸಾಯಿ ಯಾರಿಗೋ ಸ್ವರ್ಗ ಕಾಣಲಿ ಅಂದ್ರೆ ಅಲ್ಲಿ ಏನಾಗೈತ್ರಿ, ಅವ್ನು ಸತ್ತ ಹೊಕ್ಕಾನೋ ಯಾರು ನಿಯತ್ತು ಬಿಡ್ತಾವ್ರೆ ಮಾತ್ರ ಸ್ವರ್ಗ ಕಾಣಿದ್ರೆ ಸಕ್ಸಸ್ ಆಗ್ತಾರೆ. ನಾ ಯಾರು ಹಸ್ತಾನೋ ಆಡ ಮೇಲೆ ಡಿಪೆಂಡ್ ಆಗಿ ಸಕ್ಸಸ್ ಆಗ್ತಂದ್ರೆ ಆಡು ಸಾಗಾಣಿಕೆ ಕುರಿ ಸಾಗಾಣಿಕೆ ಮಾಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಓಪನ್ ಅಂದಿದ್ದು ನೀವು ಇಲ್ರಿ. ನಾನೇ ಹೇಳ್ತೇನೆ ಅಂತಂದ್ರೆ ಇದ್ರೊಳಗೆ ಇರ್ತಕ್ಕಂಥ ಲಾಭ ಎಲ್ಲೂ ಇಲ್ಲ. ಯಾಕಿಲ್ಲ ಅಂತ ಹೇಳ್ತೇನೆ ಅಂತಂದ್ರೆ ಇಡೀ ಜಗತ್ತಿನ ಮೇಲೆ ಟಾಪ್ 1 ಆಫ್ ದಿ ಟಾಪ್ ಅಂದ್ರೆ ಇದೆ ಗೌಟೆನ್ ಶಿಪ್ ಎಲ್ಲ ಬಿದ್ದೈತ್ರಿ ಜಗತ್ತಿನಾಗ. ಆಗ ಒಂದು ಮಾತು ಹೇಳಿದೆ, ITBT ಇಡೀ ಜಗತ್ತಿನ ಆರ್ಥಿಕ ಪರಿಸ್ಥಿತಿ ಕುಗ್ಗಿದ್ರು ಕೂಡ ತಿನ್ನೋದಂತೂ ಯಾರು ಬಿಟ್ಟಿಲ್ರಿ ಮೇಡಮ್. ಇವತ್ತು ಗುಂಡು ತಂದು ಈ ಬಿಟ್ಟರೆ ಇಡೀ ಜಗತ್ತಿನಾಗ ಟಾಪ್ ಇರೋದಲ್ಲ ಒಪ್ಕೋತಿಲ್ಲ ಏನು ರಾಮ್ರ. ಹೀಗೆಲ್ಲ ಆಗಿ ಶೆಡ್ಡಿಗೆ ಬರೋದು ಇಷ್ಟೆಲ್ಲ ಆಗಿ ಅವ್ರ ಶೆಡ್ ಎಲ್ಲ ಮೊದಲು ಅದಕ್ಕೆ ಫೇಲ್ಯೂರ್ ಆದ್ರೆ ಟಗರು ಸಾಗಾಣಿಕೆ ಬಗ್ಗೆ ಸೊ ಅಲ್ಲಿ ಫೇಲ್ಯೂರ್ ಆದ. ಸೊ ಹಿಂಗೆ ಫೇಲ್ಯೂರ್ ಆದ ಭಾಳ ಜನ ಇಂಥವ್ರು 10-20 ಜನ ಹೊಳ್ಳಿ ರಿಕವರಿ ಮಾಡ್ತಾ ಇದ್ದೀವಿ. ಒಮ್ಮೆ ಅಂತೂ ನಾನು ತಿದ್ದಾಕಾಗೋದಿಲ್ಲ, ಹಂತವಾಗಿ ಮಾಡಬೇಕು. ಸೊ ಅವ್ನು ತೆಗಿಸ್ಬೇಕು. ಟಗರು ಬರೀ ಎಲ್ಲ ಈಗ ಹಾಕೋದು ಬಿಟ್ಟಿದ್ರು ಅವ್ರಿಗೆ ಒಳ್ಳೆ ನಾರೀಸೋರ್ನ ಯಾವುದೋ ಒಂದು ಬ್ರೀಡ್ ಹಾಕಿ. ಸೊ ಒಳ್ಳೆ ಬ್ರೀಡ್ ಹೆಂಗೆ ಅಂತಂದ್ರೆ ಇವೆಲ್ಲ ಇವು ಬ್ರೀಡ್ ಚಲೋ ಅಲ್ಲ ಅಂತಲ್ಲ, ಇವು ಚಲೋ ನೋಡಿ. ಸೊ ಇವ್ರು ಕುರಿಯಾಗ ಲಾಭ ಕುರಿಯಾಗ ಏನು ಖರ್ಚು ಮಾಡಂಗಿಲ್ಲ. ಆರಾಮ ಅಡ್ಡಾಡಿ ಮೇಯಿಸ್ತಾನೋ ಪ್ಯಾಟ್ ಬರ್ಸ್ತಾನೋ ಮಾರ್ತಾನೋ ಹೋಗಿತ್ತು. ನೀವು ಸ್ಟಾಲ್ ಫೀಡಿಂಗ್ ಮಾಡೋಕ್ಕೋದ್ರೆ ಆಹಾರ ಪದ್ಧತಿ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ನಿಮ್ಮ ಖರ್ಚು ತೆಗಿಬೇಕು, ನಿಮ್ಮ ಮೇಂಟೆನೆನ್ಸ್ ತೆಗಿಬೇಕು. ಸೊ ಹೀಗಾಗಿ ನಮ್ಗೆ ಸರಿಯಾದ ಆದಾಯ ಬರುತ್ತೆ ಒಳ್ಳೆ ಟಗರು ಸಾಕೈತೆ. ಇನ್ನು ಲೋಕಲ್ ಉಸ್ಮಾನ್ ಆಡ್ ಅಂತ ಕೊಡ್ತಾರೆ. ನಾವು ಆಡ್ ಎಷ್ಟಕ್ಕೆ ಮಾಡ್ತಾರೆ ಮರಿಗಳ 5,000-6,000 ರೂಪಾಯಿ 2 ಮರಿ ಕೊಡ್ತೈತಿ. ವರ್ಷದಾಗ 2,000 ಕೊಡ್ತೈತಿ. ವರ್ಷದಾಗ 2,000 ಯಾವ ಕೊಡೋದಿಲ್ಲ. 13 ಅಥವಾ 14-15 ತಿಂಗಳು ಟೈಮಿಂಗ್ ಬೇಕು. ಇಳ್ಯಾಕೆ 5 ತಿಂಗಳು 5 ದಿನ ಬೇಕು. ಇಳುಗಳು ಮಾತು ಕಟ್ಟಿ ಬಿಡ್ತೈತಿ, ಟೈಮಿಂಗ್ ಬೇಕಿಲ್ಲ. ಸೊ ಇಲ್ಲಿ ಕಾಲಚಕ್ರ ಹೆಂಗಿರ್ತೈತೆ ಅಂತಂದ್ರೆ 18-21 ದಿನ ಪಿದಿಗೆ ಬರ್ತಾವೆ. ಇವತ್ತು ಮರಿ ಹಾಕಿತ್ತಂದ್ರೆ ವಿದಿನ್ ಇನ್ನು 18-21 ದಿನ ಹೀಟಿಗೆ ಬರ್ತದೆ. ಆ ಟೈಮ್ದಾಗ ಕಟ್ಟಿಸ್ಬಾರ್ದು ಯಾವುದೋ ಯಾಕಂದ್ರೆ ಮರಿ ಹಾಕಿರ್ತೈತಿ, ಆಮೇಲೆ ತಾಯಿ ವೀಕ್ ಆಗಿರ್ತೈತಿ. ಸೊ ಆ ತಾಯಿ ನಾವು ರಿಕವರಿ ಮಾಡ್ಬೇಕಂತಂದ್ರೆ ಒಂದು ಡೇಟ್ ಹೌದು 2ನೇ ಡೇಟಿಗೆ 40-45 ದಿನಕ್ಕೆ ಬರುತ್ತೆ. ಅಂದರೆ 20-40 ದಿನಕ್ಕೆ ಬರಬೇಕು. 2 ಮರಿ ನಿಮ್ಮ ಕುರಿ ಆರು ಸ್ಟ್ರಾಂಗ್ ಇತ್ತು ಕಟ್ಟಿಸ್ರಿ, ಇಲ್ಲಾಂದ್ರೆ ಕಟ್ಟಿಸ್ಬಾರ್ದು. ಅದು ಕುರಿ ಬಗ್ಗೆ ಆಮೇಲೆ ಹೇಳ್ತೀನಿ. ಹಂತವಾಗಿ ಹೋಗೋಣ ಎಲ್ಲ ಕ್ಲಿಯರ್ ಮಾಡ್ತೀನಿ. ಈಗ ವಿಷಯದ ಬಗ್ಗೆ ಸೊ ಈ ಥರ ಒಳ್ಳೆ ವೆರೈಟಿ ಬ್ರೀಡ್ ಹೆಂಗೆ ಅಂದ್ರೆ ಡಾರ್ಪರ್ ಅಂತ ಕೇಳಿದ್ರಿ. ಇಡೀ ಜಗತ್ತಿನ ಏಕೈಕ ಟಾಪ್ ಕುರಿ ಅಂತಂದ್ರೆ ಡಾರ್ಪರ್ ಐತೆ. 1 kg 4,000 ಐತ್ರಿ. ಆಮೇಲೆ ಸೆಕೆಂಡ್ ಒನ್ ಡಾರ್ಪರ್ ಐತ್ರಿ. ಆಮೇಲೆ ಟೆಕ್ಸಲ್ ಅಂತ ಐತಿ. ಟೆಕ್ಸಲ್ 3 ಕೋಟಿ ಸಿಗಲ್ಲ, 3,500 ಕೋಟಿ ಒಂದನ್ನು ತಗೊಳ್ರಿ. ಟೆಕ್ಸಲ್ ಅಂತೇಳಿ ನೀವು ಯೂಟ್ಯೂಬ್ದಾಗ ಟೆಕ್ಸಲ್ ಅಂತ ಹೊಡೀರಿ, ಟೆಕ್ಸ್ ಸೀಪ್ ಅಂತ ಹೊಡೀರಿ. ಅಂದರೆ ಟೈಪ್ಸ್ ಆಫ್ ಬ್ರೀಡ್ಸ್ ಅಂತ ಹೊಡೆದು ಸಿಗ್ತೈತೆ ನಿಮಗೆಲ್ಲ. ಸೊ ಎಲ್ಲ ತಲೆಬೇಕಿನೂ ನಾವು ನಮ್ಮ ಮತ್ತೆಗ ಸ್ವಲ್ಪ ಮಾಹಿತಿ ಇರಬೇಕು. ಈಗ ನಮ್ಮ ತರಕಾಗಲಿಲ್ಲ ಅಂದ್ರೂ ಕೂಡ ಸೊ ಅದನ್ನು ಮುಂದೆ ಮಾಡಕ್ಕೆ ಬರ್ತೈತೆ. ಸೊ ಈಗಿಂದ ಒಳ್ಳೆ ಬ್ರೀಡ್ನ ನಾವು ಸಕ್ಸಸ್ ಆಗಿ ಇನ್ನು ಶೆಡ್ ಬಗ್ಗೆ ಏನಾರು ಐಡಿಯಾಸ್ ಸಾಕು ಏನಾರು ಮುಂದೆ ಹೋಗ್ಬಿಟ್ಟು. ಸೊ ಹೀಗಾಗಿ ಸಿಂಪಲ್ ಆಗಿ ನೋಡ್ರಿ, ನನ್ನ ಹತ್ರ ಎಲ್ಲ ಥರ ಜನ ಬರ್ತಾರೆ. ಒಬ್ಬರು ಬರ್ತಾರೆ, ಸರ್ ಸಿಕ್ಕಾಪಟ್ಟೆ ದುಡ್ಡು ಐತೆ ನನ್ನ ಹತ್ರ, ನನಗೆ ಹೈಟೆಕ್ ಪ್ಲಾನ್ ಹೇಳ್ಕೊಡ್ತಾರೆ. ಹಾಂ ಹ್ಞೂ ಆಯ್ತು ಹೈಟೆಕ್ ಒಬ್ಬರು ಬರ್ತಾರೆ, ನನ್ನ ಹತ್ರ ದುಡ್ಡು ಭಾಳ ಕೊಡ್ಬಿಡೋದೇನಿ, ನನಗೆ ಹೆಂಗೆ ಪ್ಲ್ಯಾನ್ ಕೊಡ್ತೀನಿ ಚಪ್ರದಾಗ ಮಾಡಿ ಅವ್ನು ಸಕ್ಸಸ್ ಮಾಡ್ಬೋದು. ಅದಕ್ಕೇನು ಅರಮನೆ ಬೇಕಂತಿಲ್ಲ ನೋಡ್ರಿ. ನಾ ಮಾಡಕ್ಕೆ ನಿಂತೀನಿ ಅಂದ್ರೆ ಅತಿ ಸಿಂಪಲ್. 2 ಸಿಮೆಂಟ್ 4-5 ಸಿಮೆಂಟ್ ಕಂಬ ಹಾಕ್ರಿ, ಮ್ಯಾಲೆ ಸಿಕ್ಕರೆ ತಗಡು ಹಾಕ್ರಿ, ಇಲ್ಲಾಂದ್ರೆ
ಕಟ್ಟಿಗೆ ಒಳಗೆ ಬರೀ ಕಬ್ಬಿನ ಹುಲ್ಲು ರೌದಿ ಸಿಗ್ತೈತಿ, ರೌದಿ ಅಥವಾ ಈ ಕಟ್ಟಿಗೆ ಬಿದಿರು ಅಂಥವೆಲ್ಲ ಹಾಕಿ ಯೂಸ್ ಮಾಡಿ ಒಳ್ಳೆ ಕ್ವಾಲಿಟಿ ಸರ್. ಎ ಸಿ ರೂಮ್ಗಿಂತ ಹೆಚ್ಚಿಂದ ಬ್ಯಾಸಿಗೆಗಿಲ್ಲ. ಒಳಗೆ ನೀವು ಟಾರ್ಪಲ್ ಅಥವಾ ಏನಾರು ಹಾಕಿದ್ರೆ ಒಳ್ಳೆ ಕ್ವಾಲಿಟಿ ಯೂಸ್ ಆಗುತ್ತೆ. 5 ವರ್ಷ ಬಂದ್ರೆ ಸಾಕಲ್ಲ ಸರ್, 5 ವರ್ಷದ ಮುಂದೆ ಬೇಕಾದ್ರೆ ದೊಡ್ಡ ಅರಮನೆ ಕಟ್ಟಕ್ಕೆ ಕೊಡ್ತೈತೆ. ಸೊ ಮೊದಲು ಇನಿಷಿಯಲಿ ನಾ ಏನಿಲ್ಲ ಬೆಳಿತೀನಿ ಒಳ್ಳೆ ಟಾಪ್ ಒಳ್ಳೆ ದಾರಿ ಅಂದ್ರೆ ಇಲ್ಲ. ನನಗೊಂದು ಸ್ವಲ್ಪ ಇನ್ನೂ ಹೈಟೆಕ್ ಬೇಕಂತಂದ್ರೆ 20-30 ಮಾಡ್ಕೋರಿ, ತಗಣಿಯಾಗ ಹಾಕೋರಿ. ಇಲ್ಲ ಸರ್ ನನಗೆ ಮಾಡೋಕೆ ಲೇಬರ್ ಪ್ರಾಬ್ಲಮ್ ಐತಪ್ಪ ಅಂತಂದ್ರೆ 20-30 ಅಟ್ಟಾಗಿ ಏನು ಬೇಕು ಅಟ್ಟಾಗಿ ಕಟ್ಟಿಗೆ ಅದರದ್ದು ಮಾಡ್ಕೊಂಡು ಅಟ್ಟದ ಮದ್ರಿ ಮಾಡ್ಕೊಂಡು ಸಿಂಪಲ್ ಆಗಿ ಯೂಸ್ ಮಾಡ್ಕೋರಿ. ಸ್ಥಳ ನಾಟಿ ಕೋಳಿ ಹಾಕಿ DP ಮತ್ತು ಅನೇಕ ಕೋಳಿ ತಳಿಗಳಿದಾವೆ. ಈ 250 ಏನೇನೋ ಅಂತ ಹೇಳ್ತಾರೆ, 360 ಏನೋ, ಆಮೇಲೆ BB ಗ್ರಾಸ್ ರೀ. ಹಾಂ, ಇವನ್ನೆಲ್ಲ ಯೂಸ್ ಮಾಡಲಾರ್ದೆ ನಾಟಿ ಪ್ಯೂರ್ ನಾಟಿ ಕೋಳಿ ಸಿಗ್ತಾವೆ. ಒಂದು 10-20 ಕೋಳಿ ತೊಗೊಂಬರ್ರಿ, ಒಂದು 2 ಹುಂಜ ತೊಗೊಂಬರ್ರಿ, ಅದಕ್ಕೆ ಕ್ರಾಸ್ ಮಾಡಿಬಿಟ್ಟು ತತ್ತಿ ಹಾಕಿದ್ಮೇಲೆ ಮರಿ ಕುಂದಿಸಿ ಒಳಗೆ ಬಿಡ್ರಿ. ಸೊ ಇದು ಭಾಳ ದಿನ ನೀವು DP ಮರಿ ಸಿಗ್ತಾವೆ, ಬಟ್ ಕ್ವಾಲಿಟಿ ಜವಾರಿ ಅಷ್ಟು ನಾಟಿ ಅಷ್ಟು ಪ್ಯೂರ್ ಕ್ವಾಲಿಟಿ ಮಟನ್ ಬರೋದಿಲ್ಲ. ಸೇಲಿಂಗು ಕೂಡ ಕೇಳ್ಕೋ ಅಷ್ಟಿಲ್ಲ. ಅದೇ ಜವಾರಿ ಆದ್ರೆ ನೀವು ಇದ್ದಲ್ಲಿ ಇವ್ರು ಕೇಳ್ಕೊಂಡು ಬರ್ತಾರೆ. ಯಾವಾಗ ನೀವು ನಂತರ ನೀವು ಮಾರ್ಕೆಟ್ಗೆ ಹೋಗ್ಬೇಕು, ಮಾರ್ಕೆಟ್ ನಾವು ಕ್ರಿಯೇಟ್ ಮಾಡ್ಬೇಕು. ನೀವಾಗೆ ಮಾರ್ಕೆಟ್ಗೆ ಹೋದ್ರೆ ಅವರೇ ಹೇಳಿದ್ರೆ ನೀವು ಕೊಟ್ಟು ಬರ್ಬೇಕು. ನಿಮ್ಮಲ್ಲಿ ಅವ್ರು ಬಂದ್ರೆ ಸಪೋಸ್ ಅವ್ರು ನಿಮ್ಮಲ್ಲಿ ಬಂದ್ರೆ ನೀವು ಹೇಳಿದ್ರಿ ರೇಟ, ನೀವು ಅಲ್ಲಿ ಹೋದ್ರೆ ಅವ್ರು ಹೇಳಿದ್ರೆ ಕೊಟ್ಬಿಡ್ಬೇಕು. ಕೊಡ್ಕೋತೀರಿ ಅಗ್ರಿನಾಗಿಲ್ಲ. ಅದಕ್ಕೆ ಜವಾರಿ ನಾಟಿ ಮಾಡ್ಕೊಂಡ್ರಿ ಕ್ರಿಯೇಟ್ ನಿಮ್ಮಲ್ಲಿ ಹಾಕಿ ಮಾರ್ಕೆಟ್. ನೀವು ಹೊರಗೆ ಹೋಗೋದ ಬೇಡ, ನೀವು ಯಾರು ತೊಗೊಂಡು ಈಗ ಮಾರ್ಕೆಟ್ಗೆ ಹೋಗಿ ನಾನು ಮಾಡಿ ಹುಡುಕ್ಯಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ಜವಾರಿ ಕೋಳಿ ಸಿಗೋದು ಭಾಳ ರೇರ್ ಈಗ. ಹಂಗೆ ಕುರಿ ಒಳಗೆ ಹೋದವ್ರು ಮಾರ್ಕೆಟ್ ನಮ್ಮಲ್ಲಿ ಕ್ರಿಯೇಟ್ ಮಾಡ್ಕೊ, ಅದನ್ನ ಹೇಳ್ತೀನಿ ನಾನು. ಈಗ ಶರ್ಟ್ ಬಗ್ಗೆ ಅತಿ ಸಿಂಪಲ್ದಾಗಿ ಶರ್ಟ್ ಮಾಡ್ಕೋರಿ. ಕುರಿ ಸಾಕಾಣಿಕೆ ಮೊದಲನೇ ಹೆಜ್ಜೆ ಅಂದ್ರೆ ಶೆಡ್. ಅಲ್ಲಿ ಭಾಳ ಇನಿಷಿಯಲ್ ಯಾವುದೂ ಖರ್ಚು ಮಾಡಕ್ಕೆ ಹೋಗ್ಬೇಡ್ರಿ, ಅತಿ ಸಿಂಪಲ್ ಆಗಿರಲಿ. ಹೇಳಿ ಸರ್, ಏನು 20-30 ಮಾಡ್ಕೋರಿ. ಈಗ ನೀವು 25 ಕಷ್ಟ ಮಾಡ್ಕೋತೇನಂತಂದ್ರೆ ಹುಟ್ಟಿದ ಮರಿ ಹುಡ್ತಾವೆ, 4 ಮರಿ ಆಗ್ತಾವೆ, ಅವಾಗ ಒಳ್ಳಾಕೈತಿ. ಮಾಡೋದನ್ನ 20-30 ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಆರಾಮ್ 50-60, ಒಂದು 30-40 ಮರಿನೋ ಕುರಿನೋ ಸಾಕ್ಬೋದು ಅಥವಾ ಆಡು ಸಾಕ್ಬೋದು. ನೀವು ಚಿಕ್ಕದಾಗ ಒಂದು 20-30 ಮರಿ ಬಂದು ಮ್ಯಾನೇಜ್ ಮಾಡ್ಬೋದು. ಶೆಡ್ಡಿನ ಬಗ್ಗೆ ಏನಾದ್ರು ಐಡಿಯಾಸ್ ಐತೆ ಮತ್ತೆ ಏನಾದ್ರು ಕೇಳ್ರಿ, ಒಂದೊಂದು ಕ್ಲಿಯರ್ ಮಾಡ್ಕೊಂಡು ಹೋಗ್ರು. ಶೆಡ್ ಬಗ್ಗೆ ಏನಾದ್ರು ಮತ್ತೆ ಡೌಟ್ಸ್ ಏನಾದ್ರು ಇದ್ರೆ ಸರ್ ನಾ ಹಿಂಗೆ ಮಾಡ್ತೇನೆ ರೀ ಅಂದರೆ ಹೇಳ್ರಿ, ಅದನ್ನ ಹಂಗೆ ಮಾಡೋಕೆ ಅಲ್ಲ ಮಾಹಿತಿ ಕೊಡ್ತೀನಿ ಸರ್. ಏನಾದ್ರು ಡೌಟ್ಸ್ ಐತೆ ಶೆಡ್ ಬಗ್ಗೆ? ಶೆಡ್ಡಿನ ಬಗ್ಗೆ ಎಲ್ಲ ಕ್ಲಿಯರ್ ಆಗೈತೆ ಎಲ್ಲರಿಗೂ? ಅದನ್ನು ಮುಂದೆ ಹೋಗ್ಬಿಲ್ಲ. ಇನ್ನು ಹೇಳಿದ್ದಾರೆ ಯಾವ ತಳಿನ ಆಯ್ಕೆ ಮಾಡೋದು. ಈಗ ಅಂದ್ರೆ ಆಗಲೇ ಟಗರ್ ಮರಿ ಆತ್ರಿ, ಲೋಕಲ್ ಆಟೋದು ಒಳ್ಳೊಳ್ಳೆದವ್ರು ರೀ. ಬೋಯರ್ ಐತ್ರಿ, ಬೀಟಲ್ ಐತ್ರಿ, ಉಸ್ಮಾನಾಬಾದ್ ಐತಿ, ಜಮನಾಪಾರಿ ಐತಿ, ಬೋಯರ್ ಐತಿ. ಸೊ ಇವೆಲ್ಲ ಒಳ್ಳೆ ಬ್ರೀಡ, ಬಟ್ ಮಾರ್ಕೆಟಿಂಗ್ ಕಷ್ಟ ಐತಿ. ಶಿರೋಯಿ ಸೌಜತ್ ಅಂದ್ರೆ ಶಿರೋಯಿ ಸೌಜತ್ ಕುರ್ಬಾನಿ ಬಕ್ರೀದ್ ಮಾತ್ರ ಸೇಲ್ ಆಗುತ್ತೆ. ಅದರ ನೀವು ಕಿತ್ತೂರು ಪ್ಯಾಟಿಗೆ, ಯರಗಟ್ಟಿ, ಗೋಕಾಕ್ ಬಂದ್ರೆ ಸೇಲ್ ಆಗಂಗಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ ಸೊ ಈಗ ನಾವು ತೂಕದ ಆಧಾರದ ಮೇಲೆ ತೊಗೊಂಡ್ಬರ್ತೀವಿ. 700 ರೂಪಾಯಿ ಕೆಜಿ ಐತಿ ಸರ್, 700 ಐತೆ. ಬೀಟಲ್ 700 ಇದೆ, ಬೋಯರ್ 500 ಐತೆ, ಯಾವುದು ಶಿರೋಯಿ 450, ಆ ರೇಂಜ್ ಅವ್ರದ್ದು. ಆಯಾ ಬ್ರೀಡ್ ಮೇಲೆ ಡಿಪೆಂಡ್, ಅಲ್ಲಿ ತೂಕದ ಆಧಾರದ ಮೇಲೆ ಸಿಗ್ತದೆ. ಜೀವಂತ ತೂಕ ಮಾಡಿ ತೊಗೊಂಡ್ಬರ್ಬೇಕು. ಸೊ ಇಲ್ಲಿ ಒಳ್ಳೆ ಕ್ವಾಲಿಟಿ ಮಟನ್ ಅದ, ಬಟ್ ಕುರ್ಬಾನಿ ಬಕ್ರೀದ್ಗೆ ಯಾಕೆ ಹೋಗ್ತಾರೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಅಂತ ಹೋಗ್ತಾರೆ. ಸೊ ಇಲ್ಲಿ ದಲ್ಲಾಳಿಗಳ ಹೆಸರು ಕೆಡಿಸ್ಬಿಡ್ತಾರೆ. ಯಾಕಂತಂದ್ರೆ ಆ ರೇಟ್ ತೊಗೋಕಾಗೋದಿಲ್ಲ. ಸೌಳು ಐತಿ, ಅದು ನಮಗೆ ಮಾರ್ಕೆಟ್ ಆಗೋದಿಲ್ಲ. ಮಾಡೋರು ಹುಚ್ಚಿಡಿಸ್ಬಿಡ್ತಾರೆ. ತಮ್ಮ ವೈಯಕ್ತಿಕ ಜೀವನದ ನಡೆಸೋಕ್ಕಾಗಿ ಈ ಒಳ್ಳೆ ಬ್ರೀಡನ್ನು ಹಾಳು ಮಾಡ್ತಾರೆ. ಚಲೋ ಐತೆ ಅವ್ರು ಒಳ್ಳೆ ಸರ್. ಅದ್ರಾಗ ಪ್ಯಾಟ್ಲೆಸ್ಟ್ ಮಟನ್ ಯಾವುದಲ್ಲ ಶಿರೋಯಿ, ಬಟ್ ನಾನು ಯೂಸ್ ಮಾಡಿದ್ದೀನಿ ಎಲ್ಲ. ಇಲ್ಲಿ ಇವ್ರು ಏನು ತಪ್ಪು ಮಾಡ್ತಾರೆ ಅಂತಂದ್ರೆ ತಮ್ಮ ಲಾಭಾಂಶಕ್ಕೋಸ್ಕರ ಸುಳ್ಳು ಅದ್ರ ಹೆಸರು ಕೆಡಿಸಿ ಸೊ ಅದನ್ನ ಎಲ್ಲೂ ಸೇಲ್ ಆಗಲ್ಲ ಮಾಡ್ತಾರೆ. ನೀವು ಯಾವ್ದಾದ್ರು ಉದ್ದನ್ ಕೇಳಿದ್ರೆ ಪೇಟೆಗೋರಿ ಯಾರು ಮಾತಾಡ್ಸಂಗಿಲ್ಲ. ನೀವು ಅದ ಕುರ್ಬಾನಿ ಅಥವಾ ಬಕ್ರೀದ್ ಹುಡುಕ್ಯಾಡ್ಕೊಂಡು ಬರ್ತಾರೆ. ಹೀಗಿರೋದ್ರಿಂದ ಅದನ್ನು ಮಾಡೋದ್ರಿಂದ ಅಡವಾರ್ದಾಗ ಸಪೋಸ್ ನೀವು ಇವತ್ತು ಮಾರ್ಕೆಟ್ ಬಂದ್ರೆ ಸೇಲ್ ಆಗೋದಿಲ್ಲ, ಅದು ತ್ರಾಸ. ಸೊ ಈ ಮಾರುಕಟ್ಟೆ ಪ್ರಾಬ್ಲಮ್ ಆಗುತ್ತೆ. ಏನು ರೀ ಡಾರ್ಪರ್ ಇಲ್ಲ, ಡಾರ್ಪರ್ 4000 ಐತ್ರಿ, 1 kg ನಾ ಯಾವಾಗ ಕೊಟ್ಟು ಸಾಕಿದ್ರಿ, ನನಗೆ ಆಟ ತಂದ್ಕೊಟ್ಟು ತಗೋರಿ ಯಾರು ಅಂತ ಕೇಳ್ಬೋದು. ಹೌದಲ್ರಿ? ಈಗ ನಾವು ಹೈಟೆಕ್ ಈಗ ಡಾರ್ಪರ್ ಅಂತಂದ್ರೆ ನನ್ನ ಹತ್ರ ಒಂದು ಡಾರ್ಪರ್ ಕಾಂಪೋಸಿಟ್ ಐತ್ರಿ. ಹಾಲು ಕುಡಿ ಮರಿಗೆ 62,000 ಕೊಡ್ಕೊಂಡು ಬಂದೆ ನಾನು. ಜಸ್ಟ್ ಹಾಲು ಕುಡಿ ಮರಿ ಬಂದು ಹಾಲು ಕುಡಿಸಿ ಇವತ್ತಿಗೆ 6 ತಿಂಗಳಿಗೆ 45 kg ಐತಿ. ಅಷ್ಟು ರೊಕ್ಕ ಕೊಟ್ಟು ತಂದ್ರೆ ಸರ್ ಇನ್ನು ಯಾರು ಇರ್ತಾರೋ ಸರ್, ಅದು ಒಯ್ಯಕ್ಕಲ್ಲ. ತಳಿ ಸಂವರ್ಧನೆ ಮಾಡೋಕೆ ಡಿಮ್ಯಾಂಡ್ ಭಾಳ ಐತಿ. ಪ್ಯಾಕಿಂಗ್ ಒಳಗೆ ಜಾಸ್ತಿ ಲಾಭ ಇಲ್ಲ. ಮೇಷ್ ಹೆಂಗೆ ಮಾಡ್ಬೇಕ್ರಿ, ನಿಮ್ಗೆ ಅವ್ರಿಗೆ ಅವ್ರ ಟಗರು ಸಾಕಿ ಇನ್ನೊಂದು ಲಾಭ ಐತಿ. ಹೆಂಗೆ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ಹಿಡಿತಾರೆ ನೋಡ್ರಿ ಟಗರು, ಆದ ಲಾಭ ಐತಿ. ಹೆಂಗೆ ಲಾಭ ಐತಿ ಅಂದ್ರೆ ಒಂದು ಟಗರು ಮರಿ ತರ್ತೀರಿ ಅಥವಾ 10 ಟಗರು ಮರಿ ಹಾಕ್ತೀರಿ, ಒಂದು 5-6 ಸಾವಿರ ತರ್ತೀರಿ. ಒಂದು ವರ್ಷಕ್ಕೆ ಹಲ್ಲು ಹಚ್ಚಿದ ನಂತರ
20 ಹಿಡ್ಕೊಂಡು 25 ತನಕ ಶೇರ್ ಹಾಕಿದ ಒಂದು 5,000 ಇರ್ತೈತ್ರಿ ಮತ್ತೆ 5,000 ಖರ್ಚು ತೆಗೀರಿ ಉಳಿತೈತ್ರಿ ಯಾವ್ದಾರು ಉಳಿತ್ರಿ ಇದು ಲಾಭ ಇದನ್ನ ಮಾಡ್ಬೋದು ನೀವು ಒಟ್ಟ 3 ತಿಂಗಳು ಏನಂದ್ರೆ ಅದು ಲಾಭ ಅಲ್ಲ ಅದು ಜೀರೋ. ಆಮೇಲೆ ಕಂಪ್ಯಾರಿಸನ್ ಹೇಳ್ತೀನಿ ಆಮೇಲೆ ತೋರಿಸ್ತೀನಿ 3 ತಿಂಗಳಿಗೆ ಏನು ಪ್ರೈಸ್ ಅದ ಮಿನಿಮಮ್ ಅಂದ್ರೆ 6 ತಿಂಗಳು ಅವನ್ನ ವೇಟ್ ಮಾಡ್ತಾರೆ ಸರ್ 6 ತಿಂಗಳು ವೇಟ್ ಮಾಡಿ ನಿಮ್ಮ ಹೆಂಗೆ ಲೇಟ್ ಆಗಿದೆ ಹೆಂಗೆ ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತಲ್ಲ ಖರ್ಚು ಆಗೋದಿಲ್ಲ ಹೌದಿಲ್ಲ ಮಿನಿಮಮ್ ಒಂದು ಮರಿ ದಿವಸಕ್ಕೆ 20 ರೂಪಾಯಿ ಖರ್ಚು ನಾವು ಸರಾಸರಿ ಬಿಡ್ರಿ ಅದನ್ನ ನೀವು ದೊಡ್ಡ ಟಗರ ಹಂಗೆ ಮೇಸ್ ಮಾಡಿದ್ರಿ ಅಂತಂದ್ರೆ ಅದು ಲಾಭ. ಆಮೇಲೆ ರೀ ಬೀಟಲ್ ಅಂತ ಐತಿ ಇಡೀ ಅದು ಪಂಜಾಬದ್ದು ಬಟ್ ಭಾರತದೊಳಗೆ ಹೆಚ್ಚು ಬೇಡಿಕೆ ಇರೋದು ಅದೇ ಸರ್ ಪ್ರೆಸೆಂಟ್ ಬೀಟಲ್ ಅದ್ರ ರೇಟು ಹೈವಿನಲ್ಲ ಲೋನ್ ಅಲ್ಲ. ಬೀಟಲ್ ಅಂದ್ರೆ ನಮ್ಮ ಕರಿಯರ್ ಬರ್ತದೆ ಲೋಕಲ್ ಕರಿಯರ್ ಅದ್ರ ಹೈಟ್ ಬರುತ್ತೆ ಸೇಮ್ ಅದೇ ಥರ ಬರುತ್ತೆ ಬ್ಲ್ಯಾಕ್ ಅಂತೇಳಿ ಒಳ್ಳೆ ಕ್ವಾಲಿಟಿ ಅತಿ ಹೆಚ್ಚು ಹಾಲು ಕೊಡುವಂಥದ್ದು. ಆಮೇಲೆ ಮರಿ ಬರೋದು 2-3 ಮರಿ ಹಾಕ್ತಿತ್ತು ಬೀಟಲ್ ಮಾಡಿ ನೋಡ್ರಿ ಬ್ರೀಡಿಂಗ್ ಮಾಡಿದ್ರೆ ಲಾಭ ಐತಿ. ತಳಿ ಸಂವರ್ಧನೆ ಮಾಡಿ ಯಾವುದೋ ತಳಿ ಮಾಡಿರಿ ಲೋಕಲ್ ಬೇಕಾದ್ರೆ ಒಂದು 20 ವರ್ಷ ಉಸ್ಮಾನಾಬಾದಿ ಹಾಕ್ರಿ ಅದಕ್ಕೆ ಬೀಟಲ್ ಹೊಂತ ಬಿಡ್ರಿ ಅಥವಾ ಶಿರೋಯಿ ಬಿಡ್ರಿ. ಸೊ ವೆರೈಟಿ ಕ್ರಾಸ್ ಮಾಡೋದ್ರಿಂದ ಬರ್ತಕ್ಕಂಥ ಮರಿ ವೆರೈಟಿ ಆಗಿ ಬಂದ್ಬಿಡ್ತೈತಿ. ಈಗ ನಾವು ಸ್ವಲ್ಪ ಲಾಭ ಮಾಡ್ಬೋದು. ಇನ್ರಿ ಕುರಿ ಒಳಗೆ ಡೆಕ್ಕನಿ ಅಂತೈತಿ ಎಳಗ್ ಅಂತೈತಿ ಬನ್ನೂರು ಅಂತೈತಿ ಇಡೀ ಜಗತ್ತಿನಾಗ ಟಾಪ್ ತಿನ್ನಾಕ ಮಟನ್ ಅಂದ್ರೆ ಬನ್ನೂರು ಕೇಳಿದಿಲ್ಲ ಬನ್ನೂರು ಅಂತೇಳಿ ಬನ್ನೂರು ಬಟ್ ಅದೇ ಒಂದೇ ಮರಿ ಹಾಕಿ ಅದೊಂದು ಪ್ರಾಬ್ಲಮ್. ಅದನ್ನು ಒಂದೇ ಮರಿ ಅಂತಂದ್ರೆ ಟೇಸ್ಟಿಗೆ ಮಾತ್ರ ಆ ಕಡೆ ಮಾತ್ರ ಯೂಸ್ ಮಾಡ್ತಾರೆ. ಅದಾದಮೇಲೆ ನಾರಿ ಸುವರ್ಣ ಅಂತ ನಾರಿ ಸುವರ್ಣ ಕೇಳಿದ್ರಿ 2-3 ಮರಿ ಕೊಡ್ರಿ ಅದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ಅದಕ್ಕೆ ಕಂಪ್ಯಾರಿಸನ್ ಲೋಕಲ್ ಕುರಿ ಅದಕ್ಕೆ ನಿಮ್ಮ ಮಾರ್ಕೆಟ್ ಅಥವಾ ಅದ್ರ ಅವಾಗ ಹೇಳ್ತೀನಿ. ಈಗ ಏನು ಮೇಲೆ ಅದನ್ನ ತೊಗೊಂಡು ಕಂಪ್ಯಾರಿಸನ್ ತೊಗೊಂಡು ಕಂಪ್ಯಾರಿಸನ್ ಅಂತಂದರೆ ಲೋಕಲ್ ಒಂದು 100 ಕುರಿ 100 ಮರಿ ಹಾಕಿದ್ರೆ ಲೋಕಲ್ ಈಗ ನಾಟ್ಯ ಕುರಿಗಾರ ಅಡ್ಡಾಡ್ತಾರೆ ಅವಕ್ಕೆ ಪ್ಯೂರ್ 15 ವರ್ಷದ ಹಿಂದ್ಗಡೆ ಡೆಕ್ಕಣಿ ಅಂತಿದ್ರು ಜವಾರಿ. ಈಗಿನ ಕುರಿ ಜವಾರಿ ಅಲ್ಲ ಕೆಂಪು ಎಳಗ ಮತ್ತು ಬಿಳಿ ಎಳಗ ಅಂತ ಕೊಡ್ತಾವೆ ಕೆಂಗುರಿ ಮತ್ತು ಬಿಳಿ ಎಳಗ ಅಂತ. ಸರಿ ಇದು ಯಾವುದು ಜವಾರಿ ಅಲ್ಲ ಈ ಹೊರಗಿನ ಕುರಿ ಅವೆಲ್ಲ ಹೈಬ್ರಿಡ್ ಅಲ್ಲ. ಯಾಕೆ ಹೈಬ್ರಿಡ್ ಅಂತಂದ್ರೆ 15 ವರ್ಷದ ಹಿಂದ್ಗಡೆ ಉಣ್ಣಿ ಕುರಿ ಇದ್ದಿರಲ್ಲ ಇವರು ಟಗರು ಕಾಳಗೆ ಅಬ್ಸರ್ವ್ ಮಾಡಿದ್ದೀರ ಟಗರು ಕಾದಾಟ ಟಗರು ಕಾದಾಟ ಹೆಂಗೆ ಇರ್ತೈತಿ ಅಂತಂದ್ರೆ ಉಣ್ಣಿ ಕುರಿ ಇರ್ತಾವ ಕರಿ ಉಣ್ಣಿ ಕುರಿ ಇರ್ತಾವೆ. ಈ ಬಿಳಿ ಎಳಗದು ಯಾಕೆ ಹಾಕೋದಿಲ್ಲ ಕಾದಾಟಕ್ಕೆ ಅಷ್ಟು ಅದು ಹೈಬ್ರಿಡ್ ಅದ್ರಂತೆ ತಾಕತ್ ಇರೋದನ್ನು ನಾ ಹಾಕೋದಿಲ್ಲ. ಆ ನಾಟಿನ ಯಾಕೆ ಹಾಕ್ತಾರೆ ಅಂತಂದ್ರೆ ಅದು ಓಡ್ತಿದ್ದು ಒಳ್ಳೆ ಎಲ್ಲ ತಾಕತ್ ಇರ್ತೈತಿ ಜೊತೆಗೆ ಬಾಳಿಕೆ ಬರ್ತೈತೆ ಅಂತ ಅದನ್ನ ಹಾಕ್ತಾರೆ. ಅದನ್ನು ಹಾಕೋದ್ರಿಂದ ಅದು 15 ವರ್ಷದಿಂದ ಎಲ್ಲ ನಮ್ಮ ಉಣ್ಣಿಗುರನೇ ಇದ್ರು ಸರ್. ನಮ್ಮ ಪ್ರೆಸೆಂಟ್ ಇಲ್ಲಿ ಎಂ ಕೆ ಬೆಳೆದ್ರೆ ನಮ್ಮ ಗದ್ದಿ ಕುರಿ ನಮ್ಮ ಪ್ರಾಪರ ಅಲ್ಲಿ ಆಲ್ರೆಡಿ ನಮ್ಮ ಇನ್ನೂ 400-500 ಕುರಿ ಇದಾವೆ ನಾಟಿ ಕುರಿ ಇದಾವೆ. ನಾವಿರೋದು ಕಲ್ಲೋಳಿ ಮೂಡೋಗಿ ಗೋಕಾಕ್ ತಾಲೂಕು ಕಲ್ಲೋಳಿ ಇದ್ದೀವಿ. ಸೊ ಅಲ್ಲೇ ನನ್ನದೇ ಅಂತ ಬ್ರೀಡ್ ನಾನು ವೈಯಕ್ತಿಕ ಬ್ರೀಡ್ ಮಾಡ್ಕೊಂಡಿನಿ ನಾ ರನ್ ಮಾಡ್ತಾ ಇದ್ದೆ. ಈ ಕುರಿ 15 ವರ್ಷದ ಹಿಂದ್ಗಡೆ ಉಣ್ಣಿ ಕುರಿ ಇದ್ದರೆಲ್ಲ ಇವು ಹೆಂಗೆ ಹೈಬ್ರಿಡ್ ಅದು ಅಂತಂದ್ರೆ ಬಿಳಿ ಎಳಗ ಕೆಂಪು ಎಳಗಂತೆ 2 ಟಗರ ತಂದು ಬಿಟ್ರು ಕ್ರಾಸ್ ಆಗಿ ತನ್ನ ಮೂಲತನ ಎಲ್ಲ ಕಳ್ಕೊಂಡು ಇವತ್ತೆಲ್ಲ ಹೈಬ್ರಿಡ್. ಎರಗಟ್ಟಿ ಅಥವಾ ಕಿತ್ತೂರು ಅಥವಾ ಯಾವ್ದಾದ್ರು ಒಂದು ಪ್ಯಾಟಿಗೆ ಹೋಗ್ರಿ 195 ಮರಿ ಅಥವಾ 98 ಮರಿ ಅಷ್ಟೇ ಬಿಳಿ ಎಳಗ ಸಿಗ್ತಾವೆ. 2-3 ಮಾತ್ರ ಉಣ್ಣಿ ಮರಿ ಸಿಗ್ತಾವೆ. ಅವೆಲ್ರಿ ಯಾರು ಕುರಿಯಾಗ ಉಣ್ಣಿ ಪ್ಯೂರ್ ಟಗರ ಇದ್ಲ ಆ ಮರಿ ಮಾತ್ರ ಅವು ಸಿಗ್ತಾವೆ. ಈಗೆಲ್ಲ ಆಲ್ಮೋಸ್ಟ್ ಉಣ್ಣಿ ಮರಿ ಬಿಟ್ಟಾರು ಈ ಬಿಳಿ ಮಾಡಿಬಿಡ್ತಾರೆ. ಸೊ ಹೀಗಾಗಿ ಬಿಳಿದೆಲ್ಲ ಕುಸಿತ ಉಂಟಾಗಿ ಅಂದರೆ ಆ ಮೂಲ ತಲೆಯಲ್ಲಿ ಹೋಗಿ ಇವತ್ತೆಲ್ಲ ಹೈಬ್ರಿಡ್ ಆಗ್ತದೆ. 15 ವರ್ಷದ ಹಿಂದೆ ತಂದುಬಿಟ್ಟಾರೆ ಟಗರೇ ಕರೆಕ್ಟ್ ಇವತ್ತಿಗೆಲ್ಲ ಕ್ರಾಸ್ ಆಗಿಬಿಟ್ರಿ. ಈಗ ಇದು ಹಾಕೋಂತ ಬರೀ ವರ್ಷಕ್ಕೆ ಒಂದಂತರ ಅದು ವರ್ಷಕ್ಕೊಂದಲ್ಲ ಅದು 5 ತಿಂಗಳು ಹಾಕ್ತಿದ್ವಿ. ಬಟ್ ಈಗ ಮ್ಯಾನೇಜ್ಮೆಂಟ್ ಫೇಲ್ ಆಗೈತಿ. ಮ್ಯಾನೇಜ್ಮೆಂಟ್ ಹೆಂಗೆ ಫೇಲ್ ಆಗೈತೆ ಅಂತ ಒಂದು 100 ಕುರಿ ಇರ್ತಾವ್ರಿ ಒಂದೇ ಟಗರ ಹಾಕಿರ್ತಾವೆ. ಒಂದು 100 ಕುರಿಗೆ ಒಂದು ಟಗರ ಹಾಕ್ತಾರೋ. ಸೊ ಮ್ಯಾಕ್ಸಿಮಮ್ 100 ಕುರಿಗೆ 4 ಟಗರ ಬೇಕು. ಸರಿಯಾದ ವ್ಯವಸ್ಥೆ ಮಾಡಿದ್ರೆ 4 ಬೇಕು. ಅಲ್ಲಿ ಏನಾಗುತ್ತೆ ರೀ ಒಂದು ದಿನಕ್ಕೆ 1 ಹಾಕ್ತಾರೋ 4 ಈಟಿಗೆ ಬರ್ತಾವೆ ಒಂದನ್ನು ಮಾತ್ರ ಕ್ರಾಸ್ ಮಾಡ್ತೈತೆ. ಸೊ ಇನ್ನು 3 ಪೈಲರ್ ಆದರೂ ಸೊ ಅವು ಕಟ್ಟಂಗಿಲ್ಲ. ಸರಿಯಾದ ಇಳುವರಿ ಬಂದ್ರೆ ಏನು ಬರಬೇಕು ಅವಾಗ ಏನು ಮಾಡಿಬಿಡ್ತಾರೋ ಅದು ಮತ್ತೊಂದು ಡೇಟಿಗೆ ತೆಪ್ಸಿ ಇವತ್ತು ನಾವು ಕ್ರಾಸ್ ಬಿಟ್ಟಿವಿ ಮತ್ತೆ 20 ದಿನಕ್ಕೆ ಬರಬೇಕಿಲ್ಲ. ಸೊ ಅವತ್ತು ಒಂದು 3-4 ಬಂದಿತ್ತು ಅಂದ್ರೆ ಮತ್ತು ಅದು ಪೈಲ. ಹೀಗಾಗಿ 5 ದಿನ ಯಾವಾಗಲೂ 5 ತಿಂಗಳು 5 ದಿನ ರೀ. ಬಟ್ ಈಗ ಮೇಂಟೈನ್ ಮಾಡೋದು ಏನು ಮಾಡ್ತೀವಿ ನಾವು ಕ್ರಾಸ್ ಮಾಡುವಂಥ ಏನು ಟೈಮ್ ಐತಲ್ಲ ಇದು ಲಾಂಗ್ ಆಗಿಬಿಡ್ತೈತಿ. ಹೀಗಾಗಿ 1 ವರ್ಷಕ್ಕೆ 1 ಮರಿ ಬೀಳಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಫೇಲ್ವರ್ ರೀ. ಆಮೇಲೆ 100 ಕುರಿ 100 ಮರಿ ಬರ್ತವೆ. 100 ಎಲ್ಲ ಬದುಕ್ತಾವೆ 8% ಬದುಕ್ಬೋದು. ಐಡಿಯಾಸ್ ಇದ್ದಾವೆ ಹೇಳ್ರಿ 30% ಬೆಳ್ಕೋವೆ ಹೆಂಗೆ ಹಾಕೋ ಅಂತ ಹೇಳ್ತೀವಿ 30-35-40 ತನಕ ಹಾಕೋ. ಈಗ
100 ಕುರಿ ಇರ್ತಾವೆ, ಒಂದು ಟಗರ ಬಿಡ್ತಾನೆ. ಒಂದು ಟಗರ 10 ವರ್ಷ ಬಿಡ್ತಾನೆ. ಅದರ ಅವಧಿ 12ರಿಂದ 13 ವರ್ಷ. ಒಂದು ಟಗರ ಜೀವಿತ ಅವಧಿ. ಇಲ್ಲಿ ಕುರಿಗಾರ ಏನು ಮಾಡ್ತಾರೆ ಅಂತಂದ್ರೆ, ಒಂದು ಟಗರ ಬಿಟ್ಟರೆ ಅಂದ್ರೆ 10 ವರ್ಷ ಆ ಟಗರ ಚೇಂಜ್ ಮಾಡೋಂಗಿಲ್ಲ. ಇದು ದೊಡ್ಡ ದುರಂತರ ಇದು. ಟಗರ ಚೇಂಜ್ ಮಾಡ್ಲಿಕ್ಕೆ ಏನು ಎಫೆಕ್ಟ್ ಆಕೈತೆ ಹೇಳ್ತೀವಿ. ನಮ್ಗೆ ರಿಲೇಷನ್ದಾಗ ಮ್ಯಾರೇಜ್ ಆಗ್ಬಾರ್ದು ಅಂತಾರೆ. ಅಕ್ಕನ ಮಗಳು, ಅತ್ತಿ ಮಗಳು, ಹಳೆ ಇದ್ರ ಬದ್ರೆ ಅಲ್ಲಿ ಇದ್ರ ಒಪ್ಕೋತೀರಿ. ಏನಾಗೈತ್ರಿ ಮಾಡ್ಕೊಂಡ್ರೆ ಹುಟ್ಟುವಂತ ಮಕ್ಕಳು ಸರಿ ಇನ್ ಬ್ರೀಡ್ ಹಾಕವು ಅಂಗವಿಕಲತೆಯಿಂದ ರೋಗಗ್ರಸ್ತ ಮಕ್ಕಳು ಹುಡ್ತಾವ ಅಂತ, ಪೆದ್ದಾರ ಹುಡ್ತಾವ, ಏನಾರ ಕೈಯಾಗಲ್ಲ, ಈ ಥರ ಅಂದ್ರೆ ರಕ್ತ ಒತ್ತಾಗಿ ಬರ್ತೈತೆ. ಮತ್ತು ಇಲ್ಲಿ ಟಗರಿ ಬರಂಗಿಲ್ಲ. ಒಂದು ಟಗರ ಬರ್ತಾರೋ ಮಗಳಿಗೆ ಅದ ಕ್ರಾಸ್ ಮಾಡ್ತಾರೋ, ಮೊಮ್ಮಗಳಿಗೆ ಅದ ಮಾಡ್ತಾರೋ. 10 ವರ್ಷ ಅಂದ್ರೆ ಅದು ಎಲ್ಲ ಅದ ಮಾಡ್ಬೇಕಲ್ಲ, ಕ್ರಾಸ್ ಮಾಡ್ಬೇಕಲ್ಲ. ಹೀಗೆಲ್ಲ ಆಗಿ ರೋಗ ಜಾಸ್ತಿ ಆಗಿ ನಿಮಗೆ ಎಷ್ಟು ಬರ್ತಾವೆ ಬರೀ 160 ಮರಿ ಬರ್ತಾವೆ. ಅಂಡರ್ಸ್ಟ್ಯಾಂಡ್ ಆಗತ್ತೈತಿಲ್ಲ? ಆಮೇಲೆ ಈ 100 ಮರಿ ಬರ್ತಾವೆ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ, 100 ಮರಿ 60 ಮರಿ ಬಂದ್ರೆ ಇವತ್ತಿನ ಮಾರ್ಕೆಟ್ ಏನು ರೇಟ್ ಇರ್ತದ? 5ರಿಂದ 6 ಸಾವಿರ. ಅಮೌಂಟ್ ಎಷ್ಟು ಆತ್ರಿ? 3.5 ಲಕ್ಷ ರೂಪಾಯಿ ಆಗುತ್ತೆ ಈ ತಳಿ ಮಾಡೋದ್ರಿಂದ. ಇನ್ನು ಬೇರೆದು ಕಂಪ್ಯಾರಿಸನ್ ಮಾಡೋಕೆ ಹೋದ್ರೆ ಒಂದು ಟಗರಾನ ಬಿಡ್ತಾರೆ. ಹೀಗಾಗಿ ಟಗರ ಯಾವತ್ತು ಕಂಪಲ್ಸರಿ ಹುಟ್ಟಿದ ಮರಿಗೆ. ಇವತ್ತೊಂದು ಟಗರ ಬಿಟ್ಟೇವೆ ಅಂತಂದ್ರೆ ಆ ಹುಟ್ಟಿದ ಮರಿಗೆ ಆ ಟಗರ ಬಿಡಬಾರ್ದು. ಸೊ ಹಿಂದುತ್ವ ಇದ್ರು ತಂದೆ ಮಗಳು ಕುಡ್ಸಕ್ಕಾಗೈತಿ. ಸೊ ಇಲ್ಲಿ ಕುಡಿಸ್ತಾರೆ. ಸೊ ಹೀಗಾಗಿ ಫೇಲ್ಯೂರ್ ಆಗ್ತೈತಿ. ಆ್ಯಕ್ಚುಲಿ ಹುಟ್ಟಿದ ಟಗರಿಂದ ಹುಟ್ಟಿದ ಮರಿಗೆ ಆ ಟಗರಿಗೆ ಹೊಳೆ ಬಿಡಲೇಬಾರ್ದು. ಸೊ ಕಂಪಲ್ಸರಿ ಟಗರ ಚೇಂಜ್ ಮಾಡಬೇಕು. ಈಗ ವಂಶಾವಳಿ ಅಂತ ಇರ್ತೈತೆ, ಹೇಳೋರು ಕಡೆ ಇರ್ತೈತೆ ನೋಡಿ. ಅಪ್ಪ ಮಗ ಯಾರು ಬೇರೆ ಹಚ್ಕೊಂಡು ಹೋಗ್ಬಿಡ್ತಾರೆ. ಹಂಗೆ ನಾವು ಯಾವ ಟ್ಯಾಗ್ ಆಗಿರ್ತೀವಿ ಟಗರಿಗೆ, ಆ ಟಗರ್ ಟ್ಯಾಗ ಇವತ್ತು ಒಂದು ಕುರಿ ಕಟ್ಟೈತೆ ಅಂದ್ರೆ ಕಟ್ಟಿ ಡೇಟ್ ಬರೋದು ಅದ ಟ್ಯಾಗ್ ನಂಬರ್ ಬರೀ, ತಂದಿ ಟ್ಯಾಗ್ ನಂಬರ್ ಟಗರಿಂದ. ಟಗರಿನ ಟ್ಯಾಗ್ ಬರೀತೀರಿ. ಆ ಟಗರಿಂದ ಯಾವ ಕುರಿ ಕ್ರಾಸ್ ಮಾಡ್ತಾರೆ ಅದನ್ನ ಡೇಟ್ ಬರೀಬೇಕು. ಕುರಿ ಟ್ಯಾಗ್ ನಂಬರ್ ಬರೀಬೇಕು. ಆಮೇಲೆ ಅದು ಇಳಿತೈತೆ ಅಂತ ತಿಳ್ಕೊರಿ. ಇಳಿದ ಮೇಲೆ ಹುಟ್ಟಿದ ಮನೆಗೆ ಯಾವ ಟ್ಯಾಗ್ ಹಾಕ್ತೀರಿ? ಸೊ ಇದು ತಂದೆ ತಾಯಿ 2 ಮಕ್ಕಳು ಬರಬೇಕಲ್ಲಿ. ಅವಾಗ ಏನಾಗುತ್ತೆ, ಓ ಇದು ಇದೇ ಹೊಟ್ಟೈತೆ, ಈ ಟಗರ ಹೀಟಿಗೆ ಬಂದಾಗ ಈ ಟಗರ ಬಿಡಬಾರ್ದು. ಸೊ ಇನ್ನೊಂದು ಆಲ್ಟರ್ನೇಟಿವ್ ಬೇರೆ ಟಗರ ಬಿಡೋದು. ಸೊ ಅದು ಮತ್ತು ಒಂದು ವಂಶದಿಂದ ಕೂಡಿರ್ಬಾರ್ದು ಟಗರ. ಸೊ ನಮ್ಮಲ್ಲಿ ಹುಟ್ಟಿದ ಟಗರ ತೊಗೊಂಡು ಹೊರಗೆ ಮತ್ತೊಂದು ಎಲ್ಲರಿಗೂ ಕ್ರಾಸ್ ಮಾಡ್ಬೋದು. ಸೊ ಚೇಂಜೇ ಇರಬೇಕು. ಚೇಂಜ್ ಅಂದ್ರೆ ಹೆಂಗೆ ಮಾಡ್ಬೇಕು ರೀ? ಸೊ ಇನ್ನೊಂದು ಪರ್ಮರ್ಸ್ ಇರ್ತಾನೆ, ನಮ್ಮಲ್ಲಿ ಇರ್ತಾನೆ, ಅದು ಬೆಡ್ಲೈನ್ ಹೊರಗಡೆಯಿಂದ ಬಂದಿರ್ತೈತಿ. ಸೊ ಅಂಥ ಟಗರನ್ನು ತೊಗೊಂಡ ನಾವು ಕ್ರಾಸ್ ಮಾಡ್ಬೋದು. ಸೊ ಹಿಂಗೆ ಮಾಡೋದ್ರಿಂದ ಈ ರೋಗದ ಗುಣಲಕ್ಷಣಗಳು ಏನದಲ್ಲ ಇಂಥವನ್ನೆಲ್ಲ ಇದನ್ನ ಹಾಕಿ ನಾವು ಲಾಭ ಮಾಡ್ಬೋದು. ಇದಂದ್ರೆ ಇಳುವರಿ ಜಾಸ್ತಿ ಮಾಡ್ಬೋದು. ಒಳ್ಳೆಯದು ಏನ್ರಿ. ಇನ್ನೊಂದು ಏನಂತ ಅಂತಂದ್ರೆ, ಈಗ ಕಂಪ್ಯಾರಿಸನ್ ಮಾಡಿದಾಗ ಅವು 100 ಕುರಿ 60 ಮರಿ ಬರೋದ್ರಿಂದ 60 ಬರ್ತವೆ. ಇದು ಬೇರೆ. ಅಥವಾ ನಾರಿ ಸುವರ್ಣ ತಗೊಳ್ರಿ. ನಾರಿ ಸುವರ್ಣ ಅಂತಂದ್ರೆ ಅದು ಮೂಲ ಮಹಾರಾಷ್ಟ್ರದ ಸಾತಾರ ಜಿಲ್ಲೆ ಪಲ್ಟನ್ ಅಂತ ಒಂದು ಸಿಟಿ ಇದೆ, ತಾಲೂಕು. ಸೊ ಅದು ನಿಮ್ಕಲ್ ಇನ್ಸ್ಟಿಟ್ಯೂಟ್ನ ಅದನ್ನು ಕಂಡು ಹಿಡಿದ್ರು. ಹೆಂಗೆ ಹಿಡಿದ್ರು ಅಂತಂದ್ರೆ 30 ವರ್ಷದ ರಿಸರ್ಚ್ ಇತ್ತು. ಇಡೀ ಭಾರತಕ್ಕೆ ಬೋಯರನ್ನ ಪರಿಚಯ ಮಾಡಿದ್ದವ್ರೆ. ಬೋಯರ್ ಅಂತೇಳಿ ಇದೈತೆ ಮೇಕೆ, ಬೋಯರ್ ಆಡುತ್ತದೆ. ಅದು ಫೇಮಸ್. ಅದು ಸೌತ್ ಆಫ್ರಿಕಾ ಬ್ರೀಡ್ ಅದು. ಸೊ ಅದನ್ನು ಮೊದಲ ಈ ಅದ್ರ ಸಿಮೆನ್ ಅಂತಂದು ಇಲ್ಲಿ ಇಂಜೆಕ್ಟ್ ಮಾಡಿ, ಸೊ ಅದನ್ನು ಬೋಯರನ್ನ ಒಂದು ಸತತ ಇಡೀ ಭಾರತಕ್ಕೆ ಪರಿಚಯ ಮಾಡಿಸಿದವ್ರು ಅವರೇ. ಅದಾದ ನಂತರ ಇಡೀ ಭಾರತದಾಗ 2-3 ಕುರಿ ಮರಿ ಹಾಕುವಂಥ ಕುರಿ ಯಾವುದೂ ಇಲ್ಲ ಇಲ್ಲಿವರೆಗೂ. ಎಲ್ಲಿಯೂ ಇಲ್ಲ, ಇಡೀ ಜಗತ್ತಿನಾಗ ಎಲ್ಲೂ ಇಲ್ಲ. 2-3 ಆಡಿನೊಳಗೆ ಎಲ್ಲ ಅದಾವೆ. ಆಡಿನ 2-3 ಮರಿ ಹಾಕ್ಬಿಟ್ಟು ಕುರಿ ಒಳಗೆ 2-3 ಹಾಕಂಗಿಲ್ಲ. ಸೊ ಇದನ್ನು ಮಾಡ್ಬೇಕಂತ ಏನು ಮಾಡಿದ್ರು ಅಂದರೆ, ಇಡೀ ಜಗತ್ತೆಲ್ಲ ಹುಡುಕ್ಯಾಡ್ರಿ. ಅತಿ ಹಾಲು ಕೊಡೋದು ಅವಾಸಿ ಅಂತ ಐತಿ, ಇಸ್ರೇಲ್ ಅವಾಸಿ ಅಂತ ಐತಿ. ಆಮೇಲೆ 2-3 ಮರಿ ಹಾಕಕ್ಕ ಇಡೀ ಜಗತ್ತು ಅಡ್ಡಾಡು ಸಿಗಲಿಲ್ಲ. ಪಶ್ಚಿಮ ಬಂಗಾಳ ನಮ್ಮಲ್ಲೇ, ಪಶ್ಚಿಮ ಬಂಗಾಳದ ಗೆರೋಲಾ ಅಂತ ಹೇಳಿ, ಪಶ್ಚಿಮ ಬಂಗಾಳದ ಕೆರೋಲಾ ಅಂತೇಳಿ ಒಂದು ಕುರಿತು 2-3 ಮರಿ ಹಾಕ್ತೈತಿ. ಸೊ ನಮ್ಮ ವೆದರ್ಗೆ ಹೊಂದಾಣಿಕೆ ಆಗ್ಬೋದು. ಸೊ ಅದನ್ನು ತೊಗೊಂಡು ಇಡೀ ಜಗತ್ತು ಹುಡುಕ್ಯಾಡ ಇಲ್ಲೇ ನಮ್ಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಬಿಟ್ಟು ಬೇರೆ ಕಡೆ ತಿರುಗಿದ್ದಾರೆ. ಚಂದ ಮೇಡಮ್ಗಳು ಅದರ ಮನೆ ತಿಳ್ಕೊಂಡ್ರು. ಬಟ್ ನಮ್ಮಲ್ಲಿ ಐತೆ ಅಂತ ಗೊತ್ತಾಗ ನಾವು ಸಂಸ್ಕರಣ ಮಾಡಿ ಹಾಲು ಎಷ್ಟು ಮಾಡಿದ್ರೆ ಒಳ್ಳೇದಲ್ಲ ರೀ. ತಿನ್ನಕ್ಕೆ ಮಟನ್ ರುಚಿ ಬೇಕು, ಜಾಸ್ತಿ ಹಾಲು ಕೊಡ್ಬೇಕು, ಜಾಸ್ತಿ ಮರಿ ಹಾಕ್ಬೇಕು, ನಮಗೆಲ್ಲ ಬೇಕು. ಎಲ್ಲ ಮಾಡ್ಬೇಕಾದ್ರೆ ನೀವು ಏನು ಮಾಡ್ಬೇಕು ರೀ? ಅದಕ್ಕೆ ಏನು ಮಾಡಿದರು, ಅತಿ ಹೆಚ್ಚು ತಾಳಿಕೆ ಬರುವಂಥದ್ದು ನಮ್ಮ ಮೂಲ ಡೆಕ್ಕನ್ ಅಂತ ಹೇಳಿಲ್ಲ ನಿಮ್ಮ ಜವಾರಿ, ಅದನ್ನು 60% ತೊಗೊಂಡಾರೆ. ಯಾಕಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ಇದೀವಿ ನಾವು. ಬಾರ್ಡ್ರಿಗೆ ಅತಿ ಹೆಚ್ಚು ಕುರಿ ಇರೋದು ಡೆಕ್ಕನಿ. ಅವ್ರ ಕಡೆ ಇರೋದು ಅದೇ. ನಮ್ಮ ಕಡೆ ಈ ಪ್ರೆಸೆಂಟ್ ನಮ್ಮ ಬೆಳಗಾವಿ ಜಿಲ್ಲೆದಾಗ ಇರೋದು ಅದ ಕುರಿ. ಈಗ ನಾ ಎಕ್ಸ್ಪೆರಿಮೆಂಟ್ ಮಾಡತ್ತೇನೆ ಅಂದ್ರೆ ನಮ್ಮ ತಳಿ ತೊಗೊಂಡು ಮಾಡ್ಬೇಕಲ್ಲ. ನಾ ಇಲ್ಲಿ ತೊಗೊಂಡು ಬೇರೆದೆಲ್ಲ ಹಾಕಿದ್ರೆ ಅದು ನಮ್ಮ ವೆದರ್ ಹೊಂದಾಣಿಕೆ ಆಗುತ್ತೆ. ಅದಕ್ಕೆ ಆ ಡೆಕ್ಕನಿಯನ್ನು ತೊಗೊಂಡೆ ಅದನ್ನು 60% ತೊಗೊಂಡಲ್ಲಿ.
ಡೆಕ್ಕಣಿ 60% ಐತ್ರಿ. ಈಗ ಅದಕ್ಕೆ ತೊಗೊಂಡಾರಂತಂದ್ರೆ ನಮಗೆಲ್ಲ ವೆದರ್ಗೆ ಹೊಂದಾಣಿಕೆ ಆಗ್ತೈತಿ, ಜವಾರಿ ಐತಿ ತಡಿತೈತಿ ಅನ್ನೋದಕ್ಕಿಂತ ತೊಗೊಂಡಾರ. ಇನ್ನು 40% ಬೇರೆ ಬೇರೆ ತೊಗೊಂಡಾರ. ಇಸ್ರೇಲದ ಆವಾಸಿ ಅಂತ ಹೇಳಿ ಇದನ್ನು 10% ತೊಗೊಂಡಾರೆ. ಇಸ್ರೇಲದ ಆವಾಸಿ ಅಂದ್ರೆ ಅತಿ ಹೆಚ್ಚು ಹಾಲುಗಳು ಹೋಗ್ತದೆ. ಇಡೀ ಜಗತ್ತಿನೊಳಗ 2-3 ಲೀಟರ್ ಹಾಲು ಕೊಡ್ತೈತಿ ಈ ಆವಾಸಿ ಅಂತೇಳಿ. ನೀವು ಯೂಟ್ಯೂಬ್ದಾಗ ಒಂದೊಂದು ತಳಿ ಬಗ್ಗೆ ಫ್ರೀ ಇದ್ದಾಗ ಅಬ್ಸರ್ವ್ ಮಾಡಿ. ಆವಾಸಿ ಅಂತ ನೋಡಿರಿ, ಆವಾಸಿ ಶೀಪ್ ಅಂತ ಹಾಕಿ, ಅದ್ರ ಬಗ್ಗೆ ನಿಮ್ಗೆಲ್ಲ ಡೀಟೇಲ್ಸ್ ಸಿಗ್ತೈತಿ. ಆಮೇಲೆ ಸೆಕೆಂಡ್ ಇನ್ನು ಗೆರೋಲಾ ಅಂತೇಳಿ ಇದನ್ನ 10% ಕೊಡ್ತಾರೆ. ಇದು ಪಶ್ಚಿಮ ಬಂಗಾಳ. ಇದು 2-3 ಮರಿ ಕೊಡ್ತೈತಿ, ಬಟ್ ಹೈಟ್ ವೇಟ್ ಅಷ್ಟು ಕ್ವಾಲಿಟಿ ಬರ್ತೈತಿ. ಈಗ ಒಂದ ಮರಿ ಹೇಳಿದ್ರೆ 2 ಹೇಳಿದ್ರೆ 3 ಹೇಳಿದ್ರೆ 3-4 ಕೆಜಿ ಇದ್ರೆ 2 ಹೇಳಿದ್ರೆ 2 ಕೆಜಿ ಇರ್ತದೆ, 3 ಹೇಳಿದ್ರೆ 1.5 ಕೆಜಿ ಬರುತ್ತೆ. ಸೊ ಹೀಗಾಗಿ ಈ ತಳಿಯವರು ಆ ಥರ ಇರೋದ್ರಿಂದ ಇದನ್ನ ಏನು ಮಾಡಿದ್ದಾರೆ ಅಂತಂದ್ರೆ 10% ಅಷ್ಟು ತಗೊಂಡಾರೆ. ಡೆಕ್ಕನಿ 60%, ಆವಾಸಿ 10%, ಗೆರಳ 10%. ಇನ್ನು 2-3 ಮರಿ ಇಳಿಯಾಕಂತೂ ಹಾಲಿಗೆ ಅದು ಹೈಟ್ ವೇಟ್ ಬರಕ ಮಹಾರಾಷ್ಟ್ರ ಮಾಡಿಯ ಅಂತ ಹೇಳಿ ಇದನ್ನ 10% ತಗೊಂಡ್ರೆ ಟೋಟಲ್ ಎಷ್ಟು ಆದ್ರೆ 1, 2, 3, 4. ಇನ್ನೊಂದು ಕರ್ನಾಟಕ ಬನ್ನೂರು ಅಂತ ಹೇಳಿ ಬನ್ನೂರು 10%. ಬನ್ನೂರು ಯಾಕೆ ತಗೊಂಡ್ರೆ ಈ ತಿನ್ನೋ ಮಟನ್ ರುಚಿ ಬರಲಿ ಅಂತೇಳಿ ಈ ಟೋಟಲ್ 5 ತಳಿಗಳ ಸಂಕರಣ ನಾರಿಸುವ. ಈ 5 GMC ಸೇರನ ನಾರಿಸುವನ ತೊಡ್ಕೊಂಡೈತಿ. ಇನ್ನು ನಾರಿಸುವರ ಇದು ಕಂಪ್ನಿ ಏನು ಪ್ರಮೋಟ್ ಮಾಡ್ತೈತಿ ಅಂತಂದ್ರೆ, ನೀವೊಂದು 100 ಕುರಿ ನಾರಿಸುವನ್ನ ಸಾಕಿದ್ರ ಅದ್ರಾಗ 60 ಕುರಿ ಡಬಲ್ ಮರಿ ಕೊಡ್ತಾವ. ಅಂದ್ರೆ 1 ಕುರಿ ಡಬಲ್ 2 ಮರಿ ಕೊಡ್ತಾವ, 30 ಕುರಿ 3 ಮರಿ ಕೊಡ್ತಾವ, 10 ಕುರಿ 1 ಕೊಡ್ತಾವ. ಕ್ಯಾಟ್ ಹಾಕೊಂಡ್ಬಿಡಿರೋದು 100 ನಾರಿಸುವರ್ಣ ಇದ್ದಾಗ 60 ಕುರಿ ಡಬಲ್ ಆಗ್ತಾವ. ಇನ್ನು 30 ಕುರಿ ಕಂಪಲ್ಸರಿ 3 ಮರಿ ಕೊಡ್ತಾವ. 10 ಕುರಿ 4 ಕೊಡ್ಬೋದು, 1 ಕೊಡ್ಬೋದು. 10% ಒಂದೊಂದನ ಮರಿ ಹಾಕ್ತೈತಿ. ಮತ್ತು ಇವೆಲ್ಲ ನಾನು ನಾರಿ ತಂದೇನ್ರಿ ಸರ್, ನಮಗೆ 1 ಹಾಕಿತ್ತಂದ್ರೆ ಸೊ ಅದು ಬರ್ತೈತಿ. 10 ಕುರಿ ತಂದಿರಂದ್ರೆ 6 ಕುರಿ 2 ಆಗ್ತಾವ, 3 ಕುರಿ 3 ಆಗ್ತಾವ, 1 ಕುರಿ 1 ಆಗ್ತೈತಿ ಸರಾಸರಿ ಎವರೇಜ್. ಸೊ ಅದನ್ನ ಇಡೀ ನಾರಿ ನಿಮ್ಕರ್ದವ್ರು ಅದು ಇದು ಮಾಡಿದ್ರು. ಇನ್ನು ಇದರಿಂದ ಈಗ ನಾ ಹೇಳತ್ತೀನಿ ಕಂಪ್ಯಾರಿಸನ್ ಹೇಳತ್ತೀನಿ. ಆಗಲೇ ಡೆಕ್ಕನಿಗೆ 60 ಕುರಿಗೆ 100 ಕುರಿಗೆ 60 ಮರಿ ಬಂದು 5,000 ಮಾರೋಣ. ಈಗ ನಮ್ಮಲ್ಲಿ ನಾರಿಸೋರ್ನ ನಾವು 100 ಕುರಿ ಸಾಕತ್ತೇವೆ. ಇಲ್ಲೊಬ್ರು ಪಕ್ಕದಾಗ ಜವಾರಿ 100 ಕುರಿ ಸಾಕತ್ತಾರ, ಇಲ್ಲ ನಾನು ನಾರಿಸೋರ್ನ 100 ಕುರಿ ಸಾಕತ್ತೇವೆ. ಅಲ್ಲೆಷ್ಟು ಬರೋದೈತಿ? 60 ಮರಿ ಬರೋದೈತಿ. ಇನ್ನು ರೋಗ ಜಾಸ್ತಿ ಬರ್ತೈತಿ. ಯಾಕೆ ಬರ್ತೈತೆ ಅಂದ್ರೆ ಸ್ಟಾಲ್ ಫೀಡಿಂಗ್ದಾಗ ಒಂದ ಬೋರಿ ನೀರು ಅಥವಾ ಒಂದ ಬಾರಿ ನೀರು ಕೊಡ್ತಿರ್ತೀವಿ. ಇಲ್ಲಿ ಶೆಡ್ ಹೈಟೆಕ್ ಮಾಡಿರ್ತೀವಿ. ಬಿಸಿಲು ಬೇಕಾದಾಗ ಬಿಸಿಲು ಹೋಗ್ತಾವ, ನಮಗೆ ನೆಳೆ ಬೇಕಾದಾಗ ನೆಳಿಗೆ ಬರ್ತಾವ. ಮತ್ತು ಸರಿಯಾದ ಒಣಮೇವು ಮತ್ತು ಡ್ರೈ ಪೌಡರ್ ಆಗಿರ್ಬೋದು, ಗ್ರೀನ್ ಪೌಡರ್ ಸಮತೋಲ ಆಹಾರ ಪದ್ಧತಿ ಕೊಡ್ತಿರ್ತೀವಿ. ಎಲ್ರಿ ಸ್ಟಾಲ್ ಫೀಡಿಂಗ್ದಾಗ ಸಪೋಸ್ ಅಲ್ಲಿ ಹೊರಗೆ ಗ್ರೇಸಿಗೆ ಬಿಟ್ಟಾಗ ಕುರಿಗಾರಿಗೆ ಎಷ್ಟು ಲಾಸ್ ಇದಕ್ಕೆ ಕಷ್ಟ ಆಗ್ತೈತೆ ಅಂತಂದ್ರೆ, ಇಡೀ ಮಳೆಗಾಲದಾಗ ಒಂದೊಂದಿನ ಮೇವ ಸಿಗಂಗಿಲ್ಲ. ಹಸಿದ ತಿಂತಾವ್ರಿ. ಬೇಸಿಗೆದಾಗ ಫುಲ್ ಹಸಿರು ಸಿಗಂಗ್ ಬರೀ ಒಣಾದ ತಿನ್ಬೇಕು. ಒಂದು ಕಡೆ ಒಂದಿನ ಕೆರೆ ನೀರು ಕುಡಿತಾವೆ, ಒಂದಿನ ಬಾವಿ ನೀರು ಕುಡಿತಾವೆ, ಒಂದಿನ ಬೋರಿ ನೀರು ಕುಡಿತಾವೆ. ಸೊ ಹೀಗಾಗಿ ಮೂಗು ಅಂದರೆ ನೆಗಡಿ ರೋಗ ಜಾಸ್ತಿ ಬರುತ್ತೆ. ಸೊ ನಮ್ಮಲ್ಲಿ ನೆಗಡಿ ರೋಗಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ನಾವು ಟೈಮ್ ಒಂದೇ ಬೋರಿ ನೀರು ಅಥವಾ ಒಂದೇ ಬಾವಿ ನೀರು ಕೊಡ್ತಿರ್ತೀವಿ. ಸೊ ಇದೇ ವ್ಯತ್ಯಾಸ. ಇದು ಒಂಥರ ಮ್ಯಾನೇಜ್ಮೆಂಟ್ ಸರ್, ಅವ್ರದ್ದು ಮ್ಯಾನೇಜ್ಮೆಂಟ್. ಬಟ್ ಅವ್ರದ್ದು ಕೆಲಸ ಜಾಸ್ತಿ, ನಮ್ಮದು ಕೆಲಸ ಕಡಿಮೆ. ಬಟ್ ಅವ್ರು 10 ಪಟ್ಟು ಇಳುವರಿ ತಗೋಬೋದು. ಯಾಕಂದ್ರೆ ನಮ್ಗೆ ಸರಿಯಾದ ಆಹಾರ ಪದ್ಧತಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ನಮ್ಗೆ ಚಲೋ ಇರ್ತಾನೆ. ಮೇನ್ ಮ್ಯಾನೇಜ್ಮೆಂಟ್. ಇನ್ನು ಅಕಸ್ಮಾತ್ ಇಲ್ರಿ ಅಲ್ಲಿ 60 ಮರಿ ಬಂದು ಇಲ್ಲಿ 400 ಮರಿ ಬರ್ತಾವೆ. ವ್ಯತ್ಯಾಸ ಯಾಕಂತ ಅಲ್ಲಿ 100 ಕುರಿ ಸಾಕೈತ್ರಿ, 60 ಮರಿ ಬಂದು ಇಲ್ಲಿ 100 ಕುರಿ ಸಾಕತ್ತ 400 ಮರಿ ಬರೋದು. ಹೆಂಗೆ ಬರ್ತಾವೆ ವ್ಯತ್ಯಾಸ? ಅದಕ್ಕೆ ಇದಕ್ಕೂ 5 ಪಟ್ಟು ಹೆಚ್ಚು, 4ರಿಂದ 5 ಪಟ್ಟು ಜಾಸ್ತಿ. ಅರ್ಥ ಆಗಲಿಲ್ಲ? ಅವ ಅಷ್ಟ ಸಾಕತ್ತೀನಿ, ನಾನು ಅಷ್ಟ ಸಾಕ್ತಾ ಇದ್ದೀನಿ. ಇಬ್ಬರದು ಸೇಮ್ ಮ್ಯಾನೇಜ್ಮೆಂಟ್ ಸೇಮ್ ಐತೆ. ಬಟ್ ಇಳುವರಿ ಅವರ 4 ಪಟ್ಟು ನಮಗೆ ಬರೋದೈತಿ. ಅವ್ರು ಯಾಕೆ ಒಂದೇ ಪಟ್ಟು ಬೇಡ ಇಲ್ಲಿ. ಯಾಕಂತಂದ್ರೆ
ನಾರಿ ಸುವರ್ಣ 1 ವರ್ಷಕ್ಕೆ 2 ಸಲ, ವರ್ಷದಾಗ 2 ಸಲ ಅಂತಂದ್ರೆ 14 15 ತಿಂಗಳು 2 ಸಲ ಮರಿ ಕೊಡ್ತೈತಿ. ಒನ್ ಟೈಮ್ 2 ತೊಗೊಂಡು 3 ಬಿಟ್ಬಿಡ್ರಿ. 15 ತಿಂಗಳದಾಗ 2 ಸಲ 2 ಮರಿ ಅದ 400 ಆತ್ರಿ. ಒನ್ ಟೈಮ್ 200, ಒನ್ ಟೈಮ್ 200, 400 ಮರಿ ಆದ್ರೆ ಅಲ್ಲಿ 60 ಮರಿ ಬರುತ್ತೆ. ಅವನು 100 ಕುರಿನೇ ಸಾಕ್ತಾ ಇದ್ದಾನೆ, ನಾನು 100 ಕುರಿನೇ ಸಾಕ್ತಾ ಇದ್ದೀನಿ. ಬಟ್ ಇಳುವರಿ 4 ರಿಂದ 5 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಇದು ಸ್ಮಾರ್ಟ್ ವರ್ಕ್. ಗಾಳಿ ಬಿದ್ದು ಕೈ ನುಸುವುದು ಅಂತಾರಲ್ಲ, ಇದು ಸ್ಮಾರ್ಟ್ ವರ್ಕ್. ಸೊ ಇಂಥವು ಬ್ರೀಡನ್ನು ಆಯ್ಕೆ ಮಾಡೋದು. ನೀವು ಒಂದೊಂದು ಮರಿ ಹಾಕಿ 4 ಟಗರು ಮರಿ ಪ್ಯಾಕಿಂಗ್ ಮಾಡ್ಕೊಂಡ್ರೆ ಲಾಭ ಇಲ್ಲ. ಈಗ ಇಡೀ ತಳಿ ಸಂವರ್ಧನೆ ಇರುವಂಥ ಲಾಭ ಬೇರೆ ಯಾವುದರಲ್ಲೂ ಇಲ್ಲ. ಅಂದರೆ ಬ್ರೀಡಿಂಗ್, ಪ್ಯಾಕಿಂಗ ಬ್ರೀಡಿಂಗ್ ಎರಡು, ತಳಿ ಸಂವರ್ಧನೆ ಮತ್ತು ಕೊಬ್ಬಿಸುವಿಕೆ ಮಾರುಕಟ್ಟೆ ಇವೆರಡರಾಗ ಪ್ಯಾಕಿಂಗ್ಗಿಂತನೂ ನಮ್ಗೆ ಬ್ರೀಡಿಂಗ್ ಒಳಗೆ ಜಾಸ್ತಿ ಲಾಭ. ಬ್ರೀಡಿಂಗ್ ಒಳಗೆ ಹೆಂಗೆ ಲಾಭ ಆಯ್ತು ಅಂತಂದ್ರೆ ನಮ್ಮಲ್ಲಿ ಪ್ರೊಡಕ್ಷನ್ ನಮ್ಮಲ್ಲಿ ಆಗ್ತಿರುತ್ತೆ. ನೀವು ಟಗರು ಮರಿ ತರಾಕ ರೊಕ್ಕ ಕೊಡಬೇಕು, ಮಾರಬೇಕು. ಸೊ ನಮ್ಮಲ್ಲಿ ಹುಡ್ತಾ ಇತ್ತಂದ್ರೆ ನಮಗೆ ತರೋ ಅವಶ್ಯಕತೆ ಇಲ್ಲ. ಸೊ ನಮ್ಮಲ್ಲಿ ಫ್ರೀಯಾಗಿ ತಳಿ ಸಂವರ್ಧನೆ. ಇನ್ನು ಮಾರುಕಟ್ಟೆ ಅಂತ ನೋಡ್ರೆ ಅದೊಂದು 5,000 ಮಾರಿದ್ರು 3.5 ಲಕ್ಷ ಅಂದರೆ. ಸಪೋಸ್ ಈಗ ನಾರಿ ಸುವರ್ಣ ಹೈಟೆಕ್ ಹೈ ಲೆವೆಲ್ ಇದ್ರೆ ಸರ್ ಇವತ್ತು ಪ್ರೆಸೆಂಟ್ 3 ತಿಂಗಳು ಮರಿ ರೇಟ್ ಏನಿರ್ಬೋದು ಅಂತ ಐಡಿಯಾ ಸಿಕ್ಕಂದ್ರೆ ನಾರಿ ಸುವರ್ಣ ಈ 3 ತಿಂಗಳು ಮರಿ ಒಂದು 5,000 ರೂಪಾಯಿ, 5 6,000 ರೂಪಾಯಿ ಐಡಿಯಾ ಸಿಕ್ರಿ ಸರ್. 3 ತಿಂಗಳ ಮರಿಗೆ ಪಲ್ಟನ್ದೊಳಗೆ 25,000 ರೂಪಾಯಿ ಚಾರ್ಜ್ ಮಾಡ್ತಾರೆ. 10 ರಿಂದ 15 18 kg ಮರಿ ಇರ್ತೈತಿ, ಫಿಕ್ಸ್ 25,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ 25,000 ಕೊಟ್ಟರೆ 5 ಕೊಡ್ತಾರೆ. ಹೌದು ಬೇಡ, ಇವತ್ತು ಹೈಟೆಕ್ ಇತ್ತು ರೇಟ್, ಇನ್ನೊಂದು 10 ವರ್ಷ ಹಂಗೆ ರೇಟ್ ಇರ್ತೈತಿ. ಸಪೋಸ್ ರೇಟ್ ಇಲ್ಲ 5,000 ಮಾಡೋಂಗಿಲ್ಲ, ಇದೇ ರೇಟ್ಗೆ ಮಾಡೋಂಗಿಲ್ಲ. 60 ಮರಿ ಏನು 5,000 ಕೊಡೋಕ್ಕಿಲ್ಲ, ಇನ್ನೂ 5,000 ಮಾಡೋಣ. ಅಮೌಂಟ್ ಎಷ್ಟಾದ್ರೆ 20 ಲಕ್ಷ ಆದ್ರೆ 400 ಮರಿ ಆತಿಲ್ರಿ. ಮತ್ತು ಯಾವ್ದು ಲಾಭ? ಇವನು ಚೆಂದ ಹರಿಯೋದು, ಇವಂದು ಹರಿಯಾತೈತಿ, ಇವಂದು ಹರಿಯಾತೈತಿ. ನೀವು ಲಾಭ ಜಾಸ್ತಿ ತಗೊಂಡು ಹಿಂಗೆ ಕಡಿಮೆ ತಗೊಂಡು ಇದೇ ವ್ಯತ್ಯಾಸ. ಇವೆಲ್ಲ ರೀ ಕುರಿ ಸಾಗಾಣಿಕೆ ಮಾಡೋ ಮೆಟ್ಟಿಲುಗಳಿಲ್ಲ. ಇಂಥವ್ರು ಮೊದಲು ಅಬ್ಸರ್ವ್ ಮಾಡ್ಬೋದು. ಸೊ ಯಾವ ಬ್ರೀಡ್ ಆಯ್ಕೆ ಇದೆ ಈಗ ನೋಡ್ರಿ, ನಾನು ಮೊದಲೇ ಹೇಳಿದ್ದೀನಿ, ತಳಿ ಆಯ್ಕೆದವರು ನೀವು ಏನಾದ್ರು ಸಕ್ಸಸ್ ಆಗ್ತಿರ್ಪ ಅಂದ್ರೆ ಒಳ್ಳೆ ಬ್ರೀಡ್ ಆಯ್ಕೆ ಅಲ್ಲೇ 80% ಸಕ್ಸಸ್ ಆದಾಗ ನೀವು ಮ್ಯಾನೇಜ್ಮೆಂಟ್ ಚಲೋ ಇರ್ತದೆ ಅಷ್ಟೇ. ಸಪೋಸ್ ಈಗ ಸದ್ಯ 25,000ದಾಗ ಹಿಡಿದು 400 ಮರಿಗೆ ಏನಾಗ್ತದೆ, ಬೇಡ 25 80 ಲಕ್ಷ ಆದ್ರೆ ಯಾವ IAS ಅಧಿಕಾರಿ ತಗೋತಾನೆ. ನಾನು ಡಬಲ್ ಗ್ರ್ಯಾಜುಯೇಟ್ ರೀ, 50,000 ರೂಪಾಯಿ ಪೇಮೆಂಟ್ ಬಿಟ್ಟು ಬಂದೇನೆ ಬೆಂಗಳೂರು 4 ವರ್ಷ ಕೆಲಸ ಮಾಡಿದ್ದೀನಿ. ಇಡೀ ಬೆಂಗಳೂರು ಸಿಟಿನ ಸಾಕಂತ ತಿಳ್ಕೊಂಡು ಇವತ್ತು ಬಂದ ಈ ಟೋಟಲ್ 3 ವರ್ಷ ರನ್ನಿಂಗ್ ಎಷ್ಟು ಇರ್ಬೋದು ಅಂದಾಜು ಹೇಳಿ? 70 ಲಕ್ಷ ರೂಪಾಯಿ ತಗೊಂಡ್ರಿ. ಉಳಿತು ನಿಮ್ಗೆ ಡಾಕ್ಯುಮೆಂಟ್ ಕೊಡ್ತೀವಿ, ಅಂದಾಜು ಮಾಡ್ಬೋದು. 2 ಬರೋ ಡಿಸೆಂಬರ್ 14ಕ್ಕೆ 3 ವರ್ಷ ಆಗುತ್ತೆ ರೀ. ಪ್ರೆಸೆಂಟ್ 35 ಲಕ್ಷ ರೂಪಾಯಿ ಅಮೌಂಟ್ ತೊಗೊಂಡಿನಿ. ಸದ್ಯ ನನ್ನ ಕಡೆ 4 ಲಕ್ಷದ ಕುರಿ ಅದ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಈಸ್ಟೇನ್ ಹೈ ಲೆವೆಲ್ ಹೋಗ್ತಂತ ಅನ್ಬೋದಲ್ಲ. ಡಿಸೆಂಬರ್ 14ಕ್ಕೆ 11 ಕುರಿ ಒಂದು ಟಗರು ತಂದಿತ್ತು. 2018 ಡಿಸೆಂಬರ್ 14 ಬರೋ ಡಿಸೆಂಬರ್ಗೆ 3 ವರ್ಷ ಕೈತಿ ಕಂಪ್ಲೀಟ್ ಇದ್ದ. ಫಸ್ಟ್ 10 ಮರಿ 22 ಮರಿ ಹಾಕಿದ್ವಿ. ದೇವ್ರು ಹೆಂಗೆ ಕೈ ಹಿಡಿತಾನಂತಂದ್ರೆ ನಾನು ತರಬೇಕಂತ ಕುರಿ ಅರ್ಧ ಎಲ್ಲ ಏಜ್ ಆಗುತ್ತೆ. ಅವ್ನು ಮೇಯ್ಸ್ತಿರಲ್ಲ, ಅವನ ಹತ್ರ ಅವರು ಪಲ್ಟನಿಂದ ಒಂದ್ಸಲ ತೊಗೊಂಡು ಹೋಗ್ಯಾರ, ಅವ್ರು ಒಂದ್ಸಲ ಮರಿ ಹಾಕ್ಸ್ಕೊಂಡಾರ. ಅದನ್ನ ಬಿಟ್ಟು ಮತ್ತೊಬ್ರು ಒಂದ್ಸಲ ಇಟ್ಕೊಂಡಾರ. 3ನೇ ಸಲ ನಮ್ಮ ಕಡೆ ಬಂದರು. 3 ಸಲ ಅರ್ಧ ಏಜ್ ಅನ್ನಂಗೆ ಆಗಿಬಿಟ್ಟಿದ್ದು ಎಲ್ಲ ತಗೊಳಕ್ಕೆ. ಯಾಕೆ ಆಗಿದ್ದು ಅಂತಂದ್ರೆ ಅಲ್ಲಿ ಲೇಬರ್ 3 ತಿಂಗಳು 3 ಜನ ಚೇಂಜ್ ಆಗಿಬಿಟ್ಟಾರೆ. ಇದಕ್ಕೆಲ್ಲ ಮ್ಯಾನೇಜ್ಮೆಂಟ್ ಕಾರಣ. 3 ಜನ ಚೇಂಜ್ ಆಗಿಬಿಟ್ಟಿದ್ರು. ಮಾಲಕ್ ಕೇಳಿದ್ರೆ ಈ ಕುರಿ ಕಟ್ಟಿಲ್ಲ, ನಾ ಒಂದು ರೇಂಜ್ ಇದ್ದ ಅಮೌಂಟ್ ಕೊಡ್ತೇನಪ್ಪ ಹೋಗ್ಬಿಡು, ಕಟ್ಟಿಲ್ಲ ಅಂತ ಹೇಳಿದ್ರು. ಬಟ್ ಆ 3 ಜನ ಏನು ಚೇಂಜ್ ಆಗಿಲ್ಲ, ಆಟ ಎಲ್ಲ ಕುರಿ ಕಟ್ಟಿಬಿಟ್ಟಿದ್ರು. ನಮ್ದು ಲಾಭ ಕಟ್ಟೆಯಲ್ಲಿ ಏನಂತಂದಿರಲ್ಲ. ಬಂದು 15 ದಿನಕ್ಕೆ ನಾನು ಮೇಸೂರು ಮೇಲೆ ಹೊಟ್ಟೆ ಕಾಣಕೈತಿ ಕಮ್ಮಿಗೆ. ಅವಾಗ ಗೊತ್ತಾಗ್ತ ನಮಗೂ ಪ್ರೆಗ್ನೆನ್ಸಿ ಇಲ್ಲ ಅನ್ನೋದಿಲ್ಲ, ಪ್ರೆಗ್ನೆನ್ಸಿ ಇರೋ ಅಂತ. ಸರ್ 3 ಯಾವುದೂ ಹಾಕಲಿಲ್ಲ. ಒಂದು ಮರಿ ಕಂದು ಹಾಕಿತ್ತು, ಒಂದು ಕುರಿ ಕಂದು ಹಾಕಿತ್ತು. ಅಲ್ಲಿವರೆಗೂ ನಮ್ಮ ಜನ ಹೆಂಗೆ ಬೈಬೇಕು, ಮುಂಚೆ ಸ್ವಲ್ಪ ಇಟ್ಟಿಟ್ಟು ಹೈಟ್ ಆಡಿದ್ದು ಹೆಂಗೆ ಬೇಯ್ದಂದ್ರೆ ಹುಚ್ಚದೈತಿ. ದೊಡ್ಡ ದೊಡ್ಡ ಎಮ್ಮೆ ಅಂತ ಆಡಿದ್ದು ಮಾರಿಕೆ ಕುರಿತ ನಾನು ಇವೇನು ರೋಗಿ ಸಿಕ್ಕ ಸಾಯಕ್ತಾವು. ಮತ್ತೆ 30,000 ಕೊಟ್ಟಾನ ನಮ್ಮ ಅವ್ರಿ. ಒಂದು ತಿಂಗಳು ಮಾರ್ಬಿಟ್ರು ನಾನು. ಮೊದಲು ಆಡಿನ ಮಾರ್ಕೆಟ್ ಹೇಳ್ಬಿಡ್ತೀನಿ. ಶಿರೋಯಿ ಸೌಜತ್ ಅನ್ನೋದು
ಅದನ್ನು 10-22 ಆಗತ್ತಂದ್ರೆ 4-5 ವರ್ಷಕ್ಕೆ 5 ಲಕ್ಷ ರೂಪಾಯಿ ತೊಗೊಂಡಿಲ್ಲ ನಾನು. ಎಲ್ಲ ಮಾರಿ ಹೆಂಗೆ ಖರ್ಚೆಲ್ಲ ತಂದು 3 ಲಕ್ಷ ಇತ್ತು, ಅದು 3 ಲಕ್ಷದಾಗ ನಿಮ್ಗೆ ಕುರಿ ತೊಗೊಂಬಂದಿನಿ ನಾರಿಸೋಣ. 5 ವರ್ಷ ಮಾಡಿ 3 ಲಕ್ಷ ಅಥವಾ 5 ಲಕ್ಷ ತೊಗೊಂಡು ತಿಳ್ಕೊಂಡು ಈ 3 ವರ್ಷದಾಗ ಇದ್ದಿದ್ದು ಫಸ್ಟ್ ಬಂದಮೇಲೆ ತಮ್ಮೇಲೆ ನೋಡಕ್ಕೆ ಬಂದವ ನಾವು ಹುಚ್ಚಿದ್ದೆ ಇವಾಗ ಏನಿದು ಹುಡುಗ ಸುಮಾರು ಲಾಸ್ ಆಗ್ತೈತಿ ಏನಂತ ಒಂದು ತಿಂಗಳು ನನಗೂ ಹೊಸ ಇದೆ ಹಠ ಅಂದ್ರೆ ಹೆಂಗಿರ್ಬೇಕಂತಂದ್ರೆ ಸರ್ ಒಂದು ಗಿಡ ಬಿಟ್ಟಿಲ್ಲ ಸುತ್ತಮುತ್ತ 1 ಎಕರೆ ಗಿಡ ಟೆಂಟ್ ಏನು ಸಿಗ್ತೈತಿ ಎಲ್ಲ ತಂದು ಹಾಕಿಬಿಡ್ತೀನಿ ನನಗೇನು ಗ್ರೋತ್ ಮಾಡ್ಕೋಬೇಕಂತೆ ಫುಲ್ ನಾ ತರದ್ಮೇಲೆ 30-35 kg ಇರ್ತಕ್ಕಂಥ ಕುರಿ ಸರ್ 2 ತಿಂಗಳ 80-90 kg ಅದು ಲೈವ್ ವಿಡಿಯೋದಾಗ ಎಲ್ಲ ಸಿಗ್ತಾವೆ. ಆ ಡೇಟ್ ನೀವು ಡೇಟ್ ಹೇಳಿ ಸಾಕು, ಆ ಡೇಟಾಗಿ ನಮ್ಮ ವಿಡಿಯೋಸ್ ಯಾವಾಗ ಹೇಗಿದ್ದು ಹ್ಯಾಂಗೆ ಮಾಡಿ ಎಲ್ಲ ಸಿಗ್ತಾವೆ. ಮಾಡಿದ್ಮೇಲೆ ಎಲ್ಲ 2 ಮರಿ ಹಾಕಿದ್ರಿ. ಒಂದು ಮರಿ ಯಾವಾಗ ಧೈರ್ಯ ಬರುತ್ತಂದ್ರೆ ಫಸ್ಟ್ನೇ ದಿನ ಶಿರೋ ಯಾರಿದ್ರು ಒಂದು ಹಾಕಿದ್ರು, ಒಂದು 6 ಕುರಿ ಹಾಕ್ಬಿಟ್ಟು ಕುರಿ 3 ಮರಿ ಕಂಡು ಹಾಕಿದ್ವಿ. ಧೈರ್ಯ ಹಾಕ್ತಾರೆ ನೋಡ್ರಿ, 3 ಮರಿ ಹಾಕ್ತಾವ ಅವಾಗ ಧೈರ್ಯ ಆಯ್ತು. ಏನು ಹಾಕ್ತಾವ ನಾವು ನೋಡೇನಿಲ್ಲ ಫಸ್ಟ್ ಸುಮ್ಮನೆ ಹೇಳ್ತಾರೆ ಅಲ್ಲಿ ಫೋಟೋನ ನೋಡೋದು ಏನು 2-3 ಮರಿ ಹಾಕ್ತಿತ್ತಂತ ಅದೇ ಹಂಗೆ ಹಾಕ್ತೈತಿ. ನಮ್ಮ ಅದ್ರೊಬ್ರು ಹೆಂಗೆ ಅಂತಂದ್ರೆ 30 ವರ್ಷ ಕುರಿ ಕಾತಾರೆ ಈ ಮಗ ತಲೆ ಮೇಲೆ ಮಾಸ ಆಗಿಲ್ಲ. ನಾ 30 ವರ್ಷ ಕುರಿ ಕಾತಾರೆ ನೀವೇನು ಮಾಡ್ತಾ ನೋಡಿ ಇಟ್ಟಿರ್ತಾವ 7,000 ಕೊಟ್ಟನೆ ಅಂದ್ರೆ ಒಂದು ಕುರಿ ಜೊತೆ ಒಂದು ದೊಡ್ಡ ಇದು ಬರ್ತೈತಿ, ಸಣ್ಣ ಮರಿ ಬರ್ತೈತಿ. ನೀವು ಇಟ್ಟಿರ್ತಾವ ಬರೀ ಇಂಥ ಕುರಿತ ನಾವು 1,000 ಕೊಟ್ಟ ಇವಿನ್ನು ಹೊಲ ಮಾಡ್ಕೊಂಡು ಹೋಗ್ತಾನಂತ ಪೂರ ಲಾಸ್ ಹಾಕೋನೆ ಪೂರೆಲ್ಲ ತೀರ್ವರಾಗಿ ನೀವು ಹಿಂಗೆ ಅಂತಂದ್ರು. ಆದ್ರೂ ತಾಳ್ಮೆ ಪೇಷನ್ಸ್ ಹೆಂಗಿತ್ತಂತಂದ್ರೆ ಹಂಗೆ ಅನ್ನೋರೆಲ್ಲ ಹಂಗೆ ವೇಟ್ ಮಾಡಿದ್ರೆ 3 ಮರಿ ಯಾವಾಗ ಕಂದಾಗ್ತ ಅವಾಗ ನಮ್ಮ ತಾಯಿ ನನ್ನ ಜೊತೆ ಚೆನ್ನಾಗಿ ಮಾತಾಡಕ್ಕೆ ಹಾಕಿ ತಗೊಂಡು ಹೋಗ್ಬೇಕು ಚಲೋ ಕಂದು ಹಾಕಿದ್ರು ಧೈರ್ಯ ಬರ್ತದೆ. 2-3 ಮರಿ ಹಾಕ್ತಾವ ಅಂತೇಳಿ ಅವಾಗ 10 ಕುರಿ 22 ಮರಿ ಹಾಕಿದ್ರು. ಒಂದು 2-3 ಸತ್ತು 19 ಮರಿ ಉಳಿದ್ರು. ಎಷ್ಟು ರೀ ತನ್ನ 2-3 ತಿಂಗಳು ಮರಿ ಚಿಂದಾಡಕತ್ತು ಮನೆ. ಅವಾಗ ಖುಷಿ ಅದು ಸಣ್ಣ ಹಿಂಗೆ ಬೆಳ್ಕೊಂಡು ಬಂತು. ಸೊ 2 ವರ್ಷ ಎಲ್ಲಿಯೂ ಮಾರ್ಕೆಟ್ ಮಾಡಿಲ್ಲ. ಯಾಕೆ ಮಾರ್ಕೆಟ್ ಮಾಡಿಲ್ಲ ಅಂತಂದರೆ ಯಾರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬೋದು. ನಾ ಎಲ್ಲಿಂದ 2 ವರ್ಷ ಎಲ್ಲೂ ನಾ ಮಾರ್ತೀನಂತ ಯಾರು ಮಾರ್ತಾನೆ 1000 ಕ್ವಶನ್ ಹಾಕಿದ್ರು ಯಾರಿಗೂ ಆನ್ಸರ್ ಕೊಟ್ಟಿಲ್ಲ, ಕೊಡುವುದಿಲ್ಲ. ಸೊ ನಾ ಮಾರ್ಕೆಟ್ ಮಾಡೋಕೆ ನಿಂತಿಲ್ಲ ಸರ್. ನಮ್ಮ ಮಾರ್ಕೆಟ್ ಆಗುತ್ತೆ, ಆಟೋಮೆಟಿಕಾಗಿ ಮಾರ್ಕೆಟ್ ಆಗುತ್ತೆ. ಒಂದು ದಿನ ಇವತ್ತು ಹಾಕಿನಂದ್ರೆ 2ನೇ ದಿನ ನನ್ನ ಕುರಿ ನಂತರ ಇರೋದು ಅಷ್ಟು ಡಿಮ್ಯಾಂಡ್ ಐತಿ. ಒಬ್ಬೊಬ್ಬರಂತಾರೆ ಇಷ್ಟೆಲ್ಲ ಪ್ರಚಾರ ಮಾಡ್ಬೋದು ಮಾರ್ಕೆಟಿಂಗ್ ಮಾಡ್ಕೋಬೋದಿಲ್ಲ. ಹೌದು ಇವತ್ತು ಫೀಲ್ಡ್ ಇರ್ತಿದ್ದೆ ಅದಕ್ಕೆ. ಈಗ ನಾನು ಜನ ಮತ್ತೊಬ್ಬರು ಪ್ರಮೋಟ್ ಮಾಡತ್ತೇನೆ ಅಂತಂದರೆ ಅವ್ರಿಗೂ ಆಗುತ್ತೆ. ಇವತ್ತು 250 ಪಾರ್ಕ್ ಇದ್ರೆ ಸೊ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು. ಯಾರ ಹತ್ರ ₹1 ದುಡ್ಡು ಎಕ್ಸೆಪ್ಟೇಷನ್ ಇಲ್ಲ, ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಟೈಮ್ ನನ್ನ ಕುರಿ 10 ಕುರಿ 29 ಮರಿ ಉಳಿದು ಇಡೀ ಕರ್ನಾಟಕ ಎಲ್ಲಿ ಉಳಿದಿಲ್ಲ. ಸೊ ಅವಾಗ ನಂಗೆ ರಾಜ್ಯ ಪ್ರಶಸ್ತಿ ಸಿಕ್ತು, ಸ್ಟೇಟ್ ಅವಾರ್ಡ್. ಅಲ್ಲಿಂದ ಇವತ್ತಿಗೆ ಆ ಮರಿ ಮೊಮ್ಮಕ್ಕಳು ಗಿಮ್ಮಕ್ಕಳು ನಂಗೆ ಲೆಕ್ಕಿಲ್ಲ, ಅವೆಲ್ಲ ಮೊಮ್ಮಕ್ಕಳು ಗಿಮ್ಮಕ್ಕಳು ಎಲ್ಲೇ ಲೆಕ್ಕಿಲ್ಲ ಅಂತ ಹಿಂಗಿರೋದ್ರಿಂದ ಟೋಟಲ್ ಈ ಒಂದು 2 ವರ್ಷನಾಗ 200 ಮರಿ ಸೇವ್ ಮಾಡಿದ್ದಾರೆ. ಟಗರು ಮರಿ 20-25 ಸಾವಿರ. ಇದನ್ನು ಸರ್ಕಾರನ ತಗೊಳ್ರಿ. ಈ ಟಗರನ ಯಾಕೆ ಸರ್ಕಾರ ತಗೊಳ್ತೀವಿ, ಲೋಕಲ್ ಟಗರ ಯಾಕೆ ತಗೋಲ್ಲ? ನಿಮ್ಗೆ ಆಗ ಒಂದು ಮಾತು ಹೇಳಿದೆ ನಾನು, 15 ವರ್ಷದ ಹಿಂದ್ಗಡೆ ಉಣ್ಣಿಗುರಿದ್ದು 2 ಟಗರ ತಂದುಬಿಟ್ರು, ಕ್ರಾಸ್ ಆಗಿ ಜವಾರಿ ಇದ್ದದ್ದು ಹೈಬ್ರಿಡ್ ಆಯ್ತು. ಹಿಂಗೆ ನಾರೀಶ್ವರ ನೋಡ್ರಿ, ಆರ್ಥಿಕ ಮಟ್ಟ 4 ಪಟ್ಟು ಖುಷಿಯಾಗಿದ್ದಿಲ್ಲ. ಸರ್ಕಾರ ಒಂದು ಮಾತು ಹೇಳ್ತಿದ್ರಿ, ರೈತರ ಆದಾಯದಲ್ಲಿ ದ್ವಿಗುಣ ಅಂತ ಹೇಳ್ತಾರೆ. ಏನು ಮಾಡ್ಯಾರ ದ್ವಿಗುಣ? ಯಾರಿಗೆ ಡಬಲ್ ಕೊಟ್ಟದ್ದು ನೋಡಿದಿರಿ? ಸರ್ಕಾರಕ್ಕೆ ನಾ ಏನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತಂದ್ರೆ ಏನು ಬೇಡ ಎಲ್ಲರಿಗೂ ನಾವು 10 ಕುರಿ ಕೊಡೋದು ಹೊಸದಾಗಿ 4 ಪಟ್ಟು ಲಾಭ ಐತಿ. ಇದು ದ್ವಿಗುಣವರೇ ಆದ ನೀವು ಹೇಳಿ ಡಬ್ಲಿಂಗ್ ಬ್ಯಾಡ್ರಿ ಅಂತ 4 ಪಟ್ಟು ಆತ. ಡಬ್ಲಿಂಗ್ ಅಲ್ಲ 4 ಪಟ್ಟು. ಅವರು ಡಬ್ಲಿಂಗ್ ಏನು ಕೊಟ್ಟಾರಂದ್ರೆ ಮತ್ತೆ ಯಾರಿಗೆ? ರೈತರಿಗೆ ಏನಾದ್ರು ಬೆಂಬಲ ಬೆಲೆ 1,000 ಒಂದು ಟನ್ನಿಗೆ 2,500 ಐತಿ. 5,000 ಕೊಟ್ಟಾರ ನಿಮ್ಗೆ? ನಾನಂತೂ ನೋಡಿಲ್ಲ. ಇಲ್ಲಿ 10 ಕುರಿ ಎಷ್ಟು ಮರಿ ಕೊಡೋತಾವ್ರಿ? ವರ್ಷದಾಗ 2 ಸಲ 1 ಕುರಿ 1 ಲಕ್ಷ ರೂಪಾಯಿ ಲಾಭ ಕೊಟ್ಟೈತೆ. ಒಂದು ಎಮ್ಮೆ ಸಾಕಿದ್ರೆ ಒಂದು ಆಕಳ ಸಾಕಿದ್ರೆ 1 ಲಕ್ಷ ರೂಪಾಯಿ ತೆಗಿಬೋದ್ರಿ? ಅಥವಾ ಹಾಲು ಏನಾದ್ರು 50,000 ಹಾಲು ಹಾಕಿದ್ದೇನೆ ಅಲ್ಲ ಹೇಳಿ ಹಂಚ್ಕೊಳ್ರಿ. ಇವೆಲ್ಲ ನಾ ನೋಡ್ರಿ, ನಾ ಏನು ದೊಡ್ಡ ಇದಲ್ಲ. ನನ್ನ ಉದ್ದೇಶ ಏನಂತಂದ್ರೆ ನಿಮಗೆ ತಿಳಿಬೇಕಾದ್ರ ಬಗ್ಗೆ. ಅಕಸ್ಮಾತ್ ಹೈನುಗಾರಿಕೆ ಅಂತಾರೆ, ಹೈನುಗಾರಿಕೆ ಏನು ಪ್ರಾಬ್ಲಮ್ ಐತೆ ಅಂತ ಗೊತ್ತೈತಿ? ಆಕಳ ಸಾಕಾಣಿಕೆ ಮಾಡ್ತಾರೆ, ಹಾಲು ದೌರಿ ಆಗ್ತೈತಿ, ಸಿಕ್ಕಾಪಟ್ಟೆ ಮೇಂಟೆನೆನ್ಸ್. ಒಂದು ಆಕಳ ಒಂದು ಎಮ್ಮೆ ದಿನಕ್ಕೊಂದು 3-4 ಕುರಿ ಬೆಳಿತಿರ್ತಾವೆ ಸರ್. ನಮ್ಮ 100 ಕುರಿ 4 ದನದಕ್ಕೆ ಬೆಳಿತಿರ್ತಾವೆ. 4 ದನ ಸಾಯಿದ್ರೆ 4 ಲಕ್ಷ ಬರ್ತೈತಿ ರೀ. 100 ಕುರಿಗೆ ಮತ್ತು 1 ಕುರಿಗೆ 1 ಲಕ್ಷ ರೂಪಾಯಿ ಬರ್ತೈತಿಲ್ಲ. ಹೆಂಗೆ ಬರ್ತೈತಿ? ಒಂದು 15 ತಿಂಗಳಿಗೆ 2 ಸಲ ಮರಿ ಕೊಡ್ತೈತ್ರಿ, 4 ಮರಿ ಕೊಟ್ಟರು ಸರ್. ಇವತ್ತಿನ ರೇಟ್ ಪ್ರೆಸೆಂಟ್ 25,000 ಐತ್ರಿ. ಎಷ್ಟಾತ್ರಿ? 1 ಕುರಿಗೆ ಗೋಡಂಬಿ ಮಾಡಕ್ಕೆ ಹಾಕಿದ್ರು 10,000 ಖರ್ಚಾಗುತ್ತೆ ವರ್ಷ ಕೊಡ್ತೀವಿ.
ನಾವು ಕುರಿನೂ ಸ್ಟ್ಯಾಂಡರ್ಡ್ ಇಟ್ಕೋಬೋದು ಇಲ್ರಿ 90,000 ರೂಪಾಯಿ ಲಾಭ ಐತ್ರಿ. ಇನ್ನು ಎಲ್ಲಿ ಲಾಭ ಸಿಕ್ಕೈತಿ ನೀವು ಹೇಳಿ? ಇಂಥ ತಳಿ ಆಯ್ಕೆ ಮಾಡ್ಕೊಂಡ್ರೆ ಲಾಭ ಕಟ್ಟಿದ್ದ ಗೊತ್ತಿ. ಈ ಫೇಲ್ಯೂರ್ ಆದಂತಂದ್ರಲ್ಲ, ಫೇಲ್ಯೂರ್ ಯಾಕೆ ಆಗ್ತದಂದ್ರೆ ಮ್ಯಾನೇಜ್ಮೆಂಟ್ ಇರೋಂಗಿಲ್ಲ, ಆಹಾರ ಪದ್ಧತಿ. ಇನ್ನೊಂದು ಆಹಾರ ಪದ್ಧತಿ ಇನ್ನು ಮುಂದೆ ಹೋಗ್ಬಿಟ್ರು. ಈಗ ತಳಿ ಆಯ್ಕೆಗಳಿಗೆ ಏನಾದ್ರು ಕನ್ಕ್ಲೂಸಿವ್ ಇದಾವೆ ಹೇಳ್ಕೊಡಿ. ಸ್ವಲ್ಪ ಏನಾದ್ರು ತಮ್ಮ ಏನಾದ್ರು ಕ್ವಶನ್ಸ್ ಏನಾದ್ರು ಕೇಳಿ. ಅಲ್ಲ ಮಳಿ ವಾತಾವರಣಕ್ಕೆ ಎಂತ ಮಾಡ್ಬೇಕು? ಮನಿ ವಾತಾವರಣ ಮಳಿ ತಂಪು ವಾತಾವರಣ ಸರ್. ಏನು ಹೇಳಿಲ್ಲ ನಿಮ್ಗೆ, ಈ ತಳಿ ಭಾರತದ ಈ ಜಮ್ಮು ಕಾಶ್ಮೀರ ಬರ್ತೈತಿ. ಯಾಕಂದ್ರೆ ಉಣ್ಣಿ ಜಾಸ್ತಿ, ಈ ಬಿಳಿಗಳಿಗೆಲ್ಲ ಉಣ್ಣಿ ಬರುತ್ತಿಲ್ಲ. ಇದು ಜವಾರಿ ಮಿಕ್ಸ್ ಇರುತ್ತೆ, ಉಣ್ಣಿ ಸಿಕ್ಕಾಗಿ ಬರುತ್ತೆ. ಕರ್ನಾಟಕದ ಎಲ್ಲ ಗದ್ದೆಗೂ ಹೊಂದಾಣಿಕೆ ಆಗೋದಂದ್ರೆ ನಾವು ಖರೀದಿ ಮಾಡ್ತಾರೆ ಮಾರ್ಕೆಟಲ್ಲಿ ಇರೋದು. ಹಾಂ, ಮಾರುಕಟ್ಟೆ ಅದನ್ನ ಪ್ಲಾನ್ ಹೇಳ್ತೀನಿ. ಮಾರುಕಟ್ಟೆ ಅಂತಂದ್ರೆ ನೀವು ಉದಾವು ಮನೆಗಿಲ್ಲ ತರ್ತಾರೆ, ಹೆಂಗ್ರಿ ನಿಮ್ಮ ಉದಾವು ಮನೆಗಿಲ್ಲ ತರ್ತಾರೆ. ಅದಕ್ಕೆ ನಾವು ಖರೀದಿ ಮಾಡ್ಬಿಡ್ತೀವಿ. ಖರೀದಿ ಮಾಡ್ಬೇಕಂದ್ರೆ ಏನೈತೆ ಸರ್, ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಪಲ್ಟನ್ದಾಗ ಅವರು ಒಂದು 2,000 ಕುರಿ ಇದಾವೆ, ಅವರು 6,000 ಆರ್ಡರ್ ಇದಾವೆ. ಪಲ್ಟನ್ ಅಂದ್ರೆ ಏನು ಸಿಟಿ ಅಂದ್ರೆ ಸಿಟಿ ತಾಲೂಕು ಅದು. ಅಲ್ಲಿ ನಾರೀಶ್ವರನ ಹುಟ್ಟಾಕಿದ್ದವ್ರೆ. ಏನಿರೋದ ಅದು ಸಾತಾರ ಜಿಲ್ಲೆ, ಇಲ್ಲಿ ಮಹಾರಾಷ್ಟ್ರ. ಅಲ್ಲಿ ಏನಾಗೈತೆ, ನೀವು ಇವತ್ತು ಆರ್ಡರ್ ಕೊಟ್ಟರೆ ಇನ್ನು 1 ವರ್ಷಕ್ಕೆ ಸಿಗ್ತಾವೆ. ಇವತ್ತು ಆರ್ಡರ್ ಕೊಟ್ಟರೆ 1 ವರ್ಷಕ್ಕೆ ಸಿಗ್ತಾವೆ. ಹಾಂ, ಬಟ್ ಹೊರಗಡೆ ಹೆಂಗೆ ಸಿಗ್ತಾವೆ ಅಂದ್ರೆ ನೀವು ಮುಂಚೆನ ಎಲ್ಲರೂ ಹೇಳ್ಬೇಕು, ಯಾರಿಗಾರ ಹೇಳಿದ್ರೆ ಸಿಗ್ತಾವೆ, ಸಡನ್ ಆಗಿ ಸಿಗೋದಿಲ್ಲ. ಮತ್ತು ತಗೋಲಿ ವ್ಯತ್ಯಾಸಗಳು ಮಾಡ್ತಾರೆ. ಒಬ್ಬೊಬ್ರು ಕ್ರಾಸ್ ಬೀಡ್ ಹಾಕಿ ಯೂಸ್ ಮಾಡಿಕೊಡ್ತಾರೆ. F1 F2 ಅಂತ ಬರ್ತಿದೆ. ಈ ಸರ್ಕಾರ ಏನು ತಗಡ ತೊಗೊಂಡು ಏನು ಮಾಡ್ತೈತೆ ಅಂದ್ರೆ ಲೋಕಲ್ ಕುರಿ ಅವ್ರು ಕೊಡ್ತೈತೆ. ಕುರಿ ಉಣ್ಣೆ ಸೊಸೈಟಿ ಅಭಿವೃದ್ಧಿ ನಿಗಮದಿಂದ, ಕುರಿ ಉಣ್ಣೆ ಅಭಿವೃದ್ಧಿ ನಿಗಮದಿಂದ ಕುರಿ ಉಣ್ಣೆ ಸೊಸೈಟಿಗಳಿರ್ತಾವೆ. ಸೊ ಅವ್ರ ಮುಖಾಂತರ ಟಗರುಗಳು ಕೊಡ್ತಾರೆ. ನನ್ನ ಕಡೆ 20,000 ರಿಂದ 25,000 ರೂಪಾಯಿ ನಮ್ಮ ಹತ್ರ ತಗೊಂಡ್ರೆ ರೈತರಿಗೆ 5,000 ಕೊಡ್ತಾರೆ, 20,000 ಸಬ್ಸಿಡಿಯಾಗಿ ಕೊಡ್ತಾರೆ. ಇದನ್ನ ತೊಗೊಂಡು ಹೆಂಗೆ ಟರ್ನ್ ಆಗ್ತಾವೆ? 15 ವರ್ಷದ ಹೆಂಗೆ ಅವಾಗ ಹೈಬ್ರಿಡ್ ಟಗರ್ ತಂದ್ಬಿಟ್ಟು ಈಗೆಲ್ಲ ಒಂದು ಹೈಬ್ರಿಡ್ ಅಲ್ಲ, ಹಂಗೆ ಇನ್ನು 15 ವರ್ಷ ಪ್ರತಿ ವರ್ಷ 2,000 ಟಗರ್, ನಾರೀಶ್ವರನ ಟಗರ್ ರೈತರಿಗೆ ಕೊಡ್ತಾರೆ. ಕೊಡೋದ್ರೆ ಇನ್ನು 15 ವರ್ಷಕ್ಕೆಲ್ಲ ನಾರೀಶ್ವರನ ಹಾಕೋರು. ಸೊ ಇವತ್ತು ಪ್ರೆಸೆಂಟ್ 2 ಕೋಟಿ ಕುರಿ ಅದಾವೆ. 2 ಕೋಟಿ ಕುರಿ ಎಲ್ಲ ಹೈಬ್ರಿಡ್ ಜವಾರಿ. ಬಣ್ಣೂರು 3,000 ಬಣ್ಣೂರು, ಮಂಡ್ಯ ಮತ್ತು ಹಾಸನ ಸೈಡ್. ಸೊ ಈ ಅಳಿವಿನ ಅಂಚಿನಲ್ಲಿ ಇರತಕ್ಕಂಥ ತಳಿಗಳನ್ನು ಒಳ್ಳೆ ತಳಿ ಸಂವರ್ಧನೆ ಮಾಡಬೇಕು. ಮಾಡೋದ್ರೊಳಗೆ ಆರ್ಥಿಕ ಪರಿಸ್ಥಿತಿ ದ್ವಿಗುಣ ಆಗಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಯಾರು ಕುರಿ ಹೋಗ್ಬೇಕು. ನೀವು ಈ ಟಗರ ತಗೊಂಡ ಕುರಿ ಕೊಡ್ತಾರೆ. ಅದರಿಂದ ಹೆಂಗೆ ಕ್ರಾಸ್ ಆಗ್ತಾವೆ? ಒಂದು 10 ಕುರಿ ತರ್ತೀವಿ, ಒಂದು ನಾರೀಶ್ವರನ ಟಗರ ಬಿಡ್ತೀವಿ. ನೀವು ಯಾವುದಕ್ಕೆ ಬೇಕಾದ್ರೆ ಬಿಟ್ಕೊಡಿ, ನಿಮ್ಮಲ್ಲಿ ಎಳೆದಿರಲಿ ಜವಾರಿ ಇರಲಿ ಯಾವ್ದು ಬೇಕಾದಿರಲಿ ಅದಕ್ಕೆ ಬಿಟ್ಕೊಡಿ. ಬಿಡೋದ್ರಿಂದ ಮೊದಲನೇ ಹುಟ್ಟು ಬರೀ F1 ಅಂತ. F1 ಹೆಂಗೆ 50-50 ಬಂದ್ಬಿಡುತ್ತೆ. ಅರ್ಧ ತಂದಿದ್ದು ಬರುತ್ತೆ, ಅರ್ಧ ತಾಯಿ ಬರುತ್ತೆ. ಹುಟ್ಟೋ ಬರೀ 50-50, ಅರ್ಧ ಡೆಕ್ಕನಿ ಅರ್ಧ ನಾರಿ ಬರ್ತೈತೆ, ಅಥವಾ ಅರ್ಧ ಎಳೆಗೆ ಅರ್ಧ ನಾರಿ ಬರ್ತೈತೆ. ಹುಟ್ಟಿದ ಮರಿ ಸಪೋಸ್ ಇಲ್ಲಿ ಏನು ವೇರಿಯೇಷನ್ ಆಗುತ್ತೆ ಅಂದರೆ ತಂದಿ ಅಂಶ ಜಾಸ್ತಿ ಇತ್ತು ಅಂತ ತಿಳ್ಕೋಬೇಕು. ಒಂದು 70% ಮೊದಲನೇ ಬರ್ಬೋದು, ಹುಟ್ಟಿದ್ನಾಗ ಬರ್ಬೋದು. 70% ಜಾರ್ ಕಡ್ತಾ ಬಂದದ್ದು. ಸೊ ಅದು 2 ಮರಿನ ಹಾಕ್ಬೋದು ಸೆಕೆಂಡ್ ಟೈಮ್. ನಾನು ರಾಣಿಬೆನ್ನೂರು ಅಂತೇಳಿ ನೀಲಪ್ಪ ಅಂತೇಳಿ ಅವ್ರಿಗೊಂದು 2-3 ಟಗರ ಕೊಟ್ಟಿದ್ದೆ ಸರ್. ಫಸ್ಟ್ ಟೈಮ್ 100 ಕುರಿಯಾಗ ಒಂದು 50 ಕುರಿ 2 ಮರಿ ಹಾಕಿ ಹೋಗ್ತಾರೆ. ಅಂದ್ರೆ ನಾವು ಕೊಡ್ತಕ್ಕ ಟಗರ್ ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಅದ್ರದ್ದು ಒಳ್ಳೆ ಸ್ಟ್ಯಾಂಡರ್ಡ್ ಇತ್ತು. ಆ ಒಂದು ಇದ್ರ ಮೇಲೆ ಸ್ಟಾರ್ಟಿಂಗ್ನೇ ಬಿದ್ದು ಬಿಡ್ತಾವೆ 2 ಕುರಿ ಎಲ್ಲ ಹಾಕ್ತಾವೆ. ಬಟ್ 2 ಹಾಕೋದ್ರಿಂದ ಅದು ಹಾಲಿನ ಅಂಶ ಕಡಿಮೆ ಆಗುತ್ತೆ. ಯಾಕಂದ್ರೆ ತಾಯಿ ಹತ್ರ ಹಾಲಿನ ಅಂಶನೇ ಇಲ್ಲ. ನೀವು ಯಾವ ಕುರಿ ಬಿಟ್ಟಿರಿ ತಂದಿ ಕಡೆ ಐತಿ, ಬಟ್ ತಾಯಿ ಕಡೆ ಇಲ್ಲ. ಅವಾಗ ಏನಾಗುತ್ತೆ, ಅಲ್ಲಿ ಹಾಲಿನ ಅಂಶ ಕಡಿಮೆ ಇರುತ್ತೆ. ಸೊ F ಹೊಡೆದಾಗ ಅಷ್ಟು ನಮ್ಮ ಕ್ವಾಲಿಟಿ ಬರುತ್ತಲ್ಲ. ಇನ್ನು F ಹುಟ್ಟಿದ ಹೆಣ್ಣು ಮರಿಗೆ ಈ ಟಗರೇ ಬಿಡಂಗಿಲ್ಲ. ಇನ್ನೊಂದು ನಾರೀಶ್ವರನ ಟಗರ್ ತೊಗೊಂಡು ಬಿಟ್ರಿ ಅಂತಂದ್ರೆ ಸೊ ಅದ್ರ ಹೊಟ್ಟು ಮರಿ ಅಲ್ಲ, ಅಲ್ಲಿಂದ ಪ್ಯೂರ್ ನಾರಿ ಚೆನ್ನಾಗಿ. ಈ ಪ್ರೊಸೆಸ್ ಹಾಕಿದ್ರೆ 2 ವರ್ಷ ಟೈಮಿಂಗ್ ಬೇಕು. ತಾಳ್ಮೆ ಇಲ್ಲಂದ್ರೆ ಡೈರೆಕ್ಟ್ ನೇರವಾಗಿ ನಾರೀಶ್ವರನ ತೊಗೊಂಬರ್ರಿ ಮಾಡ್ಕೋರಿ. ಒಂದು ವೇಳೆ ಅವಿಲ್ಲಪ್ಪ ಅಂತಂದ್ರೆ ಹಿಂಗೆ ಟಗರ ತೊಗೊಂಡ ಲೋಕಲ್ 10 20 ಅಥವಾ 30 ಕುರಿ ಹಾಕೊಂಡ ಇದನ್ನು ಮಾಡೋದ್ರಿಂದ ಕೂಡ 2 ವರ್ಷಕ್ಕೆ ಎಲ್ಲ ನಾರೀಶ್ವರ ಇದನ್ನು ಮಾಡ್ಕೋಬೋದು. ಇಲ್ಲ ನಂಗೆ ತಾಳ್ಮೆ ಇಲ್ಲ ಸರ್, ನಂಗೆ ಪೇಷನ್ಸ್ ಇಲ್ಲ ಅಂತಂದ್ರೆ ಡೈರೆಕ್ಟ್ ನೇರವಾಗಿ 100 ಮಾಡೋದಿಲ್ಲ, 5 ಅಥವಾ 10 ಅಷ್ಟೇ ತೊಗೊಳ್ರಿ. ಫಸ್ಟ್ ತಂದ್ಮೇಲೆ ಎಷ್ಟೋ ಜನ ಇಲ್ಲಿ ಮ್ಯಾನೇಜ್ಮೆಂಟು ಬೇರೆ ಆಗ್ತೈತೆ. ಸರ್ ಫಸ್ಟ್ ಟೈಮ್ ಯೂಸ್ಬೋದಾಗ 2-3 ಮರಿ ಇರ್ತಾವೆ, ಡೆಲಿವರಿ ಮಾಡೋದು ಕಷ್ಟ ಆಗೈತಿ. ಒಂದೇ ಜನ ಸೊ ಕೇಳ್ಕೊತಿರ್ಬೇಕು, ಯಾರನ್ನಾದ್ರೂ ಅದ್ರ ಬಗ್ಗೆ ಅರಿವು ಇದ್ದವ್ರು ಕೇಳ್ಬೋದು. ನಾವು ಒಂದೇ ಜನಕ್ಕೆ ಕೊಟ್ಟೇನೆ. ಸೊ ಅವ್ರಿಗೆ ಏನೋ ಅದ್ರ ತಳಬುಡನೂ ಗೊತ್ತಿಲ್ಲ, ಅವ್ರು ಟ್ರೈನಿಂಗು ತೊಗೊಂಡಿಲ್ಲ, ತಳಬುಡನೂ ಗೊತ್ತಿಲ್ಲ. ಈಗ ನಾವು ಕಟ್ಟಿಸ್ಕೊಟ್ಟಿರ್ತೀವಿ, ಸೊ ಏನೋ ಪ್ರಾಬ್ಲಮ್ ಆಗ್ತಾವೆ. ಸೊ ಅದು ನಮ್ಮ ಮೇಲೆ ಹೊರೆ ಹಾಕುವಂಥ ಚಾನ್ಸಸ್ಸು ಆಗ್ತಾವೆ. ಯಾಕೆ ಆಗ್ತಾವೆ ಅಂತಂದ್ರೆ ಸರ್ ಅವ್ರಿಗೆ ಅರ್ಧ ತಿಳ್ಕೊಂಡಿರೋದು ಪೂರ್ತಿನೂ ತಿಳ್ಕೊಳಂಗಿಲ್ಲ. ಹಿಂಗಿರೋದ್ರಿಂದ ಅಲ್ಲಿ ಮ್ಯಾನೇಜ್ಮೆಂಟ್ ಫೇಲ್ ಆಗಿ ಇಷ್ಟೋ ಜನ ಫೇಲ್ಯೂರ್ ಆದವರು. ಸೊ ಅಂಥವ್ರಿಗೆ ನಾ ಏನು ಹೇಳ್ತೀನಿ ಅಂತಂದ್ರೆ ಏನೋ ಮಾಡಿದ್ರೆ ನೇರವಾಗಿ ಬೇಕು ನಮಗೆ. ಒಂದಿನ ಮಾರ್ನಿಂಗ್ ಬಂದ್ರೆ ಈವ್ನಿಂಗ್ ತನಕ ಎಲ್ಲ ಪ್ಲ್ಯಾನ್ ತೊಗೊಳ್ರಿ.
ನಮ್ದು ಇನ್ನೊಂದೇನ್ರಿ ಎಲ್ಲ ನೇರವಾಗಿ ಹೇಳ್ಬಿಟ್ಟು ಯಾವುದೂ ಮುಚ್ಚು ಮರೇನೇ ಇಲ್ಲ. ಸೊ ನಮ್ಮ ಜನ ಟೋಟಲಿ ಒಂದು 2 ಲಕ್ಷ ಫಾಲೋವರ್ಸ್ ತಗೊಂಡ್ರೆ ಯಾಕಂತಂದ್ರೆ ನೇರವಾಗಿ ಹೇಳ್ತೀವಿ ಅಂತಂದ್ರೆ. ಸೊ ಎಲ್ಲಿ ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ನೋಡ್ರಿ. ಈಗ ಇತ್ತೀಚೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. ನಾನು 1 ವರ್ಷ ಆಯ್ತು ನಾನು ಮಾರ್ಕೆಟ್ ಸ್ಟಾರ್ಟ್ ಮಾಡಿ ನಡೆಸುವಾಗ 2 ವರ್ಷದೊಳಗೆ ಮಾರ್ಕೆಟ್ ಮಾಡಿಲ್ಲ. ಒಂದು ಸತೀಶ್ ಶುಗರ್ ಪಕ್ಕದಾಗ ಐತ್ರಿ. ಶುಗರ್ ಪಕ್ಕದಾಗ ಐತ್ರಿ. ಸೊ ಇನ್ನು ತಳಿ ಐಕ್ಯದೊಳಗೆ ಏನಾದ್ರು ಡೌಟ್ಸ್ ಏನಾದ್ರು ಇರ್ತಂದ್ರೆ ಕೇಳ್ರಿ. ಏನು ಡೌಟ್ಸ್ ಇದ್ರು ಕೇಳ್ರಿ. ಏನು ಡೌಟ್ಸ್ ಇಲ್ರಿ? ಸಪ್ರೇಟ್ ಸೆಟಪ್ ಸರ್ ಹೊಲ ಮನೆ ಸರ್ ನಮ್ದು ಹಂಗೆ ಬಿಟ್ಬಿಟ್ಟು ಸಪ್ರೇಟ್ ಸೆಟ್ ಮಾಡ್ಬೇಕು ಅದ್ರಾಗ ಮಾಡ್ರಿ ಸರ್. ಬೆಳೆದ ಮೇಲೆ ಮುಂದ್ರಿ ಈಗ ಹಾಯಿಸಿದಾಗ ಕಾಲು ಚಚ್ಚ್ರಿ ಮುಂದೆ ಅರಮನೆ ಸಿಗ್ರಿ ಮುಂದೆ ಏನು ಬೇಕಾದ್ ಮಾಡ್ಬೋದು. ಅಷ್ಟರೊಳಗೆ ಮಾಡ್ರಿ. ನೈಟ್ ಅಲ್ಲೇ ಹಾಕ್ರಿ. ಹೊರಗೆ ಗಿಡ ಅಥವಾ ತಂದಿ ಬಿಲಿ ಹಾಕ್ರಿ ಅಥವಾ ಹೊರಗೆ ಚಪ್ರ ಕಟ್ರಿ. ಅಲ್ಲಿ ಟೈಮ್ ಅಲ್ಲಿ ಬಿಡ್ರಿ. ನೈಟ್ ಒಳಗೆ ಹಾಕಿ ಎಕ್ಸಲೆಂಟ್ ಮಾಡ್ರಿ. ಮತ್ತೆ ಮುಂದಿನ ಕ್ವಶನ್ ಹೋಗ್ರಿ. ಇದೆಲ್ಲ ಕ್ಲಿಯರ್ ಆಗೈತ್ರಿ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಮತ್ತೆ ಇರ್ತಾವ ತಲೆ. ಆಮೇಲೆ ಹಿಂದಗಡೆ ನೆನಪಾಗ್ಬಾರ್ದು. ನೀವು ಕೇಳ್ರಿ ಹೇಳ್ತೀನಿ ಎಲ್ಲ ಕ್ಲಿಯರ್. ತಲೆಯಾಗಿ ಏನಾದ್ರು ಕಸರಿದ್ರೆ ಎಲ್ಲ ಬಿಡಿಸಿ ಹೋಗ್ಬಿಡ್ತೀನಿ. ಏನಾದ್ರು ಡೌಟ್ಸ್ ಇದ್ರು ಹೇಳಿ ಸರ್. ಈ ನಮ್ಮ ಕ್ಲೈಮೇಟ್ ಇವು ನಮ್ಮ ಕ್ಲೈಮೇಟ್ ಅವಶ್ಯಕತೆ. ಈಗ ಉಸ್ಮಾನಾಬಾದಿ ಬ್ಯಾಡ್ರಿ ಬೀಟರ್ ಒಂದು ಹಾಕೈತಿ ಸರ್. ಪ್ರೆಸೆಂಟ್ ಶಿರೋಯಿನ ಆಗಂಗಿಲ್ಲ ನೋಡಿ. ಶಿರೋಯಿ ಸೌಜತಿ ಯಾವಾಗ ಹೋಗಲ್ಲ. ಬೀಟರ್ ಒಂದು ಒಳ್ಳೆ ಸ್ಟಾಕ್ ಐತಿ ಸರ್. ಬೀಟರ್ ಮಾರ್ಕೆಟು ಹಾಕೈತಿ. ಉದ್ಕಿವಿ ಅಂದ್ರೂ ಕೂಡ ಬ್ಲ್ಯಾಕ್ ಇರೋದ್ರಿಂದ ಅದ್ರ ನಮ್ಮ ಲೋಕಲ್ ಕ್ರಾಸ್ ಆಗೋದ್ರಿಂದ ಸ್ವಲ್ಪ ಬೀಟಲ್ ಒಳ್ಳೆ ಕ್ವಾಲಿಟಿ ಎಲ್ಲದಕ್ಕೂ ಹೊಂದಾಣಿಕೆ ಬೀಟಲ್ಲಿ ಸತ ನಮ್ಮ ಕರ್ನಾಟಕದಲ್ಲಿ ಹೊಂದಾಣಿಕೆ ಆಗುವಂಥ ತಳಿ. ಬಟ್ ರೋಗ ಕಡಿಮೆ ಇರೋದು. ಶಿರೋಯಿಗೆ ಸೌಜತಿಗೆ ಹೆವಿ ರೋಗ ಐತಿ. ರೋಗ ಅಂತಂದ್ರೂ ಕೂಡ ನಾವು ಮ್ಯಾನೇಜ್ ಮಾಡೋಕೆ ಆಗೋಲ್ಲ ನಾವು. ಇಲ್ಲ ನೀವು ಸತತ ಡಾಕ್ಟರ್ ಹೋಗ್ಬೇಕು. ಯಾವ್ದ್ರಿ ಪಂಜಾಬ್ ಬೀಟಲ್ ಪಂಜಾಬ್ ಹೋಗ್ಬೇಕ್ರಿ. ಇಲ್ಲ ನೀವು ತಂದಿರ್ತಾರೆ. ತಂದು ಯಾರು ವ್ಯಾಕ್ಸಿನ್ ಮಾಡಿರ್ತಾರೆ. ಮತ್ತು ಇನ್ನೊಂದು ತಂದ ತಕ್ಷಣ ನಮ್ಮಲ್ಲಿ ತಗೋಬಾರ್ದು. 21 ದಿನ ಒಂದು ವ್ಯಾಕ್ಸಿನೇಷನ್ ಇದೈತೆ ಪಿರಿಯಡ್ ಐತೆ. ಆ ಪಿರಿಯಡ್ ಹೆಂಗಂದ್ರೆ ನಾವು ಕೈಕಾಲು ಮಂದಿ ತೊಗೊಂಡು ಒಳಗೆ ಹೋಗ್ಬೇಕು. ಬಂದ ತಕ್ಷಣ ಫುಲ್ ಬಿಸಿನೀರಿನಾಗ ಉಪ್ಪು ಹಾಕಿ ಒಬ್ಬರು ಬಾಯಿ ತೊಳಿಬೇಕು. ಆಮೇಲೆ PPHS ಇವೆಲ್ಲ ಅದು ನಿಮ್ಗೆ ವ್ಯಾಕ್ಸಿನೇಷನ್ ಬಂದಾಗ ಹೇಳ್ತೀನಿ. ಬಟ್ ವ್ಯಾಕ್ಸಿನೇಷನ್ ಪರ್ಟಿಕ್ಯುಲರ್ ನಾ ಯಾಕೆ ಹೇಳೋದು ಅಂದರೆ ಆ್ಯಸ್ ಎ ಡಾಕ್ಟರ್ ಅಲ್ಲ. ನಂಗೆ ಹೇಳಕ್ಕೆ ಏನು ನಾ ಹೆಂಗೆ ಹೇಳ್ಬೋದು ನಿಮ್ಗೆ ಅಂತಂದ್ರೆ ಅದನ್ನು ಅಧಿಕೃತವಾಗಿ ಹೇಳೋಕ್ಕಾಗೋದಿಲ್ಲ. ಎಕ್ಸ್ಪೀರಿಯನ್ಸ್ ಅನುಭವ ಹಂಚ್ಕೋತೇನೆ. ಇದನ್ನು ಮಾಡೋದು ಹೇಳಂಗಿಲ್ಲ. ಹೌದಲ್ರಿ ಸರ್? ನೀವು ಮೊನ್ನೆ ನಿಮ್ಗೆ ಗೋಲ್ಡ್ ಫಾರ್ಮಿಂಗ್ ಹೋಗಿದ್ರಲ್ಲ ಸರ್, ಬೋಯರ್ ಬಗ್ಗೆ ಹೇಳ್ತಾ ಇದ್ರಲ್ಲ. ಹಾಂ. ಅಲ್ಲಿ ಪ್ರೆಸೆಂಟ್ ರೇಟ್ ಏನಿದೆ ಸರ್? ಪ್ರೆಸೆಂಟ್ 16 kg 1 kg 1000 ಐತ್ರಿ. ನೀವು 5 kg ತೊಗೊಂಡ್ರೆ 16,000 ಕೊಡ್ಬೇಕು. 16 kg ತೊಗೊಂಡ್ರೆ 16,000 ಕೊಡಬೇಕು. ಅದು ಮುಂದೆ ನೀವು 20 kg ತೊಗೊಂಡ್ರೆ 20,000. ಈ ಸತ 5% ನಡೆದೈತಿ ಪರ್ kg ಬೋಯರ್. ಸರಿ ಮತ್ತೆ ಕರ್ನಾಟಕದ ಮಾರ್ಕೆಟಿಂಗ್ ಇಲ್ಲ ಸರ್. ಕರ್ನಾಟಕದಾಗ ಓನ್ಲಿ ಬ್ರೀಡಿಂಗ್ ಮಾತ್ರ ಅದ. ಅದನ್ನು ಅಟ್ಟ ತಂದ ಮಟನ್ ಪರ್ಪಸ್ ಕುರ್ಬಾನಿ ಬಕ್ರೀದ್ ಬಿಟ್ರೆ ಅದರ್ವೈಸ್ ಎಲ್ಲೂ ಸೇಲ್ ಆಗುತ್ತೆ. ಈ ಒಳ್ಳೆ ತಳಿ ತರತಿರಲ್ಲ ಬೀಟಲ್ನು ಕುರ್ಬಾನಿ ಬಕ್ರೀದಿಗೆ ಜಾಸ್ತಿ ಸೇಲ್ ಆಗುತ್ತೆ. ಬಟ್ ಹೊಂದಾಣಿಕೆ ಆಗ್ತೈತಿ. ಲೋಕಲ್ ಮಾರ್ಕೆಟ್ ಸ್ವಲ್ಪ ಅಡಾಪ್ಟ್ ಆಗುತ್ತೆ. ಸೊ ಅದಕ್ಕೆ ಆಗ್ಬೇಕಾಯ್ತು. ಐಡಿನೊಳಗೆ ಬಂದ್ರೆ ನಾವು ಜವಾರಿ ನಮ್ಮಲ್ಲಿ ಜವಾರಿ ನಮ್ಮ ದೇಶಿ ಆಡುಗಳಿಗೆ ನಾವು ಬಿಟ್ಟಲ್ಲ ಬೆಸ್ಟ್ ಒಳ್ಳೆ ಇದೆ. ಸದ್ಯ ಈ ಸಲ ಅದ ಟಾಪ್ ನೋಡಿದ್ರಿ ಎಲ್ಲ. ಇಲ್ಲಾಂದ್ರೆ ಬೇಟಲ್ ಒಂದು 10 ತೊಗೊಂಬರಿ ಒಳ್ಳೆ ಬರಿ ಬೀಳ್ತಾವೆ. ಜೊತೆ ಒಂದು 20 ಲೋಕಲ್ ಪೊಲೀಸ್ ಕ್ರಾಸ್ ಮಾಡ್ಕೊಂಡು ಅದನ್ನು ಮಾಡಿ ಸರ್. ಮತ್ತೆ ಇಲ್ಲ ಸರ್ ಬಿಟ್ಟಲಕ್ಕೆ ನಾವು ಕ್ರಾಸ್ ಮಾಡಿದ್ರೆ ಇಲ್ಲಿ ಕಟ್ ಮಾಡಿ ಹೇಳಿ. ಈ ಬಿಟ್ಟಲಕ್ಕೆ ಕ್ರಾಸಿಗೆ ತರೋದು ಅವರಾಗಿದೆ. ಅವರಾದಿ ನಿಮ್ದ್ರಿ ಇವ್ರೊಮ್ಮೆ ಎದುರೇ ಬಂದಿದ್ದು ಬಗನಾಳ್ ಬಗನಾಳ್ ನಿಮ್ಮ ಇದನ್ನ ಮಾಡ್ತಿರಲ್ಲ ಏನದ ಗೂಗಲ್ ಆ್ಯಪ್ ಗೂಗಲ್ ಮೀಟ್ ರೀ. ಅದ್ರಾಗ ನಾವು ಜಾಯ್ನ್ ಆಗಿದ್ದು. ಓ ಮಾಡ್ಬೋದು ಹೇಳಿ. ಮತ್ತೇನು ಡೌಟ್ ಸರ್? ಈಗ ನಾವು ದೊಡ್ಡ ಆಡ್ಬೇಕು ಅಂತ ಇದಕ್ಕೆ ಮೊದಲು ಚಲೋ ಒಳ್ಳೇದು 10 ರಿಂದ 20 ಆಡ ತೊಗೊಂಡ್ಬರ್ರಿ. ಬಿಟ್ಟಲ್ ಬಿಡ್ರಿ. ನೀವು ಜರ ಕಡೆ ಸಣ್ಣ ಆಡಿ ಬಿಟ್ಟರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಹೈಟ್ ವೇಟ್ ಕುರಿ ನೀವು ತರನ ಸಣ್ಣ ಆಡತಾನ ಬಿಡಂಗಿಲ್ಲ. ತರನಾಗ ಆಯ್ಕೆ ಹೆಂಗೆ ಮಾಡ್ಬೇಕಂತಂದ್ರೆ ಮೂವತ್ತು ಹೆಂಗೈತೆ ಅದ್ರ ತಕ್ಕಂತ ಆಡ ಮಾಡ್ರಿ. ನೀವು ಸಣ್ಣ ಸಣ್ಣ ಮರಿತಂದ್ರೆ ಪಾಪ ಒಬ್ಬರಿಗೆ ಸಿಕ್ಕೊಂಡ್ರೆ ಅವೇನಾಗಿ ಬಿಡ್ತಾವ. ಕಡೆಗೆ ಇದ್ರ ದಾಕ್ಷಿ ಆಗಿಬಿಡ್ತೈತಿ ಮರಿ. ಮತ್ತು ಅದು ತಂಡಿ ತಕ್ಕಂಡು ಬಿಡ್ಬೇಕಿಲ್ಲ. 70 ಅಕಸ್ಮಾತ್ ಜರ್ ಕಟ್ತಾವ ಒಂದೊಂದು 50% ಅಲ್ಲ 70-80% ಬಿದ್ದುಬಿಡ್ತಾವ ಒಮ್ಮೆ. ಆ ಟೈಮ್ದಾಗ ಆ ಸಣ್ಣ ಮರಿ ತೆಗಿಯಲ್ಲ. ಈಗ ಒಂದು ಅಂದಾಜು ಬೀಟಲ್ ಒಂದು ವರ್ಷಕ್ಕೆ ಎಷ್ಟು ಕೆಜಿ ಬರ್ಬೋದು? ಸರ್ ವರ್ಷಕ್ಕೆ
ನಮ್ಮ ಕಡೆ ಒಂದು ಕ್ವಿಂಟಲ್ವರೆಗೂ 89 ಕೆಜಿ ಅದಾವ. ಒಂದು ವರ್ಷಕ್ಕೆ 2 ವರ್ಷಕ್ಕೆ 1.5 ಕ್ವಿಂಟಲ್ 2 ಕ್ವಿಂಟಲ್ವರೆಗೂ ಬರ್ತೈತೆ ರೀ ಬೀಟಲ್. ಚಲೋ ಐತಿ, ಅದನ್ನು ಮಾಡ್ಬೋದು ರೀ. ಬಿಟ್ರೆ ಸದ್ಯ ಪ್ಯಾಕಿಂಗ್ಗಳಂದ್ರೆ ಡಾಕ್ಟರ್ ಮಾರ್ಕೆಟ್ ನಮ್ಮ ಇದಕ್ಕೆ ಮಾಡ್ತಾನೆ ಕುರ್ಬಾನಿ ಎಷ್ಟಾದ್ರೂ ಶೇರ್ ಇಲ್ಲ. ನೀವು ಲೋಕಲ್ ಕ್ರಾಸ್ ಮಾಡತ್ತೀರಿ, ಡೈಲಿ ಲೋಕಲ್ ಮಾಡ್ಕೊಡ್ಲಿ. ಬೀಟಲ್ ಟು ಲೋಕಲ್ ಮಾಡತ್ತೀರಲ್ಲ, ಲೋಕಲ್ ಅಡಾಪ್ಟ್ ಆಗೇ ಆಗುತ್ತೆ. ಆದ್ರೆ ಅಷ್ಟ ಇದು ಬರಂಗಿಲ್ಲ, ಮಟನ್ ಪ್ರಪೋಸ್ ಅಷ್ಟು ನೀವು ಹೇಳೋದು ಬರಂಗಿಲ್ಲ ಸರ್. ಕ್ರಾಸ್ ಅಲ್ಲ ನೋಡಿ, ಪ್ರಿಯಾರಿಟಿನ ಬೇರೆ, ಕ್ರಾಸ ಬೇರೆ. ಜಮನಾಪಾರಿ ಏನು ಸರ್? ಜಮುನಾಪರಿ ಸರ್ ಏನು ಹೇಳ್ಕೊಂಡು ಮಾರ್ಕೆಟ್ ಅಲ್ಲಿ ಪಕ್ಕ ಇಲ್ಲ, ಅದು ಬೇಡ. ಸರ್ ಈಗ ಹೇಳಿದ್ರಿ ತೂಕ ನಾ ಮೇಲೆ ಇನ್ನೊಂದ್ರಿ ಸರ್, ಎಲ್ಲ ತಳಿ ಬಗ್ಗೆನೂ ಆಳವಾಗಿ ಸ್ಟಡಿ ಮಾಡಿದ್ದೀನಿ. ಸಿರೋಯಿ, ಸಬ್ಜತ್, ಬೋಯರ್, ಬೀಟಲ್ ಒಂದು ಸದ್ಯ ಟಾಪ್ ಐತೆ, ಅದನ್ನು ಮಾಡಿರಿ. ಅದನ್ನು ಯಾಕೆ ಹೇಳತ್ತೀನಿ ಅಂತಂದ್ರೆ ನಮ್ಮ ನಡುವೆ ಎಲ್ಲರಿಗೂ ಹೊಂದಾಣಿಕೆ ಆಗುತ್ತೆ. ಯಾರ ಮಾಡಲಿ, ನೀವು ಮಾಡಲಿ, ನಾನು ಮಾಡಲಿ, ನೀವು ಅದರ್ವೈಸ್ ಬೇರೆ ಮಾಡಿ ಅಂತ ನಿಮ್ಗೆ ಅಡಾಪ್ಟ್ ಆಗೋದಿಲ್ಲ. ಸೊ ಅದಕ್ಕೆ ಅವು ಬೇಡ. ಮತ್ತು ಅವ್ನು ನಿಭಾಯಿಸೋದು ಭಾಳ ಕಷ್ಟ ಐತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದಿಲ್ಲ. ಒಂದು ವಾತಾವರಣ ಹೊಂದಾಣಿಕೆ ಆಗೋದಿಲ್ಲ. ಬಟ್ ಅಷ್ಟಂದ್ರೆ ಡೈಲಿ ಡಾಕ್ಟರ್ ಇಡ್ಬೇಕಾಗೈತಿ. ಡೈಲಿ ಡಾಕ್ಟರ್ಗಳು ಹೆಂಗೆ ಹೋಗ್ತಾರ, ಒಂದು 200-300 ಕೊಡಬೇಕು. ಸೊ ಅದನ್ನು ನೀವು ಆಳವಾಗಿ ಹೇಳಿದ್ರೆ ಇನ್ನೂ ಭಾಳ ಚೆನ್ನಾಗಿರ್ತಾರೆ. ನಮ್ಮಲ್ಲಿ ಡಾಕ್ಟರ್ ಬಿರೋದು 5 ವರ್ಷ ಆಗ್ತದೆ. ಕೈಕಾಲು ಮುರಿದ್ರೆ ಏನು ಮಾಡ್ತೀರಿ? ಮರಿ ಯಾವುದಾದ್ರು ಟಗರಾಗಲಿ, ಕುರಿ ಆಗಲಿ, ಕುರಿಗಾರು ಏನು ಮಾಡ್ತಾರೆ, ಕತ್ತಿ ತಗೋತಾರೆ, ಏನೋ ಒಂದು ಪಟ್ಟಿ ಕಟ್ಟಿ ಏನೇನೋ ಮಾಡ್ತಾರೆ. ಸರ್ ನಾನು POP ಪ್ಲಾಸ್ಟರ್ ಮಾಡಿಬಿಡ್ತೇನೆ, ಗೊತ್ತಲ್ಲ ಪ್ಲಾಸ್ಟರ್ ಮನುಷ್ಯರಿಗೆ ಸಿಮೆಂಟ್ ಹಾಕ್ತಾರೆ. ನಾನು ಇದು ನನ್ನ ಚೆನ್ನಾಗಿ ಎಲ್ಲ ಬರ್ತದೆ. ಅವ್ನು ಯಾಕೆ ಪರ್ಟಿಕ್ಯುಲರ್ ಮಾಡಬೇಕಂತಂದ್ರೆ ಸೊ ಎಲ್ಲರಿಗೂ ತಿಳಿಲಂತೆ. ಈಗ ಏನು ಮಾಡಿಬಿಡ್ತಾರೆ, ಉಳ್ಕಿದವರು ತಟ್ಟಿ ಕಟ್ಟಿ ಹ್ಯಾಂಗೆ ಮಾಡಿ ಸಕ್ಸಸ್ ಆಗೋದು, ಒಂಕಾಡಿಶೆ ಕಾಲ ಆಗಿಬಿಡ್ತಾರೆ. ಪ್ಲಾಸ್ಟರ್ ಹಾಕಿದ್ರೆ ಒಂಕಾಡಿಶೆ ಆಗೋಲ್ಲ, ಸ್ಟೇಟ್ ಹೋಗಿ ನಮ್ಗೆ ಹೆಂಗೆ ಬೇಕಂತ ರಿಸಲ್ಟ್. ಆಮೇಲೆ ಈಗ ನಮ್ಮಲ್ಲಿ ಹೇಳ್ತೀನಿ ಆ ಡಿಸೀಸ್ಗಳು ಓಪನ್ ಆಗಿ ಹೇಳೋಕ್ಕಾಗೋಲ್ಲ. ಒಂದಷ್ಟು ಯಾಕೆ ಹೇಳೋಕ್ಕಾಗೋಲ್ಲ ಅಂದರೆ ಡಾಕ್ಟರ್ ಅಲ್ಲ, ಅದನ್ನು ಡಾಕ್ಟ್ರನ್ನೇ ಹೇಳ್ಬೇಕ್ರಿ. ಈಗ ನೇರವಾಗಿ ನಮ್ಮಲ್ಲಿ ನಾವೆಲ್ಲ ಹೇಳ್ಬೋದು. ಸರ್ ನಿಮಗೆ ಹೇಳಿರ್ತೀರ ಸ್ಟೆರೈಡ್ ಟೀ